ಗುರುಗಳನ್ನು ಹಾಗೂ ಪರಮ ಪೂಜ್ಯ ಗುರುಗಳನ್ನ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಸ್ವಾಗತಿಸ್ತೇವೆ. ಸಂತೋಷ. ಸಂತೋಷ. ಅದೇ ರೀತಿಯಾಗಿ ಎಲ್ಲ ಸರ್ವ ಸದ್ಭಕ್ತರು ಹಿಂದೆ ಕಾಗದ ಬರೋದಿದ್ದಲ್ಲ ಅಥವಾ ಫೇಸ್ಬುಕ್ ಆ್ಯಪ್ ಅಲ್ಲಾದ್ರೂ ಕೂಡ ಬಂದಿರಬಹುದು. ಕಾಗದಿದ್ದು ಮನಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಪುಸ್ತಕದಾಗ ಈಗ ನಾವು ಹಿಂದಿಗೆ ಶಂಕಾ ಸಮಾಧಾನದ ಕಾರ್ಯಕ್ರಮ ಒಂದು ಎಷ್ಟು ಮಹತ್ವ ಇದೆ ಅಂತಂದ್ರೆ ನಮಗೀಗ ಎಲ್ರಿಗೂ ನಾವು ಪ್ರತ್ಯೇಕವಾಗಿ ಹೇಳ್ಬೇಕಾಗಿಲ್ಲ, ಎಲ್ರಿಗೂ ಅನುಭವ ಬಂದದ್ದಾಗಿದೆ. ಅದು ನಮಗೊಂಥರ ಟಾನಿಕ್ ಇದ್ದಾಗ ಒಂಥರ ಜೀವಂತತನದಿಂದ ಇರಲಿಕ್ಕೆ ಅದೊಂದು ಮುಖ್ಯ ಸಾಧನೆ ಅಂತ ಆಗಿದೆ. ಇಂಥ ಕೊರೋನಾದ ಒಂದು ವಿಪರೀತ ಪರಿಸ್ಥಿತಿಯಲ್ಲೂ ಕೂಡ ನಮಗೆ ಅದು ಏನು ನಾವು ಹೆಬ್ಬಳ್ಳಿ ಒಳಗ ಇದ್ದೇವೆ ಅಥವಾ ಹೆಬ್ಬಳ್ಳಿ ಒಳಗ ಇದ್ದಾಗ ಆಗಿರ್ಲಿಕ್ಕಿಲ್ಲ, ಆಗ ನಮ್ದು ಆ ಸಂಪರ್ಕ ತಪ್ಪಲಿಲ್ಲ. ಅದು ಒಂದು ಅತ್ಯಂತ ಮುಖ್ಯವಾದಂತಹ ವಿಷಯ. ಈ ಹಿಂದಿನ ಒಂದು ಶಂಕಾ ಸಮಾಧಾನದ ಕಾರ್ಯಕ್ರಮದಲ್ಲಿ ಗುರುಗಳು ಈ 2 ಉತ್ತರವನ್ನ ನೀಡಿದ್ರು. ಮೊದಲನೆಯದಾಗಿ ನಾಮದಲ್ಲಿ ಅಭಿರುಚಿ ರಚನ ಆಗುವುದರ ಬಿಟ್ಟು ಬಿಡುವುದರ ವಿಷಯದಲ್ಲಿ ಈ ಮನುಷ್ಯನಲ್ಲಿ ಒಂದು ನಿರ್ಮಾಣ ಮಾಡ್ಕೊಳ್ಳುವಂತ ಮಾರ್ಗವೇನು ಅಂತ ಕೇಳಿದಾಗ ಅದು ಕೇವಲ ಅಭ್ಯಾಸದ ಬಲದಿಂದನೇ ಇದು ಅಭ್ಯಾಸದಿಂದನೇ ಆಗ್ತಕ್ಕಂಥದ್ದು ಅಂತ ವಿವರವಾಗಿ ಹೇಳಿದ್ರು. ಅದೇ ರೀತಿಯಾಗಿ ರವಿ ಹೈದರಾಬಾದ್ ಅವ್ರು ಕೇಳಿದಂತ ಒಂದು ಪ್ರಶ್ನೆ ಇತ್ತು, ಏನಂದ್ರೆ ಪ್ರವಚನಗಳಿಂದ ಗುರುಗಳ ಪ್ರವಚನಗಳನ್ನ ಚಿಕ್ಕಂದಿನಿಂದ ಕೇಳುತ್ತಿದ್ದೇನೆ ಹಾಗೂ ಅವರು ಹೇಳುವ ಮಹಾರಾಜರ ತತ್ವಜ್ಞಾನ ಹಾಗೂ ನಾಮಸ್ಮರಣೆ ಮಹಿಮೆ ಬುದ್ಧಿಯ ದೃಷ್ಟಿಯಿಂದ ಸಂಪೂರ್ಣವಾಗಿ ಮನದಟ್ಟಾಗಿದೆ. ಆದ್ರೆ ನಿತ್ಯ ಜೀವನದಲ್ಲಿ ಬರುವ ಪ್ರಸಂಗಗಳನ್ನು ಎದುರಿಸುವಾಗ ಆ ತತ್ವಜ್ಞಾನದ ಮೊದಲನೆಯ ಮೆಟ್ಟಿಲನ್ನು ಹತ್ತಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಗುರುಗಳಿಗೆ ಹೇಳಿದಾಗ ಎಲ್ಲ ಸರಿ ಅನಿಸ್ತದೆ, ಎಲ್ಲ ನಾವು ಅದನ್ನ ಮನನ ಆಗ್ತದ ಅವಾಗ. ಆದ್ರೆ ಪ್ರವಚನ ಕೇಳಿದ ನಂತರ ಮತ್ತೆ ಬಂದ್ವಿ ಅಂದ್ರೆ ಪ್ರಪಂಚದ ಒಂದು ಗಡಿಬಿಡಿಯಲ್ಲಿ ಅಥವಾ ಪ್ರಪಂಚದ ವಿಷಯಗಳಲ್ಲಿ ನಾವು ಏನಾಗ್ತದೆ ಅಂದ್ರೆ ಅದರಿಂದ ಹೊರಗೆ ಬಂದ್ವಿ ಒಂದು ಆಧ್ಯಾತ್ಮಿಕ ಒಂದು ಚಿಂತನೆಯಲ್ಲಿ ನಾವು ಇದು ಮುಂದುವರಲಿಕ್ಕೆ ಆಗಂಗಿಲ್ಲ ಅನ್ನೋ ರೀತಿಯಿಂದ ಆ ಪ್ರಶ್ನೆ ಕೇಳಿದ್ರು. ಗುರುಗಳು ಹೇಳಿದ್ರು, ಬಹಳಷ್ಟು ವಿಷಯಗಳನ್ನ ಹೇಳಿದ್ರು. ಅದು ಏನಂತಂದ್ರೆ ನಾವು ಏನೋ ಈ ಪ್ರಪಂಚದಲ್ಲಿ ಇದ್ದುಕೊಂಡು ಕೂಡ ನಾವು ಪಾತ್ರ ಭಗವದ್ ಈ ಒಂದು ನಾಟಕ ರಂಗದಲ್ಲಿ ನಾವು ಯಾಕೆ ಪಾತ್ರವನ್ನು ವಹಿಸ್ತೇವೋ ಆ ಪ್ರಕಾರವಾಗಿ ನಾವು ಪಾತ್ರ ಅಂತ ತಿಳ್ಕೊಂಡಿದ್ದು ಮಾಡ್ಬೇಕು ಅನ್ನೋದನ್ನ ಹೇಳಿಕೊಟ್ಟಿದ್ರು. ಆದ್ರೂ ಕೂಡ ಇನ್ನೂ ಬಹಳಷ್ಟು ಇದರಲ್ಲಿ ಈ ವಿಷಯದಲ್ಲಿ ಹೇಳೋದಿದೆ ಅಂತ ಹೇಳಿದ್ರು. ಈ ಇದರಲ್ಲಿ ಸಂಚಿಕೆಯಲ್ಲಿ ಗುರುಗಳು ಹೇಳ್ತೀರಂತ ಹೇಳಿದಾರ. ಅದರ ಜೊತೆಗೆ ಮುಂದಿನ ಪ್ರಶ್ನೆಗಳನ್ನು ಹೇಳಬೇಕು, ಪರಿಹಾರ ಕೊಡಬೇಕು ಅಂತ ಸರ್ವ ಸದ್ಭಕ್ತರ ಪರವಾಗಿ ಪರಮ ಪೂಜ್ಯ ಗುರುಗಳಲ್ಲಿ ಸಾಷ್ಟಾಂಗ ನಮಸ್ಕಾರ ಹಾಕ್ತಾ ಕೇಳ್ಕೊತೀವಿ. ವಿದೇಹಾಪರಿ ಚಾಲೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕ ಜಯ ಮೇಳವೀತಿ ನಮಸ್ಕಾರತ್ಯ ಬ್ರಹ್ಮಚೈತನ್ಯ ಮೂರ್ತಿ सद्गुरुनाथ महाराज की जय. जय जय रघुवीर समर्थ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಎಲ್ಲರಿಗೂ ಕೇಳಿಸ್ತಾ ಇಲ್ಲ? ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ನಾವೆಲ್ಲರೂ ಕಳೆದ ಅನೇಕ ದಿನಗಳಿಂದ ಅನೇಕ ತಿಂಗಳುಗಳಿಂದ ಸತ್ಸಂಗ ಮಾಡ್ತಾ ಇದ್ದೀವಿ. ಮನುಷ್ಯ ಜೀವನ ಏನದನು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ದೇವದುರ್ಲಭವಾಗಿರ್ತಕ್ಕಂಥ ಈ ಮನುಷ್ಯ ಶರೀರ. ಜ್ಞಾನೇಶ್ವರ ಮಹಾರಾಜರು 13ನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞ ಯೋಗ ಅನ್ನುವಂಥ 13ನೇ ಅಧ್ಯಾಯದಲ್ಲಿ ಕ್ಷೇತ್ರ ಅಂದ್ರೆ ಈ ಶರೀರ, ಕ್ಷೇತ್ರಜ್ಞ ಅಂದ್ರೆ ಈ ಶರೀರದಲ್ಲಿರ್ತಕ್ಕಂಥ ಪರಮಾತ್ಮ ಅಥವಾ ಜೀವ, ಪರಮಾತ್ಮ, ಆತ್ಮ ಇವೆರಡೂದ್ರದ್ದು ಜ್ಞಾನ ಏನದನೋ ಅದು ಎಂಥೆಂಥವರಿಗೂ ಆಗಿಲ್ಲ ಅಂತ ಹೇಳ್ತಾರೆ. ಈ ದೇಹದ ನಾನು ಅನ್ನೋದ್ರ ಜ್ಞಾನ ಭಾಳ ಬೇರೆ ವಿಷಯ. ಆದರೆ ನಮಗೆ ಈ ದೇಹದ್ದನೇ ನಮಗೇನಾಗಿಲ್ಲ ಅಂದರೆ ಜ್ಞಾನ ಆಗಿಲ್ಲ. ಕ್ಷೇತ್ರ ಅಂದರೆ ಈ ಶರೀರ ಎಂಥೆಂಥವ್ರಿಗಾಗಿಲ್ಲ ಅಂದರೆ ಯಾವ ಋಷಿ ಮುನಿಗಳಿಗೂ ಆಗಿಲ್ಲ, ಯಾವ ಜ್ಞಾನಿಗಳಿಗೂ ಆಗಿಲ್ಲ, ಸನಕ ಸನಂದನಾದಿಗಳಿಗೂ ಈ ದೇಹ ಜ್ಞಾನ ಆಗಿಲ್ಲ, ಈ ದೇಹದೊಳಗಿರ್ತಕ್ಕಂಥ ಕ್ಷೇತ್ರಜ್ಞನ ಜ್ಞಾನ ಆಗಿಲ್ಲ.
ಅದೇ ರೀತಿಯಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಸಹಿತ ಈ ದೇಹದ ಒಂದು ನಿಜವಾದ ಜ್ಞಾನ ಆಗಿಲ್ಲ ಅಂತ ಹೇಳ್ತಾರೆ. ಅಷ್ಟೊಂದು ಗೂಢವಾಗಿರ್ತಕ್ಕಂಥ ಒಂದು ತತ್ವ ಇದು ದೇಹ ಅನ್ನುವಂಥದ್ದು. ಬ್ರಹ್ಮದೇವರು ಈ ದೇಹವನ್ನು ರಚನಾ ಮಾಡಬೇಕಾದ್ರೆ ತಮ್ಮ ಎಲ್ಲ ತಪಶ್ಚರ್ಯ, ತಮ್ಮದೆಲ್ಲ ಜ್ಞಾನಶಕ್ತಿ, ಕಲ್ಪನಾಶಕ್ತಿ, ಭಾವನಾಶಕ್ತಿ, ಅರ್ಥಾತ್ ಏನು ಅಂದರೆ ತಮ್ಮ ತಪಶ್ಚರ್ಯದ ಶಕ್ತಿ, ಬುದ್ಧಿಶಕ್ತಿ ಇದನ್ನೆಲ್ಲ ತೊಡಗಿಸಿ ಈ ಮನುಷ್ಯ ದೇಹವನ್ನು ರಚನಾ ಮಾಡಿದ. ಇದು ಅರ್ಥಾತ್ ಇವತ್ತು ನಮ್ಮ ಡಾಕ್ಟ್ರುಗಳು, ವೈದ್ಯರು ಇದನ್ನು ಕುರಿತು ಮಾಡ್ತಕ್ಕಂಥ ಅಭ್ಯಾಸದ ಲಕ್ಷಣ ಬಹಳ ಬೇರೆ ಇದೆ. ಅದು ಕೇವಲ ಇದರೊಳಗಿನ ದ್ರವ್ಯಗಳನ್ನು ಅಷ್ಟೇ ಅಭ್ಯಾಸ ಮಾಡ್ತಾರೆ. ಆದರೆ ಆ ದ್ರವ್ಯಗಳು ಸಹಿತ ಎಷ್ಟೊಂದು ರಹಸ್ಯಮಯವಾಗಿರ್ತಕ್ಕಂಥವುಗಳವ ಅಂದ್ರೆ ಅವುಗಳನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಶಕ್ಕಿಲ್ಲ. ನಾನು ಹೋಸಲ ಯಾವುದೋ ಒಂದು ಸತ್ಸಂಗದಾಗಿ ಹೇಳಿದೆ, ಈ ಸೃಷ್ಟಿಯ ಒಂದು ರಚನಾದ ಒಂದು ವೈಶಿಷ್ಟ್ಯ ನಮಗೆ ತಿಳಿಲಿಕ್ಕೆ ಶಕ್ಕಿಲ್ಲ ಅಂತೆ. ನಾನು ಹೇಳಿದೆ ಅದರೊಳಗೆ ಒಂದು ಮಣ್ಣು, ನೀರು, ಭಾಳ ಒಂದು ಸ್ವಲ್ಪ ಗೊಬ್ಬರ ತಗೊಂಡು ಆ ವೃಕ್ಷ ಎಂಥ ದಿವ್ಯವಾಗಿರ್ತಕ್ಕಂಥ ರಸವತ್ತಾದ ಹಣ್ಣನ್ನು ನಿರ್ಮಾಣ ಮಾಡ್ತದೆ. ಮಾವಿನ ವೃಕ್ಷ ಏನದನೋ ಅದು ಎಂಥ ಒಂದು ಅತ್ಯಂತ ರಸವತ್ತ ಮಧುರವಾಗಿರ್ತಕ್ಕಂಥ ಹಣ್ಣನ್ನು ತಯಾರು ಮಾಡ್ತದೆ. ಇದರ ರಹಸ್ಯ ಏನು ಅಂತ ನಮ್ಮನ್ನು ಅದು ಕೇಳಿದ್ರೆ ಯಾರಿಗೆ ಹೇಳಲಿಕ್ಕೆ ಶಕ್ಯದ? ಇಂಥ ಒಂದು ಪದಾರ್ಥದೊಳಗಿಂದ ಎಲ್ಲ ಸಾಮಾನ್ಯ ಅಗದಿ ಪದಾರ್ಥದೊಳಗಿಂದ ಇಂಥ ದಿವ್ಯ ರಸವನ್ನು ತಯಾರು ಮಾಡುವಂಥದ್ದು ಏನು ಅದರೊಳಗೆ ವೈಶಿಷ್ಟ್ಯ ಇದೆ? ಹೆಂಗೋ ಹಂಗೇನದ ನಾವು ಈ ಸಾಮಾನ್ಯವಾದ ಆಹಾರ, ಅನ್ನ, ರೊಟ್ಟಿ, ಚಪಾತಿ ಅಥವಾ ಮತ್ತೇನು ಪಲ್ಯ, ಚಟ್ನಿ, ಸಾರು ಅಥವಾ ಮತ್ತೇನಾದರೂ ಹಾಲು, ಹಣ್ಣು ಏನಾದರೂ ತಿನ್ನುವಲ್ವೇ, ಅದನ್ನು ಆಹಾರ ಸೇವನೆ ಮಾಡೋದು ಮಾತ್ರದಿಂದ ಅದೇ ಒಂದು ಆಹಾರ ಸೇವನೆಯಿಂದ ಈ ಶರೀರದೊಳಗೆ ಏನು ದ್ರವ್ಯ ನಿರ್ಮಾಣ ಆಗ್ತವೆ, ಅಸ್ಥಿ, ಮಾಂಸ, ಮಜ್ಜ ಇತ್ಯಾದಿಗಳು, ರಕ್ತ, ಅದೇ ರೀತಿಯಾಗಿ ಇದರೊಳಗಿನ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅವು ಅದರಿಂದಲೇ ನಿರ್ಮಾಣ ಆಗ್ತವೆ. ಜೈಸಾ ಖಾವೆ ಅನ್ನ ವೈಸಾ ಹೋವೆ ಮನ್ನ. ಆಹಾರ ಶುದ್ಧವು ಸತ್ವಶುದ್ಧಿ ಅಂತ ಹೇಳ್ತಾರೆ. ಮನಸ್ಸು ಸಹಿತ ಅನ್ನದಿಂದಲೇ ನಿರ್ಮಾಣ ಆಗ್ತದೆ. ಅನ್ನದ ಬಹಳಷ್ಟು ಅಂಶ ಏನದ ಅಂದ್ರೆ ಮಲಮೂತ್ರಗಳಾಗ್ತವೆ. ಅದರ ಏನು ಅಗದಿ ಸ್ವಲ್ಪ ಅಂಶ ಏನದ ಅಸ್ಥಿ ಮಾಂಸಗಳಿಗೆ ಹೋಗ್ತದೆ. ಅದರೊಳಗಿಂದನೇ ಉಗುರು ಆಗ್ತವೆ, ಕೂದಲಾಗ್ತವೆ, ಅಸ್ಥಿಗಳು, ಮಾಂಸ, ರಕ್ತ. ಇದು ಏನಾರೇ ರಚನಾದ ಒಂದು ಕೌಶಲ್ಯದ ಏನಿರಬಹುದು ಅಂತ ವಿಚಾರ ಮಾಡಿ ನೋಡಿದರೆ ಅರ್ಥಾತ್ ಏನು ಅಂದರೆ ಈ ಜಗತ್ತಿನೊಳಗಿನ ಯಾವ ವಿಜ್ಞಾನಿಗಳಿಗೆ, ಯಾವುದೇ ಡಾಕ್ಟ್ರುಗಳಿಗೆ, ಯಾವುದೇ ಸಂಶೋಧಕರಿಗೆ ಈ ದೇಹವನ್ನು ಕುರಿತು ಅವರಿಗೆ ಸರಿಯಾದ ದಿಶೆಯಲ್ಲಿ ಏನಿಲ್ಲ ಅಂದರೆ ಕಲ್ಪನಾನೇ ಇಲ್ಲ ಅಂತ ಹೇಳಿ. ನಾನು ನಿನ್ನೆ ಒಂದು ವಿಚಾರ ಹೇಳಿದೆ. ನಿನ್ನೆ ರಾತ್ರಿಯ ಒಂದು ಸತ್ಸಂಗದಲ್ಲಿ ಕೇಳಿದವ್ರಿಗೆ ಕಲ್ಪನಾ ಇರ್ಬೋದು. ಅರ್ಥಾತ್ ಏನು ಅಂದರೆ ಇವತ್ತು ಸತ್ಸಂಗ ಮಾಡಬೇಕೋ ಬೇಡೋ ಅನ್ನುವಂಥ ಪರಿಸ್ಥಿತಿ ಇತ್ತು. ಯಾಕೆಂದರೆ ಈ ಮಳೆ ಏನು ಆಗ್ತಾ ಇದೆಯಲ್ಲ, ಈ ಸಪ್ಪಳಕ್ಕೆ ನಿಮಗೆ ಎಲ್ಲಿ ಕೇಳಿಸ್ತದೋ ಇಲ್ಲೋ ಅನ್ನುವಂಥ ದೃಷ್ಟಿಯಿಂದ ಮಾಡಬೇಕು ಮತ್ತು ಮಾಡಿದ್ರೆ ನಿಮಗೆಲ್ಲರೂ ಕೇಳಿಸ್ತದೋ ಇಲ್ಲೋ ಅನ್ನುವಂಥ ಒಂದು ಇದರಿಂದ ನಾವು ಇನ್ನು ಶುರು ಮಾಡಿದ್ವಿ. ಮಾಡೋದಂತೂ ಮಾಡಿಬಿಡೋಣ. ಕೇಳಿಸಿದ್ರೆ ಚಲೋನ ಆಯ್ತು, ಕೇಳಿಸದೇ ಇದ್ರೆ ಮುಂದಿನ ವಾರ ಮಾಡೋಣ ಅಂತ ಹೇಳಿ ಬರ್ತಾ ಅಂತ ತಿಳ್ಕೊಂಡು ಶುರು ಮಾಡೀವಿ. ಈಗ ಮಳೆ ಬರ್ತಾ ಇದೆ, ಮ್ಯಾಲಿನಿಂದ ತಗಡಿನ ಮೇಲೆ ನೀರು ಬೀಳ್ತಾ ಇವೆ, ಸಪ್ಪಳ ಆಗ್ತಾ ಇದೆ. ನಿಮಗೆ ಕೇಳಿಸ್ತಿತ್ತು ಅಂದರೆ ನಾವು ಇದನ್ನು ಮುಂದುವರೆಸ್ಲಿಕ್ಕೆ ಅಡ್ಡಿ ಇಲ್ಲ. ನೀವೆಲ್ಲರೂ ಗೋಣ ಹಾಕಿದ್ರೆ ನಮಗೆ ಕಲ್ಪನಾ ಬರ್ತದೆ. ಎಲ್ಲರೂ ಗೋಣ ಹಾಕ್ಲಿಕ್ಕೆ ಹತ್ತಾರ. ಇಲ್ಲಿ ಆಶ್ರಮದಾಗ ಕೂತವರು ಗೋಣ ಹಾಕ್ಲಿಕ್ಕೆ ಹತ್ತಾರೆ. ಆದ್ದರಿಂದ ಏನು ಕೇಳಿ ಶುರು ಮಾಡಿ ಮುಂದುವರೆಸ್ಲಿಕ್ಕೆ ಅಡ್ಡಿ ಇಲ್ಲ ಅಂತ. ಆದ್ದರಿಂದ ಇದೊಂದು ಅದ್ಭುತವಾಗಿರ್ತಕ್ಕಂಥದ್ದು. ನನಗೆ ಬಹಳ ಸಲ ಮನುಷ್ಯನಾಗ ಬರ್ತದಲ್ಲ ಏನು ಅಂದ್ರೆ ಏನು ಅಧ್ಯಾತ್ಮ ಅದೇನು ವಿಷಯ ಇದು ಏನೂ ಇಲ್ಲದೇ ಇರತಕ್ಕಂಥ ಒಂದು ತತ್ವದಲ್ಲಿ ನಾವು ಎಲ್ಲವನ್ನೂ ಕಲ್ಪನಾ ಮಾಡಿಕೊಳ್ಳೋದು ಅಥವಾ ಅದರೊಳಗೆ ಎಲ್ಲ ಒಂದು ಸಾಮರ್ಥ್ಯದ ಜ್ಞಾನದ ಅದರೊಳಗೆ ಏನಿದೆ ಅಂತಂದ್ರೆ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಾಮರ್ಥ್ಯ ಇದೆ. ಅದರ ಜ್ಞಾನ, ಅದರದ್ದು ಇಚ್ಛೆ, ಅದರದ್ದು ಅರ್ಥಾತ್ ಏನು ಅಂದರೆ ಸ್ವರೂಪ ಅದರದ್ದು, ಇದನ್ನೆಲ್ಲನೂ ನಾವು ಏನೂ ಇಲ್ಲದೇ ಇರ್ತಕ್ಕಂಥದ್ರೊಳಗೆ ನಾವು ಅದನ್ನೇನದ ಅಂದ್ರೆ ಕಲ್ಪನಾ ಮಾಡಿ ಇಲ್ಲದೇ ಇರ್ತಕ್ಕಂಥದ್ರೊಳಗೆ ಕಾಣಿಸದೇ ಇರ್ತಕ್ಕಂಥದ್ದು, ಇಂದ್ರಿಯಗಳಿಗೆ ಗೋಚರವಾಗದೇ ಇರ್ತಕ್ಕಂಥದ್ದು. ಅರ್ಥಾತ್ ಏನು ಅಂದ್ರೆ ಅದು ಕಣ್ಣಿಗೆ ಕಾಣಿಸಂಗಿಲ್ಲ, ಕಿವಿ ಕೇಳಿಸಂಗಿಲ್ಲ, ಮೂಗಿನಿಂದ ವಾಸನೆ ನೋಡ್ಲಿಕ್ಕೆ ಬರೋಂಗಿಲ್ಲ,
ಚರ್ಮದಿಂದ ಸ್ಪರ್ಶ ಮಾಡಲಿಕ್ಕೆ ಬರೋಂಗಿಲ್ಲ, ನಾಲಿಗೆಯಿಂದ ರುಚಿ ನೋಡ್ಲಿಕ್ಕೆ ಬರೋಂಗಿಲ್ಲ, ಮನಸ್ಸಿನಿಂದ ಕಲ್ಪನಾ ಮಾಡಲಿಕ್ಕೆ ಬರೋಂಗಿಲ್ಲ, ಬುದ್ಧಿಯಿಂದ ವಿಚಾರ ಮಾಡಲಿಕ್ಕೆ ಬರೋಂಗಿಲ್ಲ, ಚಿತ್ತದಿಂದ ಅದರೊಳಗೆ ಏನೂ ನಮಗೆ ಅರ್ಥಾತ್ ಏನು ಅದರೊಳಗೆ ಧಾರಣ ಮಾಡಲಿಕ್ಕೆ ಬರೋಂಗಿಲ್ಲ. ಇಂಥ ಒಂದು ಏನೋ ಒಂದು ಅಭಾವದ ಭಾವದಲ್ಲಿರ್ತಕ್ಕಂಥ ವಸ್ತು, ಶೂನ್ಯ ಭಾವದಲ್ಲಿರ್ತಕ್ಕಂಥ ವಸ್ತುವಿನೊಳಗಿಂದ ನಾವೇನು ಮಾಡಬೇಕಾಗಿದೆ, ನಮ್ಮ ಜೀವನದ ಎಲ್ಲ ಪ್ರಶ್ನೆಗಳನ್ನು ಬಗೆಹರಿಸ್ಕೋಬೇಕಾಗಿದೆ. ಇವತ್ತು ಪ್ರತ್ಯಕ್ಷವಾಗಿ ನಮ್ಮ ಕಣ್ಣಿಗೆ ಕಾಣಿಸೋದು, ಕಿವಿ ಕೇಳಿಸೋದು, ಮೂಗಿಗೆ ವಾಸನೆ ನೋಡ್ಲಿಕ್ಕೆ ಬರೋದು, ಅರ್ಥಾತ್ ಎಲ್ಲ ಜ್ಞಾನೇಂದ್ರಿಯಗಳಿಗೆ ವಿಷಯವಾಗ್ತಕ್ಕಂಥದ್ದು, ಅದರೊಳಗಿಂದ ಸುಖ ಅನುಭವಿಸ್ಲಿಕ್ಕೆ ಬರುವಂಥದ್ದು, ಅದನ್ನೆಲ್ಲ ನಾವು ಶೂನ್ಯ ಮಾಡಿ ಶೂನ್ಯದೊಳಗಿಂದ ಏನದ ಅಂತಂದ್ರೆ ಆನಂದದ ಅನುಭವ ಪಡ್ಕೊಂಡು ಜೀವನ ಸಾರ್ಥಕ ಮಾಡ್ಕೋಬೇಕು ಅನ್ನುವಂಥದ್ದು ಅಧ್ಯಾತ್ಮ ಅಂತ. ಇದನ್ನು ಯಾರು ತಲೆಗೆ ಹಚ್ಕೊಳ್ಳಿಕ್ಕೆ ಶಕ್ಯದ ಹೇಳಿ. ಆದರೂ ನಮ್ಮ ಭಾರತೀಯ ಒಂದು ಸಂಸ್ಕೃತಿ, ಆಧ್ಯಾತ್ಮಿಕ ಸಂಸ್ಕೃತಿಯ ಬಹಳ ಪ್ರಚಂಡವಾಗಿರ್ತಕ್ಕಂಥ ಒಂದು ಸಾಮರ್ಥ್ಯ ಏನದ ಮತ್ತು ನಮ್ಮ ಭಾರತೀಯ ಸಂಸ್ಕೃತಿಯ ಭಾಗ್ಯ ಏನದ ಅಂದರೆ, ನಾವು ಎಷ್ಟೇ ನಮಗಿದೇನದ ಅವ್ಯಕ್ತದ ನಿನ್ನೆ ಪ್ರವಚನದಾಗ ಬಂತು, ಮಹಾರಾಜರ ಕಣ್ಣಿಗೆ ಕಾಣಿಸಂಗಿಲ್ಲ, ಅರ್ಥಾತ್ ಏನು ಅಂದ್ರೆ ಸೂಕ್ಷ್ಮ ಇದ್ದಾರೆ, ಅದೃಶ್ಯ ಇದ್ದಾರೆ, ಮಹಾರಾಜರಿದ್ದಾರೆ, ಅವ್ರ ಕಣ್ಣಿಗೆ ಕಾಣಿಸಂಗಿಲ್ಲ ಆದರೂ ಇದ್ದಾರೆ ಅಂತ ತಿಳ್ಕೋಬೇಕು. ಭಗವಂತ ಇದ್ದಾನೆ, ಮಹಾರಾಜರಿದ್ದಾರೆ, ಆ ದೇಹ ಬಿಟ್ಟವರೇ ಇದ್ದಾರೋ, ದೇಹದಲ್ಲಿ ಇದ್ದವರಿದ್ದಾರೋ ಏನೂ ನಮಗೆ ಅರ್ಥ ಆಗೋದಿಲ್ಲ. ಅರ್ಥಾತ್ ಏನು ಆ ನರೇಗಲ್ ಹುಚ್ಚು ಇರಪ್ಪದ್ದು ಹೇಳ್ತಿದ್ದಿಲ್ಲ, ಯಾವುದು ಹೌದು ಅದು ಅಲ್ಲ, ಯಾವುದು ಅಲ್ಲೋ ಅದು ಹೌದು ಅಂತ. ಯಾವುದನ್ನು ನಾವು ಹೌದು 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 ಅಂತ ತಿಳ್ಕೊಂಡು ಬೆನ್ನು ಹತ್ತೀವೋ ಅದು ಅವ್ರ ದೃಷ್ಟಿಯಿಂದ ಅಲ್ಲ ಅಂತ. ನನಗೊಂದೊಂದು ಸಲ ಮನಸ್ಸಿನಾಗ ಬರ್ತದಲ್ಲ, ಏನು ಅಂದರೆ ಈ ಸತ್ಪುರುಷರು ಏನು ನಮ್ಮನ್ನು ಮೋಸ ಮಾಡ್ಲಿಕ್ಕೆ ಹತ್ತಾರೋ, ಏನು ಸುಳ್ಳು ಹೇಳಲಿಕ್ಕೆ ಹತ್ತಾರೋ, ಏನು ಅವ್ರಿಗೆ ಅನುಭವ ಬಂದದೋ ಇಲ್ಲೋ, ಅಥವಾ ಏನಪ್ಪ ಹಂಗೆ ಒಂದು ನಮೂನಿ ನಮ್ಮನ್ನು ಇದನ್ನು ಮಾಡ್ಕೊಂಡು ತೊಗೊಂಡು ಹೊಂಟಾರೋ, ಹಿಪ್ನಾಟೈಸೇಷನ್ ಮಾಡಿ ತೊಗೊಂಡು ಹೊಂಟಾರೋ, ಏನು ಇದ್ರದ್ದು ಎಲ್ಲಿ ನೆಲ್ಲಿ ಹೆಂಗೆ ಹತ್ತುವುದು ಏನು ವಿಚಾರ ಅಂತ ನಮಗೆ ಅನ್ನಿಸ್ಲಿಕ್ಕೆ ಶಕ್ಯದ. ಆದರೆ ವಸ್ತುಸ್ಥಿತಿ ಏನದನೋ ಅದೇ ನಿಜವಾಗಿರ್ತಕ್ಕಂಥದ್ದು. ನಾವು ಕಡಿಮೆ ಬೀಳ್ತೀವಿ, ಪ್ರಯತ್ನದೊಳಗೆ ಕಡಿಮೆ ಬೀಳ್ತೀವಿ, ಸಾಧನೆಯೊಳಗೆ ಕಡಿಮೆ ಬೀಳ್ತೀವಿ, ಅದ್ರ ಬಗ್ಗೆ ಇರ್ತಕ್ಕಂಥ ನಿಷ್ಠಾದಲ್ಲಿ ಕಡಿಮೆ ಬೀಳ್ತೀವಿ, ತಿಳುವಳಿಕೆಯಲ್ಲಿ ಕಡಿಮೆ ಬೀಳ್ತೀವಿ ಅಂತ ತಿಳ್ಕೊಂಡು ನಮಗೇನಾಗವಲ್ತು ಅಂದರೆ ಆ ಕ್ಷೇತ್ರದಲ್ಲಿ ಪ್ರವೇಶ ಮಾಡಲಿಕ್ಕೂ ಬರವಲ್ತು, ಅದನ್ನು ನಮಗೆ ನಿರ್ಧಾರ ಮಾಡಲಿಕ್ಕೂ ಬರವಲ್ತು. ನಾನು ಗುರುಪೌರ್ಣಿಮಾದಲ್ಲಿ 3 ದಿವಸ ಏನದನೋ ಬ್ರಹ್ಮಾನಂದ ಮಹಾರಾಜರು ಬರೆದಿರ್ತಕ್ಕಂಥ ಮೋಕ್ಷ ಪ್ರಾಪ್ತಿಯ ಗುಟ್ಟು ಅಥವಾ ಮರಾಠಿ ಒಳಗೆ ಮೋಕ್ಷ ಪ್ರಾಪ್ತಿಯ ರಹಸ್ಯ, ಆ ವಿಷಯವಾಗಿ 3 ದಿವಸ ಪ್ರವಚನ ಮಾಡ್ಬೇಕಂತ ಮಾಡೀನಿ. ಮೊದಲನೇ ಶಬ್ದದೊಳಗೆ ಅವ್ರು ಏನಂತಾರೆ ಅಂದರೆ, ನಾವು ಫೇಲ್ ಆಗಿಬಿಡ್ತೀವಿ. ಮೊದಲನೇ ಶಬ್ದದೊಳಗೆ ನಾವು ಫೇಲ್ ಆಗ್ತೀವಿ. ಪರಮಪ್ರಾಪ್ತಿ ಸದ್ಗತಿ ಆಗಬೇಕೆಂದು ಪೂರ್ಣ ಇಚ್ಛಾ ಖರೇ ಇರಾದ ಇದ್ದವರು ಮುಂದಿಂದ ಓದ್ರಿ ಅಂದಾರ. ಇಲ್ಲದೇ ಇದ್ರೆ ಸುಮ್ಮನೆ ತೆಗೆದಿಟ್ಟು ನಮಸ್ಕಾರ ಮಾಡಿಬಿಡ್ರಿ ಅಂದಾರ. ಮುಂದಿಂದ ಓದುವ ಅಧಿಕಾರನೇ ಇಲ್ಲ ನಮಗೆ, ಮುಂದಿಂದ ಓದಲಿಕ್ಕೆ ನಮ್ಮಲ್ಲಿ ಯೋಗ್ಯತಾನೇ ಇಲ್ಲ. ಯಾಕಂದ್ರೆ ಮೊದಲೇ 2 ಶಬ್ದದಾಗ ನಾವು ಫೇಲ್ ಆಗಿಬಿಟ್ವಿ ಅಂದರೆ ಮುಂದಿಂದ ಓದಿ ಉಪಯೋಗ ಏನು ನಮಗೆ. ಅವ್ರು ಹೇಳಿದರು ಪರಮಪ್ರಾಪ್ತಿ ಅಂದ್ರೆ ಬೇರೆ, ಸದ್ಗತಿ ಅಂದ್ರೆ ಬೇರೆ. ಅದನ್ನು ಅವತ್ತು ಹೇಳ್ತೀನಿ ನಾನು ಪ್ರವಚನದಾಗ. ಪರಮಪ್ರಾಪ್ತಿ ಅಂದ್ರೆ ಭಗವಂತನ ಪ್ರಾಪ್ತಿ, ಆತ್ಮಜ್ಞಾನ ಅರ್ಥಾತ್ ಬ್ರಹ್ಮಜ್ಞಾನ, ಭಗವಂತನ ಸಾಕ್ಷಾತ್ಕಾರ. ಸದ್ಗತಿ ಅಂದರೆ ಉತ್ತಮ ಗತಿ. ಈ ಜನ್ಮದಲ್ಲಿ ನಾವು ಬಹಳಷ್ಟು ಸಾಧನೆ ಮಾಡಿ ಇದರ ಮುಂದಿನ ಸಾಧನೆ ಮಾಡೋ ಸಲುವಾಗಿ ಏನು ಒಂದು ಇದಕ್ಕೂ ಶ್ರೇಷ್ಠವಾದ ದೇಹವನ್ನು ನಾವು ಪಡ್ಕೋತೀವೋ ಅದಕ್ಕೆ ಸದ್ಗತಿ ಅಂತಾರೆ. ಮಹಾರಾಜರು ಸದ್ಗತಿ ಕೊಡಲಿಕ್ಕೆ ಮತ್ತೊಂದು ಸಲ ಅವತಾರ ಮಾಡಿ ಬಂದರು ಅಂತ ಹೇಳ್ತಾರೆ. ಮಹಾರಾಜರು ವಾಣಿಯ ಮೂಲಕವಾಗಿ 2ನೇ ಸಲ ಅವತಾರ ಮಾಡಿದ್ರೆ ಒಂದು ಮುಖ್ಯ ಕಾರಣ ಏನು ಅಂದ್ರೆ, ಬಹಳಷ್ಟು ಜನರಿಗೆ ಮಹಾರಾಜರು ಅವ್ರದ್ದು ಅಂತಕಾಲ ಸಾಧಿಸಿಕೊಡ್ಬೇಕಾಗಿತ್ತು. ಅವ್ರ ಅಂತಕಾಲ ಸಾಧಿಸೋದಲ್ಲ ಸಲುವಾಗಿಯೇ ಮಹಾರಾಜರು ಮತ್ತೊಂದು ಸಲ ಅವತಾರ ಮಾಡಿ ಬಂದರು ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆ ಸದ್ಗತಿ ಕೊಡಬೇಕಾಗಿತ್ತು. ಅಂದ್ರೆ ಅವ್ರನ್ನ 5ನೇ ಕ್ಲಾಸ್ನಿಂದ 6ನೇ ಕ್ಲಾಸಿಗೆ, 6ನೇ ಕ್ಲಾಸ್ನಿಂದ 7ನೇ ಕ್ಲಾಸಿಗೆ, 7ನೇ ಕ್ಲಾಸ್ನಲ್ಲಿದ್ದವ್ರನ್ನ 8ನೇ ಕ್ಲಾಸಿಗೆ ಹಾಕಬೇಕಾಗಿತ್ತು. ಅದಕ್ಕಾಗಿ ಮಹಾರಾಜರು ಅವ್ರ ಸಮಯದಲ್ಲಿ ಅಂತ್ಯಕಾಲದಲ್ಲಿ ಹೋಗಿ ಹೆಂಗೆ ನೋಡಿದ್ರಿಲ್ಲ, ನಾವು ಹಿಂದೂನಲ್ಲಿ ನೋಡ್ತೀವಿ, ಮುಂಜಾನೆ ಎದ್ದು ಕೂಡಲೇ ಹೋಗಿ ಆ ಗೌಳಿ ಬಾಬಾನ ಅರ್ಥಾತ್ ಏನು ಮಾನಸ ಪೂಜೆ ಮಾಡ್ಕೋತ ಕೂತಾಗ ಹೋಗಿ ಗೌಳಿ ಬಾಬಾನ ಕಡೆಯಿಂದ ಏನು ಅಂತಂದ್ರೆ ಅವನಿಗೆ ಇದನ್ನು ಮಾಡಿ, ಅವನಿಗೆ ಸ್ನಾನಕ್ಕೆ ಹಾಕಿ ಅವನ್ನೆಲ್ಲ ಇದನ್ನು ಮಾಡಿ ಕೊನೆಗೆ ಅವ್ರ ತೊಡೆ ಮೇಲೆ ದೇಹ ಬಿಟ್ಟ ಅನ್ನೋದನ್ನೆಲ್ಲ ನೋಡ್ತೀವಿ. ಹಿಂಗೆ ಎಷ್ಟು ಮಂದಿಗೆ ಮಹಾರಾಜರು ಅಂತ್ಯಕಾಲ ಸಾಧಿಸಿಕೊಟ್ರು. ಅರ್ಥಾತ್ ಅವ್ರಿಗೆ ಸದ್ಗತಿ ಕೊಟ್ಟರು. ಅದು ಪರಮಪ್ರಾಪ್ತಿ ಅಲ್ಲದು, ಅದು ಸದ್ಗತಿ. ಅದು ಪರಮಪ್ರಾಪ್ತಿ ಅಂದರೆ ಬ್ರಹ್ಮಜ್ಞಾನ, ಆತ್ಮ ಸಾಕ್ಷಾತ್ಕಾರ, ಆತ್ಮಜ್ಞಾನ ಅಂತ ತಿಳ್ಕೊಂಡು ಹೇಳ್ಬೇಕಾಗ್ತದೆ. ಹೆಂಗೋ ಹಂಗೇನದ ಅಂದ್ರೆ, ನಿಮಗೆ ಪರಮಪ್ರಾಪ್ತಿ ಆಗಬೇಕಂತಾಗಲಿ
ಅಥವಾ ಸದ್ಗತಿ ಹೊಂದಬೇಕು ಅನ್ನುವಂಥದ್ದಾದರೂ ಇಚ್ಛಾ ಇತ್ತು ಅಂದರೆ ಹೆಂಗಂದ್ರೆ ಅರ್ಥಾತ್ ಪರಮಪ್ರಾಪ್ತಿ ಸದ್ಗತಿ ಆಗಬೇಕೆಂದು ಪೂರ್ಣ ಇಚ್ಛಾ, ಅದರೊಳಗೆ ಎಳ್ಳಷ್ಟು ಸಂಶಯ ಇಲ್ಲ, 100ಕ್ಕೆ 100ರಷ್ಟು ನಮಗದು ಒಂದೇ ಒಂದು ಇಚ್ಛಾ, ಅದೇನು ಅಂದ್ರೆ ಪೂರ್ಣ ಇಚ್ಛಾ ಮತ್ತು ಖರೇ ಇರಾದ ಇದ್ದವರು. ಖರೇ ಇರಾದ ಅಂದ್ರೆ ಅರ್ಥಾತ್ ಅತ್ಯಂತ ಕೋರ್ಟ್ನಾಗಿನ ಖರೆ ಅಲ್ರಿ. ಕೋರ್ಟ್ನಾಗ ನಾವು ಭಗವದ್ಗೀತಾದ ಮೇಲೆ ಕೈ ಇಟ್ಟು ಹೇಳ್ತಿರ್ತೀವಿ ಖರೇ ಮಾತಾಡ್ತೀನಿ ಅಂತ, ಅದು 100ಕ್ಕೆ 100ರಷ್ಟು ಸುಳ್ಳೇ ಇರ್ತದೆ. ಅದು ಇದಿಲ್ಲ, ಭಗವದ್ಗೀತಾನೂ ಏನಿಲ್ಲಲ್ಲೇ ಖರೇನೂ ಆ ಶಬ್ದಕ್ಕೂ ಏನು ಆಗ್ತಿಲ್ಲ. ಖರೇ ಇಚ್ಛಾ ಇದ್ದವ್ರು, ಖರೇ ಇರಾದ ಇದ್ದವರು. ಇರಾದ ಅಂದ್ರೆ ನಿಶ್ಚಯ. ಆಪ್ಕ ಈ ಕ್ಯಾ ಇರಾದ ಹೈ ಅಂದ್ರೆ ಏನು ನಿಮಗೆ ನಿಶ್ಚಯ ಅದ ಅಂತ ತಿಳ್ಕೊಂಡು ಕೇಳುವ ಹಂಗೆ ನಿಶ್ಚಯ ಇದ್ದವ್ರಿಗೆ, ಪೂರ್ಣ ಇಚ್ಛಾ ಇದ್ದವರು ಮಾತ್ರ ಏನು ಮಾಡಬೇಕು, ಪೂರ್ಣ ಇಚ್ಛಾ ಖರೇ ಇರಾದ ಇದ್ದವರು ಸದಾ ಸರ್ವದಾ ಖಂಡ. ಮುಂದಿಂದೆಲ್ಲ ಅವ್ರು ಹೇಳಿದರು, ಸಾಧನೆ ಹೇಳಿದರು. ಹೆಂಗೋ ಹಂಗೇನದ ಅಂದರೆ ಇಂಥ ಒಂದು ದಿವ್ಯವಾಗಿರ್ತಕ್ಕಂಥ ಮನುಷ್ಯ ದೇಹವನ್ನು ಪಡ್ಕೊಂಡು ಬಂದು ಇದೇನು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಮತ್ತು ನಾವು ನಮ್ಮ ಜೀವನದೊಳಗೆ ಅರ್ಥಾತ್ ಈ ದೃಶ್ಯ ಜಗತ್ತಿನೊಳಗಿನ ಎಲ್ಲ ಸುಖ ನಾವು ಅನುಭವಿಸ್ಲಿಕ್ಕೆ ಹತ್ತೀವಿ. ಆದರೆ ನಮ್ಮ ಜೀವನದಲ್ಲಿ ಏನೋ ಒಂದು ವಿಲಕ್ಷಣವಾಗಿರ್ತಕ್ಕಂಥ ತತ್ವದ ಕಡೆಗೆ ನಮಗೆ ಹೋಗಬೇಕಾಗಿದೆ. ನಮಗದರ ಅನುಭವ ಇಲ್ಲ, ಕಲ್ಪನಾ ಇಲ್ಲ, ಅದ್ರ ಬಗ್ಗೆ ನಮಗೇನು ಅರ್ಥಾತ್ ಏನು ಅಂದರೆ ಅದ್ರದ್ದು ನಮಗದ್ರ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ಆದರೂ ಸಹಿತ ನಾವೊಂದು ಶ್ರದ್ಧಾ ಅದ ನಮಗೇನದ ಅಂದ್ರೆ ಒಂದು ವಿಶ್ವಾಸದ ಶ್ರದ್ಧಾ ಅದ. ಏನು ಅಂದ್ರೆ ಆ ಅನುಭವ ಪಡ್ಕೊಂಡು ಅವರು ಪ್ರತ್ಯಕ್ಷವಾಗಿ ನಮಗೆ ಹೇಳ್ತಾ ಇದ್ದಾರೆ. ನನಗೆ ಆ ಅನುಭವ ಪಡ್ಕೊಂಡು ಮಹಾರಾಜರು ಹೇಳಿದರು, ನನಗೆ ಅರ್ಥಾತ್ ನಾನು ಸಣ್ಣವಿದ್ದಾಗ ನನಗೆ ಬಹಳಷ್ಟು ಸಮಯ ಇತ್ತು, ನನಗೆ ಸಮಾಧಾನವನ್ನು ಶೋಧ ಮಾಡಬೇಕು ಅನ್ನಿಸ್ತು. ನಾನು ಸಮಾಧಾನ ಶೋಧ ಮಾಡಿದೆ, ನನಗೆ ಸಮಾಧಾನ ಸಿಕ್ತು. ಅವರೇನು ಸುಳ್ಳು ಹೇಳ್ತಾರೆ ಏನ್ರಿ? ಜ್ಞಾನೇಶ್ವರ ಮಹಾರಾಜರೇನು ಸುಳ್ಳು ಹೇಳ್ತಾರೆ? ಅರ್ಥಾತ್ ಏನು ಅಂದ್ರೆ ನಮಗೆ ಆ ಕ್ಷೇತ್ರದೊಳಗೇ ಪ್ರವೇಶ ಮಾಡಲಿಕ್ಕೆ ಬರವಲ್ಲ. ನಾವು ಇವತ್ತು ಮುಂಜಾನೆ ಅರ್ಥಾತ್ ನಮ್ಮ ಉದಯ ಅದು ಬಂದಿದ್ರೆ ಅವ್ರಿಗೆ ಹೇಳಲಿಕ್ಕೆ ಹತ್ತಿದ್ದೆ, ನಾವು ಈ ದೃಶ್ಯದೊಳಗೆ ಎಷ್ಟರೇ ಸಿಕ್ಕೊಂಡ್ಬಿಟ್ಟೀವಿ ಅಂದರೆ ಈ ದೃಶ್ಯದೊಳಗಿಂದ ಹೊರಗೆ ಬರಲಿಕ್ಕೆ ತಯಾರಿಲ್ಲ. ನಾವು ಎಲ್ಲ ನಮ್ಮ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ದೇಹ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲನೂ ಈ ದೃಶ್ಯ ಪ್ರಪಂಚದೊಳಗೆ ಹೆಂಗೆ ಸಿಕ್ಕೊಂಡ್ಬಿಟ್ಟದ ಅಂದರೆ ಒಬ್ಬ ಯಾವನು ನಾನು ನರ್ಮದಾ ಪ್ರದಕ್ಷಿಣೆ ಮಾಡುವ ಮುಂದೆ ಅಕಸ್ಮಾತ್ ಒಂದು ಕಡೆ ಹಿಂಗೆ ಗುಡ್ಡದ ಮೇಲಿಂದ ದಾಟಬೇಕಾಗಿತ್ತು. ದಾಟುವ ಹೊತ್ತಿನೊಳಗೆ ಈ ಗುಡ್ಡದ ತುದಿಯಿಂದ ಆ ಗುಡ್ಡದ ತುದಿಗೆ ಅಥವಾ ಹಿಂಗೆ ಹೋಗಬೇಕಾಗಿತ್ತು. ಅವಾಗ ಒಮ್ಮೆಲೆ ಕಾಲು ಜಾರಿ ಬಿಟ್ಟು ನಾನು ಕಾಲು ಜಾರಿದ ಕೂಡಲೇ ಒಮ್ಮೆಲೆ ನರ್ಮದಾ ನದಿಯೊಳಗೆ ಇಳಿದೆ. ಹೆಂಗೆ ಇಳಿದೆ ಅಂದರೆ ಕುತ್ತಿಗೆ ತನಕನೂ ಕೆಸರಿನಾಗ ಮುಳುಗಿದೆ. ಆ ಪೂರ ಒಳಗೆ ಕೆಸರೇ ಇತ್ತದು. ಆ ಕೆಸರಿನಾಗ ಮುಳುಗಿ ಅಕ್ಷರಶಃ ಎರಡೂ ಕೈಲೇ ಏನದ ಒಂದೊಂದು ಕಂಟಿ ಹಿಡ್ಕೊಂಡಿದ್ದೆ. ಅವು ಕೈಗೊಂದು 2 ಕಂಟಿ ಸಿಕ್ಕು, ಕಂಟಿ ಹಿಡ್ಕೊಂಡಿದ್ದೆ. ಒಂದು ಈ ಕೈ ಸೋತ ಕೂಡಲೇ ಈ ಕೈಲಿ ಹಿಡ್ಕೋತಿದ್ದೆ, ಈ ಕೈ ಸೋತ ಕೂಡಲೇ ಕೆಳ ಕಾಲು ನೆಲಕ್ಕೆ ಹತ್ತೇ ಇಲ್ಲ, ಕೆಸರಾಗನೇ ಇದ್ದು. ಅಕ್ಷರಶಃ ಬೆಣ್ಣೆ ಅಂತ ಕೆಸರದು, ಅಳ್ಳಕಂದು ಕೆಸರಿನಾಗ ಸಿಕ್ಕಿದ್ದೆ. ರಾತ್ರಿ ಎಲ್ಲ ಅದ ಪರಿಸ್ಥಿತಿ ಒಳಗೆ ಕಳೆದ ಬಳಿಕ ಮುಂಜಾನೆ ಎದ್ದು ಒಂದಿಬ್ಬರು ಭಿಲ್ರು ಬಂದರು. ಅವರು ಆ ಭಿಲ್ರು ಆದಿವಾಸಿಗಳು ಬಂದು 2 ರಟ್ಟಿ ಹಿಡಿದು ಮ್ಯಾಲೆ ಕೆತ್ತಿದ್ರೆ ನೋಡ್ತೀನಿ ಕುತ್ತಿಗೆಯಿಂದ ಪಾದದ ತನಕ ರಮರಾಡ್ ಹಿಡಿದಿತ್ತು. ಹೆಂಗೋ ಹಂಗೆ ನಮ್ಮ ಪರಿಸ್ಥಿತಿ ಅದ. ನಾವು ನಮ್ಮ ದೇಹ, ಪ್ರಪಂಚ, ಮನೆ, ಮಾರು, ಮಕ್ಕಳು, ಅದು ಇದು ಕಟ್ಟಿಕೊಂಡು ಅರ್ಥಾತ್ ಏನು ಅಂದರೆ ದೇಹ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲನೂ ಸುಳ್ಸುಳ್ಳ ಈ ಪ್ರಪಂಚ ದೃಶ್ಯ ಪ್ರಪಂಚದಲ್ಲಿ ಏನೇನಾದರೂ ಕಲ್ಪನಾ ಮಾಡಿಕೊಂಡು ಮನೆ, ಮಾರು, ದುಡ್ಡು, ಆಸ್ತಿ, ಬೆಳ್ಳಿ, ಬಂಗಾರ, ವಸ್ತು, ಒಡವಿ ಇವೆಲ್ಲ ನಮಗೆ ರಮರಾಡಿವು. ಇದರೊಳಗೆ ಎಷ್ಟರ ಇಳಿದು ಹೋಗಿವಿ ಅಂದ್ರೆ ಇನ್ನು ಸದ್ಗುರುಗಳ ಬಂದು ನಮ್ಮನ್ನು 2 ಕೈ ಹಿಡಿದು ಮ್ಯಾಲಕ್ಕೆ ಎತ್ತಿದ್ರೆ ಮಾತ್ರ ಇದರೊಳಗಿಂದ ಬಚಾವದನೆ ಹೊರತು ಇಲ್ಲಾದರೂ ಒಂದು ಚೂರು 2 ಕೈ ಸೋತು ನಮ್ಮ ಪರಿಸ್ಥಿತಿ ಹೆಂಗಾಗ್ಯದ ಅಂತಂದ್ರೆ ಒಬ್ಬ ರಾತ್ರಿ ಗುಡ್ಡದ ಮೇಲೆ ಹೊಂಟಿದ್ದಂತ. ಹೊಂಟಾಗ ಏನಾಯಿತು ಅಂದ್ರೆ ಒಮ್ಮೆಲೆ ಕಾಲು ಜಾರ್ತೇವೆ. ಕಾಲು ಜಾರಿದ ಕೂಡಲೇ ಕೆಳಗೆ ಬೀಳಿಕ್ಕೆ ಹತ್ತು ಕೂಡಲೇ ಒಂದು ಗಿಡ ಒಂದು ಕಂಟಿ ಹಿಡ್ಕೊಂಡ. ಆ ಬೆಳತನಕ ಆ ಕಂಟಿ ಹಿಡ್ಕೊಂಡು ನಿಂತಿದ್ದ. ಅವ್ನ ಪಾಪ ಏನು ಕಾಣಿಸ್ಲಿಲ್ಲ ಅಂದರೆ ಕೆಳಗೆ ರಸ್ತೆ ಕೆಳಗಿನ ದಾರಿ ಏನದನೋ ಎಷ್ಟು ಕೆಳಗದ ಗೊತ್ತಾಗಲಿಲ್ಲ, ಅವ್ನು ಕಾಣಿಸ್ಲಿಲ್ಲ. ಅದಕ್ಕಾಗಿ ಅವ್ನು ಬೆಳತನಕ ಅವ್ನ ಕಂಟಿ ಹಿಡ್ಕೊಂಡು ನಿಂತ. ಕೆಳಗೆ ಬಿದ್ದೆ ಅಂದರೆ ಎಷ್ಟು ಕೆಳಗದನೋ, 50 ಫೂಟ್ ಅದನೋ, 100 ಫೂಟ್ ಅದನೋ, ಮತ್ತೆ ಎಲ್ಲಿ ಬಿದ್ದು ಸತ್ತು ಹೋಗ್ತೀನೋ ಅಂತ ತಿಳ್ಕೊಂಡು ಅವ ಏನು ಮಾಡಿದ, ಗಟ್ಟೆ ಕಂಟಿ ಹಿಡ್ಕೊಂಡು ಒದ್ದಾಡ್ಕೋತ ಬೆಳತನಕ ಆ ಕಂಟಿ ಹಿಡ್ಕೊಂಡು ನಿಂತಿದ್ದ ಅಥವಾ ಗಿಡ ಹಿಡ್ಕೊಂಡು. ಆಮೇಲೆ ಮುಂಜಾನೆ ನೋಡ್ತಾನೆ, ಬೆಳಕಾದ್ಬೇಕು ನೋಡ್ತಾನೆ, ಕೆಳಗಿನ ದಾರಿ ಒಂದಾಗೇನು ಕೆಳಗಿನ ದಾರಿ ಬರೀ 1 ಫೂಟ್ ಸಹಿತಿಲ್ಲ. ಹಣಿ ಬಡ್ಕೊಂಡವ. ನಮ್ಮ ಪರಿಸ್ಥಿತಿನೂ ಹಂಗೆ ಆಗ್ತದೆ.
ಸಾಯೋ ತನಕನೂ ಇದನ್ನೇನು ಬಿಡಂಗೇ ಇಲ್ಲ ಗಿಡ. ಕೊನೆಗೆ ಏನಪ್ಪ ಅಂತಂದ್ರೆ ಸದ್ಗುರುಗಳ ಕೃಪಾ ಮಾಡಿದ ಕೂಡಲೇ ಇಷ್ಟ ಅದ ಏನಿದು ಅಂತ ಅನಿಸೋ ಹಂಗೆ ಪರಿಸ್ಥಿತಿ ಅವ್ರ ಕೃಪಾ ಆಯ್ತು ಅಂದ್ರೆ ಇಷ್ಟು ಸಮಾಧಾನ ಆಗ್ತದಲ್ಲ. ಆಯುಷ್ಯ ತುಂಬ ಈ ಪ್ರಪಂಚವನ್ನು ಕಂಟಿ ಹಿಡ್ಕೊಂಡು ಒದ್ದಾಡಿದ್ದು ಒಂದಾಗ್ತದೆ. ಕೊನೆಗೆ ಅವ್ರು ಬಂದು ಅನುಗ್ರಹ ಮಾಡಿದ ಕೂಡಲೇ ಸ್ವಲ್ಪ ಅಂತಃಕರಣದೊಳಗೆ ಬೆಳಕು ಬಿತ್ತು ಅಂದರೆ ಪ್ರಪಂಚದ ಅರ್ಥಾತ್ ಅಂಧಕಾರ ದೂರಾಗಿ ಒಳಗೆ ಆತ್ಮಪ್ರಕಾಶ ಬಿದ್ದು ಕೂಡ ನಮಗೆ ಅನ್ನಿಸ್ತದ ಏನು ಅಂದ್ರೆ ಕೆಳಗೆ ಏನು ಭಾಳ ಇಲ್ಲೇ ಇಲ್ಲ ಇರ್ಕೋದು. ನಾ ಯಾಕೆ ಹೇಳಿಕತ್ತೀನಿ ಅಂತಂದರೆ ಹಿಂಗೆ ನಮ್ಮ ಪರಿಸ್ಥಿತಿ ಇದ್ದಾಗ ನಾವು ಅತ್ಯಂತ ಆಗ್ರಹಪೂರ್ವಕವಾಗಿ ಮನಃಪೂರ್ವಕವಾಗಿ ಅರ್ಥಾತ್ ಏನು ಅಂದರೆ ಮನಸ್ಸಿಗೆ ಒಗ್ಲಿ ಬಿಡಲಿ ನಾವು ಎರಡು ಕೆಲಸ ಮುಖ್ಯವಾಗಿ ಮಾಡಬೇಕೇನು ಅಂದ್ರೆ ಒಂದು ಎಲ್ಲಿದ್ದಲ್ಲಿ ಸತ್ಸಂಗ ಇಲ್ಲೇ ಬರಲಿ ಇಲ್ಲೇ ಮಾಡಿರಿ ಅಂತ ಹೇಳೋದಿಲ್ಲ. ನಮಗೆ ಮೊದಲಿಂದ ನಮ್ಮ ಸ್ವಭಾವ ಏನದ ಅಂದ್ರೆ ಎಲ್ಲೇ ಸತ್ಸಂಗ ನಡೆದಿರಲಿ, ಎಲ್ಲೇ ಪ್ರವಚನ ನಡೆದಿರಲಿ, ಎಲ್ಲೇ ಕೀರ್ತನ ನಡೆದಿರಲಿ. ಸಮರ್ಥ ರಾಮದಾಸ ಸ್ವಾಮಿಗಳು ತಮ್ಮ ವಯಸ್ಸಿನ 12ನೇ ವರ್ಷ ಅರ್ಥಾತ್ ಮದುವೆ ಮಂಟಪದೊಳಗೆ ಲಗ್ನ ಮಂಟಪದಾಗಿಂದ ಸುಮುಹೂರ್ತೆ ಸಾವಧಾನ ಅಂದ ಕೂಡಲೇ ಓಡಿ ಹೋದರು. ಭಾರತದ ಇತಿಹಾಸದಲ್ಲಿ ಅರ್ಥಾತ್ ಸಮರ್ಥ ರಾಮದಾಸ ಸ್ವಾಮಿಗಳು ಅಂತರ್ಪಟದ ಮುಂದಿಂದ ಏನು ಓಡಿ ಹೋದರು ಅನ್ನೋದು ಎಳ್ಳಷ್ಟು ಸಂಶಯ ಇಲ್ಲ. ಓಡಿ ಹೋದರು ಅನ್ನೋದು ಖರೇನೇ. ನಮ್ಮ ತಲೆಗೆ ಅದು ಅಷ್ಟು ಹೊಳಿಲಿಕ್ಕೆ ಶಕ್ಕಿಲ್ಲ. ಹಿಂಗೆ ಓಡಿ ಹೋಗಬಹುದು ಅನ್ನೋದನ್ನು ಸಹಿತ ಕಲ್ಪನಾ ಮಾಡಲಿಕ್ಕೆ ಶಕ್ಕಿಲ್ಲ ನಮ್ಗೆ. ಇಂಥ ಪರಿಸ್ಥಿತಿ ಅಂದರೆ ಇಷ್ಟೊಂದು ನಾವು ಆ ವಿಚಾರದೊಳಗೆ ಸಮರಸ ಆಗಿಬಿಡ್ತೀವಿ. ಅದರಾಗಿಂದ ಬೇರೆ ಕಲ್ಪನಾನ ಮಾಡಲಿಕ್ಕೆ ಬರೋಂಗಿಲ್ಲ. ಆದರೆ ಅವರು ಅಷ್ಟು ಗದ್ದಲದೊಳಗಿನ್ನೂ ಅಗದಿ ಪ್ರೀ ಪ್ಲ್ಯಾನ್ಡ್ ಇತ್ತು ಅವ್ರದ್ದೆಲ್ಲ. ಮುನ್ನಾ ದಿವಸ ಹೋಗಿ ಅವ್ರು ಏನು ನೋಡ್ಕೊಂಬಂದಿದ್ರು ಅಂದ್ರೆ ನಾನು ಲಗ್ನ ಮಂಟಪದಾಗಿಂದ ಓಡಿ ಬಂದರೆ ಮೊದಲು ಎಲ್ಲಿ ಹೋಗಿ ಕೂಡಬೇಕು ಅನ್ನೋದನ್ನು ವಿಚಾರ ನೋಡ್ಕೊಂಬಂದಿದ್ರು. ಆ ಊರು ಹೊರಗೆ ಒಂದು ಆಲದ ಮರ ಇತ್ತು. ಆಲದ ಮರದ ಮೇಲೆ ಒಂದು ದೊಡ್ಡದೊಂದು ಪೊದರಿತ್ತು. ಹಿಂಗೆ ಆ ಬೇರು ಗೀರು ಎಲ್ಲ ಮುಚ್ಚಿದ್ದೊಂದು ಹಿಂಗೆ ಪೊದರಿತ್ತು. ಅದನ್ನು ನೋಡ್ಕೊಂಡು ಬಂದಿದ್ರು. ಅದನ್ನ ಹತ್ತಲಿಕ್ಕೆ ಬರ್ತದಿಲ್ಲ ನೋಡ್ಕೊಂಡು ಬಂದಿದ್ದರು. ಸತ್ಪುರುಷರು ಅಂದ್ರೆ ಏನು ಸಾಮಾನ್ಯ ಏನ್ರಿ. ಬ್ರಹ್ಮಾನಂದ ಮಹಾರಾಜರು ನವಭಾಗದಲ್ಲಿ ದೇಹ ಬಿಡಬೇಕಾದ್ರೆ ತಂಬಿಗೆ ತೊಗೊಂಡು ಮುಂಜಾನೆ ಎದ್ದು ಶೌಚಕ್ಕೆ ಎಲ್ಲಿ ಹೋಗಬೇಕು ಅನ್ನೋದನ್ನು ರಾತ್ರಿ ಕಂದಿಲ್ ಹಿಡ್ಕೊಂಡು ಹೋಗಿ ನೋಡ್ಕೊಂಡು ಬಂದಿದ್ರು ಅವರು. ಅರ್ಥಾತ್ ಏನು ಅಂದ್ರೆ ರಾತ್ರಿ ಲಘುನ ಎದ್ದು 4 ಗಂಟೆಗೆ ಎದ್ದು ಹೋಗಿ ಬರಬೇಕಾಗಿ ಬರ್ತದೆ. ಮತ್ತು ಮುಂಜಾನೆ ಎದ್ದು ಕೂಳಿ ಯಾಕೆ ಗದ್ದಲ ಎಬ್ಬಿಸೋದು ಅಂತ ತಿಳ್ಕೊಂಡು ಮುನ್ನಾ ದಿವಸನ ಕಂದಿಲ್ ಹಿಡ್ಕೊಂಡು ಶೌಚಕ್ಕೆ ಎಲ್ಲಿ ಹೋಗಬೇಕು ಅನ್ನೋದನ್ನು ಸಹಿತ ನೋಡ್ಕೊಂಡು ಬಂದು ಮುಂಜಾನೆ ನಸಿಕಲೆ ಎದ್ದು ಶೌಚಕ್ಕೆ ಹೋಗಿ ಬಂದು ಮತ್ತೆ ಮಲ್ಕೊಂಡಿದ್ರು. ಅರ್ಥಾತ್ ಏನು ಒಂದು ಹೆಂಗೆ ಸಮರ್ಥ ರಾಮದಾಸ ಸ್ವಾಮಿಗಳು ನಮ್ಮೂ ಪ್ರೀ ಪ್ಲ್ಯಾನ್ಡ್ ರಗಡ್ರಿ. ಏನು ಪ್ರೀ ಪ್ಲ್ಯಾನ್ಡ್ ಅಂತಂದ್ರೆ ಈ ಬೆಂಗಳೂರಿಗೆ ಹೋಗ್ಬೇಕಾಗಿದೆ ತಿಂಗಳಕ್ಕಿಂತಲೂ ಮುಂಚೆ ರಿಸರ್ವೇಷನ್ ಮಾಡಿಸ್ಬಿಡೋದು. ಅರ್ಥಾತ್ ಇಂಥವೆಲ್ಲ ಪ್ರೀ ಪ್ಲ್ಯಾನ್ಡ್ ಬರೀ ನಮ್ಮ. ಆಮೇಲೆ ಅದೇನದ ಅಂದರೆ ಆವತ್ತಿನ ಟ್ರೈನ ಕ್ಯಾನ್ಸಲ್ ಆಗಿಬಿಡ್ತೀವಿ ಅಂದರೆ ಸ್ವಸ್ಥ ಮನ್ಯಾಗ ಕೂಡ್ತೀವಿ. ಪ್ಲೇನಿಗೆ ರಿಸರ್ವೇಷನ್ ಮಾಡಿಸ್ತಾರೆ, ಪ್ಲೇನ್ ಫ್ಲೈಟೇ ಕ್ಯಾನ್ಸಲ್ ಆಗಿಬಿಡ್ತದೆ. ಏನೇನೋ ಬರೀ ಹಿಂಗೆ ಗುದ್ದಾಡ್ಕೋತ ಆಯುಷ್ಯ ಕಳಿತೀವಿ ಅಷ್ಟೇ ಹೊರತು ಯಾವುದೂ ಏನಿಲ್ಲ. ಅಂದ್ರೆ ಸಾಧನೆಯ ದೃಷ್ಟಿಯಿಂದ ನಾಳೆ ಮುಂಜಾನೆ ಹಂಗಾರ ಎಷ್ಟೊತ್ತಿಗೆ ಎದ್ದು ಜಪಕ್ಕೆ ಕೂಡಬೇಕು, ನಾಳೆ ಹನುಮಾನ್ ಚಾಲೀಸ ಎಷ್ಟೊತ್ತಿಗೆ ಅನ್ನಬೇಕು, ಅಥವಾ ಉಪಾಸನಾಕ್ಕೆ ಎಷ್ಟೊತ್ತಿಗೆ ಕೂಡಬೇಕು, ಅಥವಾ ಮತ್ತೇನು ಪೂಜೆ ಅರ್ಥಾತ್ ನಮ್ಮ ನಿತ್ಯದ್ದೇನು ಅದನ್ನು ಯಾರು ನಾವು ತಲೆಯಾಗ ಹಾಕೋ ನೋಡಿದ್ರೆ ಆಗ್ಬಿಡು. ಅದನ್ನೇನು ಯಾವಾಗ ಸಮಯ ಸಿಗ್ತಾ ಅವಾಗ ಮಾಡೋದಿರ್ತದೆ. ಮುಂಚೆ ಇವನ್ನೆಲ್ಲ ಕೆಲಸ ಮುಗಿಸೋಬೇಕು ನಮ್ಮ ಪ್ರಪಂಚದ್ದು ಅಂತ ನಾವು ಅಂತಿರ್ತೀವಿ. ಅರ್ಥಾತ್ ಏನು ಅಂದ್ರೆ ಅದು ಈ ರೀತಿಯಾಗಿ ಅವರು ಸಮರ್ಥ ರಾಮದಾಸ ಸ್ವಾಮಿಗಳು ಸುಮುಹೂರ್ತೆ ಸಾವಧಾನ ಅಂದ ಕೂಡಲೇ ಲಗ್ನ ಮಂಟಪದಾಗಿಂದ ಓಡಿ ಹೋದರು. ಅವರು ಪುರೋಹಿತರ ಕೈ ಗಟ್ಟೆ ಹಿಡಿದ್ರು. ಅವರನ್ನು ನಂದೇ ಕೈ ಹಿಡಿದೆ ಅಂತ ಇದ್ರ ಅರ್ಥ ಹೇಳ್ರಿ ಅಂತಂದರು. ಅದನ್ನೇನು ಕೇಳ್ತಿ ತೊಗೊಂಡು ಅಕ್ಕಿ ಕಾಳು ಹಾಕ್ಸೋ ಪ್ರಪಂಚ ಮಾಡು ಅಂದರು. ಅಲ್ಲ ಮುಂಚೆ ಅದ್ರ ಅರ್ಥ ಹೇಳ್ರಿ. ಅವ್ರು ಹೇಳಿದ್ರೆ ಅರ್ಥ ಇದು ಯೋಗ್ಯ ಸಮಯ ಅದ. ಕೆಲವು ಸಮಯದಲ್ಲಿ ನಮ್ಮ ಜೀವನದೊಳಗೆ ನೋಡಿರಿ ಒಂದು 3-4 ಸಮಯ ಎಂಥವು ಇರ್ತಾವಂದ್ರೆ ಅವಾಗ ಸುಮುಹೂರ್ತೆ ಸಾವಧಾನ ಅಂತಾರೆ. ಮೊದಲೇಕ ಒಂದು ಚಾನ್ಸ್ ಕೊಡ್ತಾರೆ ನಮಗೆ. ಯಾವಾಗಂದ್ರೆ ಮುಂಜು ಆಗು ಮುಂದೆ ಈಗ ಓಡಿ ಹೋಗ್ಲಿಕ್ಕೆ ಚಾನ್ಸ್ ಅದ ನಿನಗೆ ಅಂತಾರೆ. ಆಮೇಲೆ ಏನು ಮಾಡ್ತಾರೆ ಅಂದ್ರೆ ಸುಮುಹೂರ್ತೆ ಸಾವಧಾನದ, ಈಗ ಸಾವಧಾನ ಆಗು, ಓಡಿ ಹೋಗು, ಏನಾದರೂ ಆತ್ಮೋದ್ಧಾರ ಮಾಡಿಕೊ ಅಂತಾರೆ. ನಾವು ಎಲ್ಲಿ ಓಡಿ ಹೋಗುದ್ರಿ, ಊಟಕ್ಕೆ ಹೋಗ್ತೀವಿ ನಾವು ಅಂತ ಹೇಳ್ತೀವಿ. ಅರ್ಥಾತ್ ಏನು ಒಂದು ಆದ ಬಳಕ ಮದುವೆ ಸಮಯದಲ್ಲಿ ಕೈಯಾಗ ಛತ್ರಿಗೆ ಕೊಟ್ಟು ಬಡಗಿ ಕೊಟ್ಟು ಅರ್ಥಾತ್ ಏನು ಅಂದ್ರೆ ಹೋಗಂತ ಹೇಳ್ತಾರೆ. ಕಾಶಿ ಯಾತ್ರಕ್ಕೆ ಹೋಗು, ಈ ಜಂಜಾಟದಾಗ ಬೀಳಬೇಡ. ಆಮೇಲೆ ಬರೀ ಅದೆಲ್ಲ ನಾಟಕ ಆಗಿಬಿಡ್ತದೆ ನಮ್ಮದು. ಕುಶಲ ಹೋದಂಗೆ ಮಾಡೋದು, ಅವ್ರು ಕರೆದಂಗೆ ಮಾಡೋದು, ನಾವು ಬಂದಂಗೆ ಮಾಡೋದು, ಹಿಂಗೆಲ್ಲ ಆಗಿಬಿಡ್ತದೆ. ಅರ್ಥಾತ್ ಏನು ಅಂದರೆ ಆವಾಗೊಂದು ಚಾನ್ಸ್ ಅದ, ಸುಮುಹೂರ್ತೆ ಸಾವಧಾನ. ಆವಾಗೂ ಆಗಲಿಲ್ಲ. ಮುಂದೆ 60 ವರ್ಷ ಆದಾಗ ಒಂದು ಚಾನ್ಸ್ ಕೊಡ್ತಾರೆ. ಈಗರೆ ನೋಡು, ಮಾಡು, ವಿಚಾರ ಮಾಡು, ಪ್ರಯತ್ನ ಮಾಡು, ಹೊರಗೆ ಹೋಗು, ಪ್ರಪಂಚ ಬಿಟ್ಟು ಹೋಗತ್ಲಾಗ ಹೊರಗೆ. ಮನ್ಯಾಗ ಇಷ್ಟು ಚೀತು ಹಾಕ್ಸ್ಕೊಂಡ್ರು ನಿಂಗೆ ಸಾಕಾಗೋಲ್ತೇನು ಅಂತ ಒಂದು ಚಾನ್ಸ್ ಕೊಡ್ತಾರೆ. ಆವಾಗೂ ನಾವು ಏನದ ಅಂದ್ರೆ ಗಟ್ಟಿ ಹಿಡ್ಕೊಂಡೇ ಬಿಟ್ಟಿರ್ತೀವಿ.
ಮುಂದೆ 70 ವರ್ಷಕ್ಕೆ ಒಂದು ಚಾನ್ಸ್ ಕೊಡ್ತಾರೆ, ಮುಂದೆ ಉಳಿದ್ವಿ ಅಂದರೆ 80 ವರ್ಷಕ್ಕೂ ಒಂದು ಚಾನ್ಸ್ ಕೊಡ್ತಾರೆ. ಅರ್ಥಾತ್ ಏನು ಅಂದ್ರೆ ನಮಗೇನು ನಾವು ಈ ಪ್ರಪಂಚ ಬಿಟ್ಟು ಹೋಲಿತಾ ಸಮರ್ಥ ರಾಮದಾಸ್ ಸ್ವಾಮಿಗಳು ಅಲ್ಲಿ ಹೋಗಿ ಓಡ್ಕೋತ ಹೋಗಿ ಅವ್ರು ಹೇಳಿದ ಅರ್ಥ ಹೇಳು ಅಂದ ಕೂಡಲೇ ಇದು ಯೋಗ್ಯ ಸಮಯದ ವಿಚಾರ ಮಾಡು, ಜಾಗೃತ ಆಗು, ಅರ್ಥಾತ್ ಸುಮುಹೂರ್ತೆ ಸಾವಧಾನ್, ಅರ್ಥಾತ್ ನೀನು ಸಾವಧಾನ ಆಗಿ. ಮಹಾರಾಜ್ ಹೇಳ್ತಿದ್ರು ಪರಮಾರ್ಥವನ್ನು ಒಂದೇ ಶಬ್ದ ಹೇಳಬೇಕು ಅಂದ್ರೆ ಸಾವಧಾನ್ ಅಂತ ಹೇಳಿದ್ರು. ನಾವು ಸಾವಧಾನ ಆಗೋದೇ ಇಲ್ಲಿ ಕಡ್ತನಕನೂ. ಆಮೇಲೆ ಅವ್ರು ಬಡ ಬಡ ಬಂದ ಗಿಡ ಹತ್ತಿ ಮ್ಯಾಲೆ ಪೊದರ್ನಾಗ ಕೂತು 3 ದಿವಸ ಅಲ್ಲೇ ಕೂತಿದ್ರು. ಇವರು 3 ದಿವಸದ ತನಕ ಹುಡುಕಿ 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 ಸಾಕಾಗಿ ಹೋತು. ಅಷ್ಟೊತ್ತಿಗೆ ಮದುವೆನೂ ಮಾಡೇ ಬಿಟ್ರು, ಅದ ಲಗ್ನ ಮಂಟಪದಲ್ಲಿ ಹಾಗೇ ಬಿಡ್ತಾವೆ ರೀ. ಪ್ರಪಂಚದೊಳಗೆ ಯಾರು ಇಲ್ಲ ಅಂದರೂ ಆಗ್ತಾವೆ, ಯಾರು ಇದ್ದರೂ ಆಗ್ತಾವೆ. ಅರ್ಥಾತ್ ಏನು ಅಂದ್ರೆ ನಾವು ಹುಟ್ಟಿದ್ರೂ ಆಗ್ತಾವೆ, ಹುಟ್ಟದೇ ಇದ್ದರೂ ಆಗ್ತಾವೆ, ಏನಿದ್ರೂ ಆಗ್ತಾವೆ. ಅಲ್ಲೇ ಒಂದು ಹುಡುಗಿನ ಅರ್ಥಾತ್ ಏನು ಒಂದು ಹುಡುಗನ ನೋಡಿದ್ರು, ಆ ಹುಡುಗಿಗೆ ಏನಾರ ಒಂದು ಹುಡುಗನ ಜೋಡಿಸಿ ಮದುವೆ ಮಾಡಿಬಿಟ್ರು. ತಾಯಿಗೆ ಬಹಳ ಬೇಜಾರಾಯಿತು, ತ್ರಾಸಾಯಿತು. 4ನೇ ದಿವಸ ಮ್ಯಾಲಿಂದ ಇಳಿದ್ರು. ನೋಡಿ, ಧ್ಯೇಯ ಇಲ್ಲ ನಮಗೆ, ನಿಶ್ಚಿತವಾಗಿರ್ತಕ್ಕಂಥ ಒಂದು ಧ್ಯೇಯ ಇಲ್ಲ. ಈ ಜನ್ಮದೊಳಗೆ ಸಾಧಿಸೇ ತೀರಬೇಕು ಅನ್ನುವಂಥ ಧ್ಯೇಯ ಇಲ್ಲ. ಯೈವ ಚೇದವೇದಿ ತಥ ಸತ್ಯಮಸ್ತಿ ನಚೇ ದೇಹ ಅವೇದಿ ಮಹತೀ ವಿನಷ್ಟಿ. ಈ ಜನ್ಮದಾಗ ನಾವು ಸಾಧಿಸಿದ್ದೀವಿ, ಏನಾದರೂ ಪಡ್ಕೊಂಡ್ವಿ, ಸಮಾಧಾನ ಮಾಡಿಕೊಂಡ್ವಿ ಅಂದ್ರೆ ಮಾತ್ರ ಜನ್ಮ ಸಾರ್ಥಕ ಆಗ್ತದೆ. ಇಲ್ಲರಿ ನಾವು 4 ಅಂತಸ್ತಿನ ಮನೆ ಕಟ್ಸಿದ್ವಿ, ನಮ್ಮ ಜನ್ಮ ಸಾರ್ಥಕ ಆಯ್ತು ಅಂದ್ರೆ ಅದರಿಂದ ಏನೇನೂ ನಮಗೆ ಸಮಾಧಾನ ಆಗಲಿಕ್ಕೆ ಶಕ್ಕಿಲ್ಲ. ಮಹಾರಾಜರು ಹೇಳಿದರು, ನಾವು ಒಂದು ಉದಾತ್ತವಾದ ಧ್ಯೇಯವನ್ನು ನಮ್ಮ ಕಣ್ಣು ಮುಂದಿಟ್ಟುಕೊಂಡು ಆ ಧ್ಯೇಯ ಪ್ರಾಪ್ತಿಗಾಗಿ ಆಯುಷ್ಯ ತುಂಬ ಕಷ್ಟಪಟ್ಟು ಸಂಘರ್ಷ ಮಾಡಿ ಆ ಧ್ಯೇಯವನ್ನು ಪಡ್ಕೊಳ್ಳದೇ ಇದ್ದರೂ ಏನೊಂದು ಸಮಾಧಾನ ಆಗ್ತದನೋ ಅಂಥ ಸಮಾಧಾನ ಏನದ ನೀವು ಪ್ರಪಂಚದೊಳಗಿನ್ನೂ 1 ಅಲ್ಲ 10 ಅಲ್ಲ 50 ಅಲ್ಲ 100 ಧ್ಯೇಯಗಳನ್ನು ಕಣ್ಣು ಮುಂದಿಟ್ಟುಕೊಂಡು ಅವ್ನು 100 ಸಲ ಪಡ್ಕೊಂಡ್ರು ಅಂಥ ಸಮಾಧಾನ ಆಗಲಿಕ್ಕೆ ಶಕ್ತಿ. ಇವತ್ತು ಮುಂಜಾನೆ ನಾನು ಹೇಳಿದೆ, ಲೌಕಿಕ ಮಹತ್ವಾಕಾಂಕ್ಷನೇ ದುಃಖಕ್ಕೆ ಕಾರಣ ಅಂತ ಮಹಾರಾಜರು ಹೇಳಿದರು. ಕೊನೆಗೆ ಅವ್ರು ಅಲ್ಲಿಂದ ಹೋದವರೇ ಏನು ಮಾಡಿದರು ಅಂದರೆ ಅಲ್ಲಿ ಟಾಕಳಿಯನ್ನು ಊರಿಗೆ ಹೋದರು. ಅಲ್ಲಿ ಹೋಗಿ ಅವ್ರ ಅರ್ಥಾತ್ ನಾಶಿಕಕ್ಕೆ ಹೋಗಿ ಪಂಚವಟಿಗೆ ಹೋಗಿ ಸುತ್ತಮುತ್ತಲೂ ಒಂದು 10-12 ಮೈಲ್ ತುಂಬ ಅಡ್ಡಾಡಿ ಬಂದರು. ಎಲ್ಲಿ ತಮಗೆ ಅರ್ಥಾತ್ ಏನು ಅಂದರೆ ಸಾಧನೆ ಮಾಡಲಿಕ್ಕೆ ಯೋಗ್ಯ ಸ್ಥಾನದ ಅನ್ನೋದನ್ನು ಅಡ್ಡಾಡಿ ಬಂದು ಅಲ್ಲಿ ಕೊನೆ ಟಾಕಳಿ ಅನ್ನುವಂಥ ಊರಿನೊಳಗೆ ಗೋದಾವರಿ ನದಿ ಒಳಗೆ ಕಪಿಲಾ ಮತ್ತು ಗೋದಾವರಿ ನದಿ ಸಂಗಮದಲ್ಲೇ ನಾಭಿಪರ್ಯಂತ ನೀರಿನಾಗ ನಿಂತ್ಕೊಂಡು ತಪಶ್ಚರ್ಯ ಮಾಡಿದ್ರು. ಆವಾಗ ಅವ್ರು ಏನು ಮಾಡ್ತಿದ್ರು ಅಂದರೆ ಪ್ರತಿ ದಿವಸ 12 ಗಂಟೆಗೆ ಹೋಗಿ ಮಧುಕರಿ ಮಾಡ್ಕೊಂಬರ್ತಿದ್ರು ಪಂಚವಟಿಗೆ ಹೋಗಿ. ಆಮೇಲೆ ಮತ್ತೆ ತಿರುಗಿ 4 ಗಂಟೆಗೆ ಮತ್ತೆ ಪಂಚವಟಿಗೆ ಹೋಗ್ತೀವಿ. ನಾನು ಅಲ್ಲಿ ಹೋಗಿ ನೋಡಿದ್ದೀನಿ, ಟಾಕಳಿಯಿಂದ ಪಂಚವಟಿ ಬರೋಬ್ಬರಿ ಏನದ ಅಂದ್ರೆ ಸಾಧಾರಣ 6 ಕಿಲೋಮೀಟರ್ ಅದ. ಅದು ಸಹಿತ ದಾರಿಲ್ಲ, ಕಲ್ಲಿನ ಮ್ಯಾಲೇ ಹಿಂಗೆ ಜಿಕ್ಕೋತ ಹೋಗ್ಬೇಕು. ಅಲ್ಲಿ ಹೋಗಿ ಯಾವುದಾದ್ರೂ ದೇವಸ್ಥಾನದಲ್ಲಿ ಏನಾದರೂ ಕೀರ್ತನ ಪ್ರವಚನ ಏನಾದರೂ ಸತ್ಸಂಗ ಸ್ವಾಧ್ಯಾಯ ನಡೆದಿತ್ತು ಅಂದ್ರೆ ಅತ್ಯಂತ ನಿಷ್ಠೆಯಿಂದ 1 ತಾಸು ಕೂತ್ಕೊಂಡು ಕೇಳಿ ಮತ್ತೆ ತಿರುಗಿ ಬಂದು ಸಾಯಂಕಾಲ ಸಂಧ್ಯಾ ವಂದನೆ ಮಾಡಿ ರಾತ್ರಿ 10 ಗಂಟೆ 11 ಗಂಟೆ ತನಕನೂ ತಮ್ಮ ಗುಹಾ ಮಾಡಿಕೊಂಡಿದ್ರು. ಆ ಗುಹಾದೊಳಗೆ ಏನಾದರೂ ಬರೋ ಮುಂದೆ ಒಂದು ಗ್ರಂಥ ತೊಗೊಂಡು ಬರಬೇಕು. ಗ್ರಂಥ ತೊಗೊಂಡು ಬಂದು ಅದನ್ನ ಪ್ರಣತಿ ಹಚ್ಕೊಂಡು ಆ ಪ್ರಣತಿ ಬೆಳಕಿನೊಳಗೆ ಆ ಗ್ರಂಥವನ್ನು ಅಗದಿ ಏಕಾಗ್ರತೆಯಿಂದ ನಿಷ್ಠೆಯಿಂದ ಅದನ್ನ ಓದಬೇಕು. ಈ ರೀತಿಯಾಗಿ ಅವ್ರು ಏನು ಮಾಡಿದ್ರು, ಸತ್ಸಂಗ ಮಾಡ್ತಿದ್ರು. ಆದ್ದರಿಂದ ಸತ್ಸಂಗದ ಮಹಿಮಾ ತುಳಸಿದಾಸರು ಬಹಳ ಹೇಳಿದ್ದಾರೆ. ಅರ್ಥಾತ್ ನಾವು ಮೊನ್ನೆ ಒಂದು ದಿವಸ ಓದುವ ಹೊತ್ತಿನೊಳಗೆ ಒಂದು ಕಡೆಗೆ ಒಂದು ಸತ್ಸಂಗದ ಮಹಿಮಾ ಹೇಳಿದರೆ ಏನು ಅಂದ್ರೆ, ತಾತ ಮಿಲೆ ಪುನಿ ಮಾತ ಮಿಲೆ, ಸಹಜ ಲಕ್ಷ್ಯಕ್ಕೆ ಬಂತು ಅಂತ ಹೇಳ್ತೀನಿ. ತಾತ ಮಿಲೆ ಪುನಿ ಮಾತ ಮಿಲೆ, ತಂದೆ ಸಿಗ್ಬೋದು, ಮತ್ತೊಂದು ಜನ್ಮದೊಳಗೆ ತಂದೆ ಸಿಗ್ತಾರೆ, ತಾಯಿ ಸಿಗ್ತಾರೆ. ಸುತ ಭ್ರಾತ ಮಿಲೆ ಜುಬತಿ ಸುಖದಾಯಿ, ಅರ್ಥಾತ್ ಮಕ್ಕಳು ಸಿಗ್ಬೋದು, ಅಣ್ಣತಮ್ಮಂದ್ರು ಸಿಗ್ಬೋದು. ಜುಬತಿ ಸುಖದಾಯಿ ಅರ್ಥಾತ್ ಏನು ಅಂದ್ರೆ ಹೆಂಡತಿ ಸಿಗಬಹುದು. ರಾಜ ಮಿಲೆ ಗಜವಾಜ ಮಿಲೆ, ಆನಿ ಐಶ್ವರ್ಯ ಎಲ್ಲ ಸಿಗ್ಬೋದು. ಸಬ ಸಾಜ ಮಿಲೆ ಎಲ್ಲ ಐಶ್ವರ್ಯ ಶೃಂಗಾರ. ಮಿಲೆ ಮನ ವಾಂಛಿತ ಪಾಯಿ, ನಮಗೇನು ಮನಸ್ಸಿನಾಗ ಅದನ್ನು ಅದೆಲ್ಲ ಸಿಗಬಹುದು. ಲೋಕ ಮಿಲೆ ಪರಲೋಕ ಮಿಲೆ, ಈ ಲೋಕದಾಗೂ ಸುಖ ಆಗ್ಬೋದು, ಪರಲೋಕದಾಗೂ ಸುಖ ಆಗ್ಬೋದು. ವಿಧಿ ಲೋಕ ಮಿಲೆ, ಬ್ರಹ್ಮಲೋಕ ಪ್ರಾಪ್ತ ಆಗ್ಬೋದು. ವೈಕುಂಠ ಮೇ ಜಾಯ್, ವೈಕುಂಠನೂ ಪ್ರಾಪ್ತ ಆಗ್ಬೋದು. ಸುಂದರ ಔರ ಮಿಲೆ ಸಬಹಿ ಸುಖ, ಎಲ್ಲ ಪ್ರಕಾರದ ಪ್ರಪಂಚದೊಳಗಿನ ಸುಖ ಸಿಗ್ಬೋದು. ಸಂತ ಸಮಾಗಮ ದುರ್ಲಭ ಭಾಯಿ, ಸತ್ಸಂಗ ಬಹಳ ದುರ್ಲಭವಾದ್ದು ಅಂತ ಹೇಳ್ತಾರೆ.
ಹೆಂಗೋ ಹಾಗೆ ತುಳಸಿದಾಸ ರಾಮಾಯಣದೊಳಗೆ ಪ್ರಾರಂಭದಲ್ಲೇ ಸತ್ಸಂಗದ ಬಗ್ಗೆ ಎಷ್ಟರೇ ವರ್ಣನೆ ಮಾಡಿದ್ದಾರೆ ಅಂದರೆ ಅವರಿಗೆ ಸತ್ಸಂಗದ ಮಹತ್ವ ಗೊತ್ತಾಗಿರ್ತದೆ. ಅರ್ಥಾತ್ ನಾವೀಗ ಏನದ ಅಂದ್ರೆ ಕಾಲೇಜ್ ಓದೋದು ಅನ್ನೋದು ಒಂದು ದೊಡ್ಡದೊಂದು ನಮ್ಮ ಜೀವನದೊಳಗೆ ಭಾಳ ದೊಡ್ಡದು ಏನೋ ಸಾಧಿಸಿದ್ದೀವಿ ಅನ್ನೋರ್ಗತೆ ನಾವು ಏನಪ್ಪ ಅಂದ್ರೆ ಏನಾದರೂ ಒಂದು ಡಿಗ್ರಿ ಮಾಡ್ಕೊಳ್ಳೋದು ಅಂತಂದ್ರೆ ಎಲ್ಲ ಮಾಡಿದಂಗೆ ಆತು ಅನ್ನುವಂಥ ಕಲ್ಪನಾ ಇರ್ತದೆ ನಮಗೆ. ಅದರೊಳಗಿಂದ ಏನೇನೂ ನಿಷ್ಪನ್ನ ಆಗಂಗಿಲ್ಲ ಅಂತೂ ಕಲ್ಪನಾ ನಮಗೆ ನಮ್ಮ ತಲೆಯಾಗ ಬರುವುದೇ ಇಲ್ಲ. ಯಾಕೆಂದರೆ ಅದ್ರದ್ದು ನಮ್ಮ ಭೂಮಿಕಾನೇ ಇರೋಂಗಿಲ್ಲ. ನಾನು ಪ್ರಪಂಚದೊಳಗಿನ ಎಲ್ಲ ಜ್ಞಾನ ಪಡ್ಕೊಂಡ್ರೂ ಅದರೊಳಗಿಂದ ಏನೂ ಅರ್ಥಾತ್ ಸಾಧಿಸಿದಂಗೆ ಆಗೋದಿಲ್ಲ. ಲೋಕಮಾನ್ಯ ಅರ್ಥಾತ್ ಇವ್ರು ಗುರುದೇವ್ ರಾನಡೆ ಅವ್ರ ಕಡೆಗೆ ಒಂದು ಸಲ ಬೆಲ್ಸರೆ ಹೋದ ಸಲ ಹೇಳಿದ್ದು ನಾನು. ಅರ್ಥಾತ್ ಅಲ್ಲಿ ಗುರುದೇವ್ ರಾನಡೆ ಅವರು ಅಲಹಾಬಾದ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್. ಅವ್ರ ಬಗ್ಗೆ ಈಗ ಭಾಳಷ್ಟು ಏನು ಹೇಳ್ಕೊತ ಕೂಡುವುದಿಲ್ಲ, ಯಾಕೆಂದರೆ ಈಗಾಗಲೇ ಸಮಯ ಆಗಿದೆ. ಆದರೆ ಅವ್ರ ಒಂದು ಲೈಬ್ರರಿ ಒಳಗೆ ಎಂಥೆಂಥ ಪುಸ್ತಕ ಇದ್ದು ಅಂದ್ರೆ ಯೂನಿವರ್ಸಿಟಿ ಲೈಬ್ರರಿಯಲ್ಲೂ ಇರಲಿಕ್ಕಿಲ್ಲ ಅಂಥ ಒಂದು ವಿಲಕ್ಷಣ ಅಂಥ ಒಂದು ಬಹಳ ಮಹತ್ವಪೂರ್ಣ ಪುಸ್ತಕಗಳೆಲ್ಲ ಇದ್ದು. ಬೆಲ್ಸರೆ ಅವರು ಹೋದಾಗ ಅವರು ಸಹಜ ಮಾತಾಡ್ಕೋತಾ ಇದ್ದಾಗ ಅವ್ರು ಹೇಳಿದರು, ಏನು ಅಂತ ನೀವು ನಿಮ್ಮ ಸದ್ಗುರುಗಳನ್ನು ಇಷ್ಟು ಹೆಂಗೆ ಪ್ರೇಮ ಮಾಡ್ತೀರಿ ಅಂತ ಕೇಳಿ. ಆವಾಗ ಬೆಲ್ಸರೆ ಬಾಬಾ ಅವ್ರು ಹೇಳಿದರು, ನಾನು ಏನು ಹೇಳಿ, ನಮ್ಮ ಸದ್ಗುರುಗಳು ಮಹಾರಾಜರು ನಮ್ಮನ್ನು ಎಷ್ಟು ಪ್ರೇಮ ಮಾಡ್ತಾರಂದರೆ ಅದನ್ನು ನೋಡಿ ನಮಗೆ ನಾಚಿಕೆ ಅನ್ನಿಸಿ ನಾವೇನೋ ಒಂದು ಸ್ವಲ್ಪ ಪ್ರೇಮ ಮಾಡ್ತೀವಿ ಅಂತ. ಆಮೇಲೆ ಸಹಜವಾಗಿ ಬಾಬಾ ಅವ್ರು ಇತ್ಲ ನೋಡೋ ಹೊತ್ತಿನಾಗ ಅಲ್ಲಿದೆ ಎಂಥ ಪುಸ್ತಕಗಳ ಮೇಲೆ ಧೂಳು ಬಿದ್ದಿತ್ತು. ಆವಾಗ ಅವ್ರು ರಾನಡೆ ಅವ್ರಿಗೆ ಹೇಳಿದರು, काय इथे सगळे म्हणजे रामभाऊ हे सगळे काय धूळ पडलेलं आहे. हां, ते सगळे आता म्हणजे पत्रावळी झालेले आहेत. ಅವೆಲ್ಲ ಈಗ ನನ್ನ ದೃಷ್ಟಿಯೊಳಗೆ ಪತ್ರಾವಳಿ ಆಗ್ಯಾವ ಅಂತ. ಅರ್ಥಾತ್ ಏನು ಅಂದರೆ ನಾವು ಬರೀ ಅಂಥವರು ಅಂಥ ಒಂದು ಗ್ರಂಥ, ಅಂಥ ಚಿಂತನೆ, ಅಂಥ ಅಭ್ಯಾಸಕ್ಕೇ ಅವ್ರು ಏನಂದರು ಅಂದರೆ ಪತ್ರಾವಳಿ ಅಂದರು. ಇನ್ನು ನಾವು ಓದಿದ್ದೇನು, ನಾವು ತಿಳ್ಕೊಂಡದ್ದೇನು, ನಮ್ಮ ಡಿಗ್ರಿ ಏನು, ನಮ್ಮ ಜ್ಞಾನ ಏನು, ಅದರೊಳಗಿಂದ ನಮ್ಮ ಜೀವನ ಏನು ನಾವು ಅದರೊಳಗಿಂದ ಪಡ್ಕೊಳ್ಳೋದು. ತಂದೆ ತಾಯಿಗೆ ಅಷ್ಟೊಂದು ಸಂತೋಷ, ಪರಿವಾರದವರಿಗೆ ಮಗ ಏನಾದರೂ ಒಂದು ಡಿಗ್ರಿ ಮಾಡಿಕೊಂಡ ಅಂದರೆ ಏನು ಇವ್ರಿಗೆ ಸ್ವರ್ಗ ಮೂರಾಗೇನು. ಆಮೇಲೆ ಅದರೊಳಗಿಂದ ಕಲ್ಪನಾ ಮಾಡ್ಕೋತಾರೆ ಹಿಂಗೇನು ಅಂತ. ಆಮೇಲೆ ನಾವು ಹೋಗಿ ಅಮೇರಿಕಾದಾಗ ಕೂತು ಎಲ್ಲರೂ ಆರಾಮಿದ್ದೀರಿಲ್ಲ ಅನ್ಕೋತ ಕೂತ ಅಂತಂದ್ರೆ ಇವ್ರದ್ದು ಆರಾಮ್ ನೋಡ್ಬೇಕು ಏನಾಗ್ತದೆ. ಅರ್ಥಾತ್ ಏನು ಅಂದ್ರೆ ನಾ ಏನು ನಿಂದ ಮಾಡ್ಲಿಕ್ಕೆ ಹತ್ತಿಲ್ಲ, ಆದರೆ ನಮಗೆ ಅದ್ರದ್ದು ಕಲ್ಪನಾನ ಬರಬೇಕು, ವ್ಯಾಲ್ಯೂಯೇಷನ್ ಆಗವಲ್ಲ. ನಮಗೇನಾದರೂ ನಿಜವಾಗಿ ನಾನು ನಿನ್ನೆ ಓದಿದೆ, ಈ ಪ್ರಪಂಚದ ಜ್ಞಾನ, ಈ ವಿಜ್ಞಾನ ಅಂತ ಏನದೋ ಇದೆಲ್ಲ ಏನದ ಅಂದ್ರೆ ಬಹಿರ್ಮುಖವಾದದ್ದು. ಈಗ ದೊಡ್ಡ ದೊಡ್ಡ ವಿಜ್ಞಾನಿಗಳು ಐನ್ಸ್ಟನ್ನು, ನ್ಯೂಟನ್ನು ಇಂಥವರೆಲ್ಲ ಏನು ವಿಜ್ಞಾನಿಗಳಿದ್ದಾರೋ ಅವರು ಅರ್ಥಾತ್ ಏನು ಅಂದರೆ ಸ್ವಭಾವದಿಂದ ಹೆಂಗಿದ್ದಾರೆ, ಅವ್ರ ವಾಸನೆಗಳು ಹೆಂಗವ, ವಿಕಾರಗಳು ಹೆಂಗವ, ಅವ್ರದ್ದು ಅಂತಃಸ್ಥಿತಿ ಏನದ ಅನ್ನೋದ್ರ ಕಡೆಗೆ ಯಾರೂ ನೋಡೋದಿಲ್ಲ. ಅವ್ರ ಬುದ್ಧಿ ಹೆಂಗದ, ಅವ್ರ ವಿಚಾರ ಹೆಂಗದ, ಅವ್ರು ಏನು ಸಂಶೋಧನೆ ಮಾಡಿದರು ಅನ್ನೋದನ್ನು ನೋಡಿ ನಾವು ಐನ್ಸ್ಟನ್ನು, ನ್ಯೂಟನ್ನು ಅಂಥವ ಇಂಥವ ಅಂತ ಹೇಳ್ತೀವಿ. ಆದರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಹೆಂಗದ ಅಂದರೆ ನಾವು ನಮ್ಮ ಅಂತಃಕರಣ ಶುದ್ಧ ಆಗದ ಹೊರತು ಅಧ್ಯಾತ್ಮದಲ್ಲಿ ಮುಂದೆ ಪ್ರಗತಿ ಆಗಲಿಕ್ಕೆ ಶಕ್ಕಿಲ್ಲ. ನಾವು ಎಷ್ಟು ಬುದ್ಧಿವಂತರಾಗಿದ್ದರೂ ಏನೂ ಅದಕ್ಕೆ ಮಹತ್ವ ಇಲ್ಲ, ನಾವು ಎಷ್ಟು ಪಂಡಿತರಾಗಿದ್ದರೂ ಏನೂ ಮಹತ್ವ ಇಲ್ಲ. ಇದೇ ಈಗ ನಾನು ಬ್ರಹ್ಮಾನಂದ ಮಹಾರಾಜರದ ಮೋಕ್ಷ ಪ್ರಾಪ್ತಿ ಬುಟ್ಟಿ ಒಂದು ವಾಕ್ಯ ಬರೆದು ಕೊಟ್ಟು ಏನು ಅಂದ್ರೆ ಷಟ್ಶಾಸ್ತ್ರದಲ್ಲಿ ವಿದ್ವಾಂಸರಾಗಿರ್ತಕ್ಕಂಥ ಅವರು ಏನಂದರು, ನಾನು ನನ್ನ ನಾಲಿಗೆಯನ್ನು ರಾಮನಾಮಕ್ಕೆ ಬರೆದು ಅರ್ಥಾತ್ ಮಾರಿ ಬಿಟ್ಟಿರ್ತೇನೆ ಅಂತ ತಿಳ್ಕೊಂಡು ಹೇಳಿದರು. ಅರ್ಥಾತ್ ಅವರು ತಿರುಗಿ ಆಯುಷ್ಯದೊಳಗೆ ಆ ಶಾಸ್ತ್ರ ಚರ್ಚೆ ಮಾಡಲಿಲ್ಲ ಅವರು. ಆದ್ದರಿಂದ ಏನು ಮಾಡಿದರು ಅಂದ್ರೆ ಆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ, ಮನಸ್ಸನ್ನು ಅಂತರ್ಮುಖ ಮಾಡ್ಕೊಳ್ಳಿಕ್ಕೆ ಅಖಂಡ ನಾಮಸ್ಮರಣೆ ಮಾಡಿದರು. ನಮ್ಮ ಜೀವನ ಧ್ಯೇಯ ಏನಾಗಬೇಕು ಅಂದರೆ ದೃಶ್ಯ ನನ್ನ ಧ್ಯೇಯ ಅಲ್ಲ, ನನ್ನ ಅಂತರಂಗನೇ ನನ್ನ ಧ್ಯೇಯವಾಗಿರ್ತಕ್ಕಂಥದ್ದು. ನಾನು ಅಂತರಂಗದೊಳಗೆ ಪ್ರವೇಶ ಮಾಡಬೇಕು, ಒಳಗಿನ ಜ್ಞಾನವನ್ನು ನಾನು ಪಡ್ಕೋಬೇಕಾಗಿದೆ. ಹೊರಗಿನ ಜ್ಞಾನ ಏನದನೋ ನಮ್ಮಂಥವರು ಎಷ್ಟು ಮಂದಿ ನಮಗಿಂತಲೂ ಎಂಥೆಂಥ ಜ್ಞಾನ ಪಡ್ಕೊಂಡವರು ಕೊನೆಗೆ ಎಷ್ಟರೇ ಇದು ಆಗಿದ್ದಾರೆ ಅಂತಂದ್ರೆ, ರಾಧಾಕೃಷ್ಣನ ಮೃತ್ಯುಶೆಯೊಳಗಿದ್ದಾಗ ಮಲ್ಕೊಂಡಾಗ ಒಂದು ಮಾತು ಹೇಳಿದ್ರೆ ಏನು ಅಂದ್ರೆ, ಮಿಸ್ಟರ್ ರಾನಡೆ ಆ್ಯಂಡ್ ಬೋತ್ ಸ್ಟಡಿಡ್ ಫಿಲಾಸಫಿ ಬಟ್ ಓನ್ಲಿ ಐ ನೋ ಫಿಲಾಸಫಿ ಆ್ಯಂಡ್ ರಾನಡೆ ಲಿವ್ಡ್ ಫಿಲಾಸಫಿ. ತಮ್ಮನ್ನು ತಾವು ಏನು ಅಪೂರ್ಣರು ಅಂತ ತಿಳ್ಕೊಂಡು ತಮಗೆ ಅವ್ರಿಗೆ ಅನ್ನಿಸ್ತು. ಅರ್ಥಾತ್ ಏನು ಅಂದರೆ ತಾವು ಅಪೂರ್ಣ ಇದ್ದೀವಿ ಅನ್ನುವಂಥ ಭಾವ ಅವ್ರಿಗೆ ಬಂತು. ರಾಧಾಕೃಷ್ಣನಂಥವ್ರಿಗೆ ನಾವು 2 ಪುಸ್ತಕ ಓದಿವೇನು, ಅದರಿಂದ ನಮಗೆ ಜ್ಞಾನ ಆದೀತೇನು, ಆದರೆ ನಾವು ಅದ್ರ ಬಗ್ಗೆ ಎಷ್ಟರೇ ಅಭಿಮಾನ ಪಟ್ಕೋತೀವಿ. ಯಾಕೆ ನಾ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ, ನಾವು
ಅತ್ಯಂತ ವಿನಯ ಭಾವದಿಂದ, ನಮ್ರತೆಯಿಂದ, ಶಾಲೀನತೆಯಿಂದ ನಾವು ಅಂಥ ಸತ್ಪುರುಷರಿಗೆ ಶರಣು ಹೋಗಬೇಕು. ಅವರ ದಿವ್ಯ ವಿಚಾರಗಳನ್ನು ಶ್ರವಣ ಮಾಡಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೋಬೇಕು ಅನ್ನುವಂಥ ದೃಷ್ಟಿಯಿಂದನೇ ನಾವು ಈ ಒಂದು ಸತ್ಸಂಗದ ಒಂದು ಉಪಕ್ರಮ ಅನ್ನುವಂಥದ್ದನ್ನು ನಾವು ಮಾಡಿದ್ದೀವಿ. ನಿಜವಾಗಿ ನಾವು ಭಾಳ ಸಂತೋಷ ಆಗ್ತದೆ. ನೀವೆಲ್ಲರೂ ಇಷ್ಟೊಂದು ಜನರು ಈ ಮಾಧ್ಯಮದ ಮೂಲಕವಾಗಿ, ಅದೇ ರೀತಿಯ ಫೇಸ್ಬುಕ್ಕಿನಲ್ಲಿ ಸಾವಿರಾರು ಜನರು, ಅರ್ಥಾತ್ ಏನು ಅಂದರೆ ಈ ದಿವ್ಯವಾಗಿರ್ತಕ್ಕಂಥ ಸತ್ಸಂಗದ ಒಂದು ಸಮಾವೇಶದಲ್ಲಿ ನೀವೆಲ್ಲರೂ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಇಷ್ಟೊಂದು ಕಳಕಳಿಯಿಂದ, ಭಾವನೆಯಿಂದ ಬಂದಿರೋದನ್ನು ಮತ್ತು ಉಪಸ್ಥಿತರಿರೋದನ್ನು ನಿಮ್ಮ ಮನೆಗಳಲ್ಲಿದ್ದರೂ ಸಹಿತ ನೀವೆಲ್ಲರೂ ನಿಮ್ಮ ಅಂದರೆ ಏನು ಒಂದು ಮೊಬೈಲು ಅಥವಾ ಏನು ಲ್ಯಾಪ್ಟಾಪು ಅದ್ರ ಮುಂದೆ ಕೂತ್ಕೊಂಡು ನೀವು ಕೇಳಲಿಕ್ಕೆ ಹತ್ತಿರೋದನ್ನು, ನೋಡ್ಲಿಕ್ಕೆ ಹತ್ತಿರೋದನ್ನು ನೋಡಿದರೆ ನಮಗೆ ನಿಜವಾಗಿಯೂ ಬಹಳ ಸಂತೋಷ ಆಗ್ತದೆ. ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ನಿಮ್ಮನ್ನೆಲ್ಲರನ್ನೂ ಅತ್ಯಂತ ಅಂತಃಕರಣಪೂರ್ವಕವಾಗಿ ನಾನು ಇಲ್ಲಿ ಎಲ್ಲರನ್ನೂ ಸ್ವಾಗತಿಸಿ ಮುಂದೆ ಈಗ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡೋಣ. ಇವತ್ತಿನ 10 ಪ್ರಶ್ನವ. 10 ಪ್ರಶ್ನೆಗಳಿಗೆ ಅರ್ಥಾತ್ ಏನು ಅಂದರೆ ನಾವು ವಿಚಾರ ಮಾಡೋಣ, ಚಿಂತನೆ ಮಾಡೋಣ. ಆ ರೀತಿಯಾಗಿ ನಮಗೆ ಎಷ್ಟು ಶಕ್ಯ ಆಗ್ತಾ ಅಷ್ಟು ಪ್ರಶ್ನೆಗಳನ್ನು ನಾವು ನೋಡೋಣಂತೆ. ಆದ್ದರಿಂದ ಈಗ ಪ್ರಶ್ನೆಗಳನ್ನು ನಾವು ಪ್ರಾರಂಭ ಮಾಡಿರಿ ಅಂತ ತಿಳ್ಕೊಂಡು ಹೇಳೋಕ್ಕಿಂತಲೂ ಮುಂಚೆ ಮಹಾರಾಜರು ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ, ಸದ್ಗುರುನಾಥ ಮಹಾರಾಜ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಪ್ರಶ್ನೆ ಶ್ರೀರಾಮ ಸಮರ್ಥ. ಮೊದಲನೇ ಪ್ರಶ್ನೆ ಹುಬ್ಬಳ್ಳಿಯ ಸ್ಮಿತಾ ಕುಲಕರ್ಣಿ ಅವರಿದೆ. ಶ್ರೀ ತುಕಾರಾಮರ ಬಗ್ಗೆ ಚರಿತ್ರೆಯಲ್ಲಿ ಹೇಳುವಾಗ ಒಂದು ಪ್ರಸಂಗ ಇದೆ. ಒಬ್ಬ ಫೌಜದಾರನ 2 ಪತ್ನಿಯರಿಗೆ ಮಕ್ಕಳಾಗಿರಲಿಲ್ಲ. ಆಗ ಶ್ರೀ ತುಕಾರಾಮರು ಅವರಿಗೆ ರೊಟ್ಟಿಯನ್ನು ಪ್ರಸಾದವನ್ನಾಗಿ ಕೊಟ್ಟಾಗ ಅದನ್ನು ಅವರು ಸೇವಿಸುವುದಿಲ್ಲ. ಆಗ ಅವರು ಭಗವಂತನು ಕೊಡುತ್ತಾನೆ, ಆದರೆ ಕರ್ಮ ತಿಳಿದುಕೊಳ್ಳುತ್ತದೆ ಅನ್ನುತ್ತಾರೆ. ಇದರ ಅರ್ಥವೇ? ಆ ಪ್ರಶ್ನೆಯೊಳಗೆ ಏನಿದೆ ಅಂದರೆ, ಶ್ರೀ ತುಕಾರಾಮರ ಬಗ್ಗೆ ಅಂದರೆ ತುಕಾಮಾಯಿಗಳ ಬಗ್ಗೆ ಚರಿತ್ರೆಯಲ್ಲಿ ಹೇಳುವಾಗ ಒಂದು ಪ್ರಸಂಗವಿದೆ. ಒಬ್ಬ ಫೌಜ್ದಾರ್ನ ಅಂತ ಹೇಳ್ಯಾರವರು. ಒಬ್ಬ ಮರಾಠಿ ಸರ್ದಾರ್ ರಾಜೇ ರಘೋತ್ತಮ್ ರಾವ್ ಅವರು ತಮ್ಮ 2 ಹೆಂಡತಿಯರೊಂದಿಗೆ, ಅವರಿಗೆ ಮಕ್ಕಳಿರಲಿಲ್ಲ. ಆಗ ಶ್ರೀ ತುಕಾಮಾಯಿಗಳು ಅವರಿಗೆ ರೊಟ್ಟಿ ಮತ್ತು ಝುಣಕವನ್ನು ಪ್ರಸಾದವನ್ನಾಗಿ ಕೊಟ್ಟರು. ಅವ್ರ ಜೊತೆಗೆ ಅವರ ಒಂದು ಭಟ್ರ ಹೆಂಡತಿನೂ ಹೋಗಿದ್ಲು. ಅವರ ಒಂದು ಆ ರಾಜೇ ರಘೋತ್ತಮ್ ರಾವ್ ಅಂತೇನಿದ್ರು ಅವ್ರ ಜೊತೆಗೇ ಅವ್ರ ಮನ್ಯಾಗ ಪೂಜೆ ಮಾಡೋ ಭಟ್ರು ಅಥವಾ ಅವ್ರ ಪುರೋಹಿತರು ಅವರು ಮತ್ತು ಅವ್ರ ಹೆಂಡತಿ ಇಬ್ಬರು ಅವರು ಹೋಗಿದ್ದರು. ಅವರು ಹೋದಾಗ ಎಲ್ಲರೂ ಕೂಡಿ ಅಲ್ಲೊಂದು ತುಕಾಮಾಯಿಗಳ ಮನೆ ಹತ್ತಿರನೇ ಒಂದು ಪೆಂಡಾಲ್ ಹೊಡ್ಕೊಂಡು ಒಂದು ತಂಬು ಹಾಕ್ಕೊಂಡಿದ್ರು. ದಿನ ದರ್ಶನಕ್ಕೂ ಹೋಗ್ತಿದ್ರು. ಹೋಗಿ ಕೊನೆಗೆ ಬರೋ ದಿವಸ ತುಕಾಮಾಯಿಗಳು ಏನು ಮಾಡಿದ್ರು ಅಂದರೆ, ಇಬ್ಬರಿಗೂ ಆ ರೊಟ್ಟಿ ಮತ್ತು ಝುಣಕದ ಇವರು ಹೋಗಿದ್ದರು, ಭಟ್ರ ಹೆಂಡತಿ, ಅದೇ ರೀತಿಯಾಗಿ ರಾಜರು ರಘೋತ್ತಮ್ ರಾವ್ ಅವರು ಹೋಗಿದ್ದರು. ಅವರಿಬ್ಬರು ಹೆಂಡಂದ್ರ ಕೈಯಾಗೂ ತುಕಾಮಾಯಿಗಳು ಏನು ಕೊಟ್ಟರು ಅಂದ್ರೆ ಪ್ರಸಾದ ಕೊಟ್ಟರು. ಏನು ಪ್ರಸಾದ ಕೊಟ್ಟರು ಅಂದ್ರೆ ರೊಟ್ಟಿ ತುಂಡು ಮತ್ತು ಝುಣಕ. ಅದನ್ನು ಪ್ರಸಾದ ಕೊಟ್ಟ ಕೂಡಲೇ ಅವ ಅಸಹ್ಯ ಅನ್ನಿಸ್ತೆ ಅವ್ರಿಗೆ. ಅರ್ಥಾತ್ ಏನು ಅಂದರೆ ತಾವು ತಮ್ಮದೊಂದು ಅಂತಸ್ತು, ತಮ್ಮ ಒಂದು ಇರುವಿಕೆಯ ಬಗ್ಗೆ ಒಂದು ಕಲ್ಪನಾ, ತಮ್ಮ ತಿನಿಸು ಉಣಿಸು ಅಥವಾ ತಮ್ಮ ಇದೆಲ್ಲ ಒಂದು ಅದರೊಳಗಿಂದ ಬಂದಿರತಕ್ಕಂಥದ್ದು ನಾನು ಅನ್ನೋ ಅಭಿಮಾನದೊಳಗಿಂದ ಬಂದಿರತಕ್ಕಂಥದ್ದು, ನಾನು ಏನಿದ್ದೀನಿ ಅನ್ನೋ ಅಭಿಮಾನದೊಳಗಿಂದ ಇದೆಲ್ಲ ಬಂದಿರತಕ್ಕಂಥದ್ದು, ಅಜ್ಞಾನದೊಳಗಿಂದ ಬಂದಿರತಕ್ಕಂಥದ್ದು. ಇದೆಲ್ಲ ಭಾವನಾ, ನಾನು ಏನಿದ್ದೀನಿ, ಹಿಂಗಿದ್ದೀನಿ ಅಂತನ್ನುವಾಗ ಸತ್ಪುರುಷರ ಒಂದು ವರ್ತನೆಗಳು ಸಹಿತ ಅವ್ರಿಗೇನಾಗೋದಿಲ್ಲ, ತಮ್ಮ ಅಂತಸ್ತಿನೊಳಗೇ ಆ ಲೆವೆಲ್ನಲ್ಲೇ ಅದನ್ನು ಕುರಿತು ಅವ್ರದ್ದು ಪ್ರತಿಕ್ರಿಯೆ ಆಗ್ತದೆ. ಅರ್ಥಾತ್ ಏನಂದರೆ ಇವರು ಸಾಮಾನ್ಯವಾದ ಈ ಪ್ರಸಾದ ರೂಪದಲ್ಲಿ ಅಲ್ಲೇ ಮಗ್ಗಲ್ದಾಗ ಇಟ್ಟಿದ್ದಿರಬಹುದು. ಆ ರೊಟ್ಟಿ ತುಂಡು ಮತ್ತು ಝುಣಕ ಇಬ್ಬರು ಹೆಣ್ಮಕ್ಳಿಗೆ ಅವ್ರಿಗೆ ಮಕ್ಕಳು ಇದ್ದಿದ್ದಿಲ್ಲ, ಅದಕ್ಕಾಗಿಯೇ ಬಂದಿದ್ರು ಅವರು. ನಮಗೆ ಭಾಳ ದಿವಸ ಆಯಿತು ಮದುವೆ ಆಗಿ, 2 ಹೆಂಡಂದ್ರಿದ್ದಾರೆ, 2 ಹೆಂಡಂದ್ರ ಹೊಟ್ಟಿಲೆ ಮಕ್ಕಳಾಗಿಲ್ಲ, ಆದ್ದರಿಂದ ನಿಮ್ಮ ಅನುಗ್ರಹ ಆದರೆ ನಮಗೆ ಮಕ್ಕಳಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಅವ್ರ ಕಡೆಯಿಂದ ಅನುಗ್ರಹ ತೊಗೊಂಡು ಹೋಗಬೇಕಂತೆ ಬಂದಿದ್ದರು. ಅರ್ಥಾತ್ ಅದೇ ರೀತಿ ತುಕಾಮಾಯಿಗಳು ಸಹಿತ ಅವರಿಗೆ ಮಕ್ಕಳಾಗಬೇಕು ಅನ್ನೋ ಕಳಕಳಿಯಿಂದನೇ ಪ್ರಸಾದ ಕೊಡ್ಲಿಕ್ಕೆ ಹತ್ತಿದ್ರು. ಆದರೆ ಮನುಷ್ಯ ಸುಮ್ಮನೆ ಏನು ಮಾಡ್ತಾನಂದ್ರೆ ತನ್ನ ಅಂತಸ್ತು, ತನ್ನೊಂದು ಐಶ್ವರ್ಯ, ತನ್ನೊಂದು ಅಧಿಕಾರ, ತನ್ನೊಂದು ದೊಡ್ಡಸ್ತಿಕೆ, ಇವುಗಳ ಒಂದು ಇದರೊಳಗಿರ್ತಕ್ಕಂಥ ಒಂದು ಭಾವದೊಳಗಿದ್ದ ಅಂತಂದರೆ ಸತ್ಪುರುಷರ ಒಂದು ವರ್ತನೆಗಳು, ಅವ್ರ ಭಾವಗಳು, ಅವರ ಒಂದು ಪ್ರತಿಕ್ರಿಯೆಗಳು, ಅವ್ರು ಏನು ಮಾಡ್ತಾರೆ ತಮ್ಮ ಮಟ್ಟದಾಗನೇ ಅದನ್ನು ನೋಡ್ಲಿಕ್ಕೆ ಹೋಗ್ತಾರೆ.
ಹೋಗಿದ್ವಿ, ಏನು ಹುಚ್ಚುತ್ತಾರು ಮಲ್ಕೊಂಡಿದ್ರು, ಕೂತಿದ್ರು, ನಿಂತಿದ್ರು, ಹಂಗೆ ಮಾಡಿ ಹಂಗಿದ್ರು ಹಿಂಗಿದ್ರು, ನಾವೇನು ನೋಡಲಿಲ್ಲ ಮಾಡಲಿಲ್ಲ ಬಂದುಬಿಟ್ವಿ ಅಂತ ತಿಳ್ಕೊಂಡು ಹಿಂಗೂ ಹೇಳ್ತಿರ್ತಾರೆ. ಅರ್ಥಾತ್ ಏನು ಅಂದ್ರೆ ಅಂಥದ್ದು ಸಾಕಷ್ಟು ಪ್ರಸಂಗ ಆಗ್ತಿರ್ತದೆ. ಮಹಾರಾಜನ ಭೇಟಿ ಆಗ್ಲಿಕ್ಕೆ ಇಂದೂರು ರಾಜ ಬಂದರೆ ಮಹಾರಾಜರು ಅವನಿಗೆ ಭೇಟಿ ಆಗಬೇಕು ಅನ್ನೋ ವಿಚಾರ ಇದ್ದಿದ್ದಿಲ್ಲ ಮಹಾರಾಜರಿಗೆ. ಯಾಕಂದ್ರೆ ಅವನು ತನ್ನ ಇದ್ರೊಳಗೆ ಭಾವದೊಳಗೆ ಬರ್ಲಿಕ್ಕೆ ಹತ್ತಿದ್ದ. ಅಂಥ ಒಂದು ಭಾವದೊಳಗೆ ಬರ್ತಕ್ಕಂಥವನಿಗೆ ಸುಮ್ಮನೆ ನಾವು ಏನು ಭೇಟಿ ಆಗೋದು, ಅವನಿಗೇನು ನಾವು ಹೇಳಬೇಕಾಗಿದೆ, ಅವೇನು ನಮ್ಮನ್ನು ಕೇಳಬೇಕಾಗಿದೆ ಅಂತ ತಿಳ್ಕೊಂಡು ಅವಾಗ ಇನ್ನೂ ಮಹಾರಾಜರಿಗೆ 18 ವರ್ಷ. ಆವಾಗ ಮಹಾರಾಜರು ಏನು ಮಾಡಿದ್ರು, ಅರ್ಥಾತ್ ಏನು ಅಂತಂದ್ರೆ ಅಲ್ಲಿ ಇಂದೂರ ಇವರು ಇನಾಮದಾರ ಮನೆ ಒಳಗೆ ಅಲ್ಲಿ ಒಂದು ಸೀರೆ ಇಸ್ಕೊಂಡು ಅದನ್ನ ಸೀರೆನ ಉಟ್ಕೊಂಡು ಜೀಜಿಬಾಯಿದು ಒಂದು ಸೀರೆ ಇಸ್ಕೊಂಡ್ರು. ಸುಮ್ಮನೆ ಹಂಗೆ ಹಿಂಗೆ ಸುತ್ಕೊಂಡು ಸೆರಗ ಮ್ಯಾಲೆ ತಲೆ ಮೇಲೆ ಹಾಕ್ಕೊಂಡು ಮಾರಿ ಮುಚ್ಕೊಂಡು ಗಡ್ಡ ಗಿಡ್ಡ ಇದ್ದು ಮಹಾರಾಜರಿಗೆ ಅವಾಗ ಆ ಗಡ್ಡ ಗಿಡ್ಡ ಕಾಣಿಸಿಲ್ದಂಗೆ ಮಾರಿ ಮುಚ್ಕೊಂಡು ಆ ರಾಜ ಏನು ಯಾವ ದಾರಿಲಿ ಹೋಗ್ಲಿಕ್ಕೆ ಹತ್ತಿದ್ದ, ಯಾವ ಕಡೆಯಿಂದ ಹೆಂಗೆ ಹಾಸಿ ಹೋಗ್ಲಿಕ್ಕೆ ಹತ್ತಿದ್ದ, ಅಲ್ಲೇ ಮಗ್ಗಲ್ದಾಗನೇ ಒಬ್ಬಾಕೆ ಅಲ್ಲಿ ಕೆಲಸ ಮಾಡೋ ಹೆಣ್ಮಗಳ ಜೊತೆಗೆ ಏನೋ ಒಂದು ಸುಮ್ಮನೆ ಬೀಸೋತ ಕೂತಿದ್ರು ಹಾಡ್ಕೋತ. ಆವಾಗ ರಾಜ ಅವನು ಬಂದು ಕೇಳ್ದ, ಹಿಂಗೆ ನಿಮ್ಮ ಮನ್ಯಾಗ ಒಬ್ರು ಸತ್ಪುರುಷರು ಬಂದಾರಲ್ಲ, ಎಲ್ಲಿದ್ದಾರೆ ಅವರು? ಅವ್ರದ್ದು ಏನು ಹೇಳಲಿಕ್ಕೆ ಬರೋಂಗಿಲ್ಲ ರೀ, ಈಗ ಇಲ್ಲಿ ಒಳಗಿರ್ತಾರೆ, ಮತ್ತು ಓಡಿ ಹೊರಗೆ ಹೋಗ್ತಾರೆ, ಹುಡುಗರ ಜೊತೆ ಆಡಲಿಕ್ಕೆ ಹೋಗ್ತಾರೆ, ಏನು ಅವ್ರದ್ದು ಹೇಳಲಿಕ್ಕೆ ಬರೋಂಗಿಲ್ಲ. ಆಮೇಲೆ ಅವ್ರು ರಾಜ ಅಂದ್ರೆ ಇರ್ಕೊಳ್ತಕ್ಕೆ ಏನು ಪ್ರಶ್ನೆ ಇಲ್ಲ, ಅದು ನಾವು ಬಂದಿದ್ವಿ ಅಂತ ಹೇಳ್ರಿ ಅವ್ರಿಗೆ ಅಂತ. ಅಂದ್ರೆ ಅರ್ಥ ಏನು ಅಂದ್ರೆ ಅವನು ಇವ್ರಿಗೆ ಎಷ್ಟು ಮಹತ್ವ ಕೊಟ್ಟು ಮಾತಾಡಿದ, ಎಷ್ಟು ಇವ್ರಿಗೆ ಅವನಿಗೆ ಭೇಟಿ ಆಗಬೇಕನ್ನೋ ಕಳಕಳಿ ಎಷ್ಟಿತ್ತು ಅನ್ನೋದು ಇದರಿಂದ ಸಿದ್ಧ. ಅಂದ್ಬಳಕ್ಕೆ ಮಹಾರಾಜರಲ್ಲಿ ಯಾವ್ದಕ್ಕೆ ಭೇಟಿ ಆಗ್ಬೇಕು ಅವನು. ಆಮೇಲೆ ಅವ್ನು ತಿರುಗಿ ಹೋಗೋ ಮುಂದೆ ಅಲ್ಲೇ ಹಾಡ್ಕೋತ ಕೂತಿದ್ರು. ಅವನಿಗೆ ರಾಜನಿಗೆ ಅದ್ರ ಕಲ್ಪನಾನು ಬರಲಿಲ್ಲ. ಆಮೇಲೆ ಜೀಜಿಬಾಯಿ ನೋಡಿ ಆಶ್ಚರ್ಯ ಆಯ್ತು ಆಕಿ. ಅಥವಾ ಇದೇನೋ ಆತು ನಾವು ಮುಚ್ಚಿದಂಗೆ. ಜೀಜಿಬಾಯಿಗೆ ಭಾಳ ಆಶ್ಚರ್ಯ ಆಯ್ತು. ಯಾರಿದ್ದೀರಿ? ಅರ್ಥಾತ್ ಆಕೆ ಏನು ಅಲ್ಲದ ಯಾವಾಗ ಎಂಥ ವಿಲಕ್ಷಣದಪ್ಪ ಇವ್ರದ್ದೆಲ್ಲ ಅಂತ ತಿಳ್ಕೊಂಡು ಅಂತಂದ್ರು. ಹೆಂಗೋ ಹಂಗೇನದ ಅಂದ್ರೆ ತುಕಾಮಾಯಿಗಳು ಕೇಳಿಸ್ತಾ ಇಲ್ಲ ಎಲ್ಲರಿಗೂ? ಕೇಳಿಸ್ತಾನ? ಈಗ ಕಟ್ಟಾಗಿದೆ ನೋಡ್ರಿ. ಎಲ್ಲಿ ಹೋದ್ರೆಲ್ಲ ಇವರು? ಕೇಳಿಸ್ತಾನ? ಕೇಳಿಸ್ತದ? ಈಗ ಕೇಳಿಸ್ತಾ? ಹಾಂ. ಆವಾಗ ತುಕಾಮಾಯಿಗಳು ಇಬ್ಬರಿಗೂ ಏನದ ಜುಣಕ ಭಕ್ರಿ ಆ ಹೆಣ್ಮಕ್ಳ ಕೈ ಕೊಟ್ಟು ಕೂಡಲೇ ಅವ್ರಿಗೆ ಏನು ಅನ್ನಿಸ್ತೀವಿ ಅಂದರೆ, ಏನು ಸುಡುಗಾಡಿ ಅಸಹ್ಯ ಇದು ಜುಣಕ ಭಕ್ರಿ ತಿನ್ನೋದು ಏನಂತ ತಿಳ್ಕೊಂಡು ತುಕಾಮಾಯಿಗಳು ಏನದ ನಿಮಗೆ ಮಕ್ಕಳಾಗ್ತವೆ ತಿನ್ನಿರಿ ಇದನ್ನಂತ ಹಿಂಗೆ ಕೊಡಲಿಲ್ಲ ಅವರು. ಅರ್ಥಾತ್ ಅವ್ರ ಕಲ್ಪನಾ ಐತಿ ಅವ್ರಿಗೆ ಎದಕ್ಕೆ ಬಂದಾರ ಏನಂತ ತಿಳ್ಕೊಂಡು ನಮಸ್ಕಾರ ಮಾಡಿ ಹೋಗೋ ಮುಂದೆ ಹೋಗಿ ಬರ್ತೀವಿ ಅಂತ ಹೇಳಲಿಕ್ಕೆ ಹೋಗಿ ನಮಸ್ಕಾರ ಮಾಡಿ ಬರೋ ಮುಂದೆ ಏನು ಮಾಡಿದ್ರು ಅಂದ್ರೆ ಬರ ಇಬ್ಬರು ಕೈಗೂ ಜುಣಕ ಭಕ್ರಿ ಕೊಟ್ಟರು. ಆವಾಗ ಅವ್ರದ್ದು ಏನಾಯಿತು ಅಂದ್ರೆ ಅವ್ರ ಅಜ್ಞಾನ, ಅವ್ರ ಅಭಿಮಾನ, ಅವ್ರದ್ದು ದುರ್ದೈವ, ಪ್ರಾರಬ್ಧ ಅಥವಾ ಅವ್ರಿಗೆ ಅಭಾಗ್ಯತನ ಇವೆಲ್ಲ ಒಮ್ಮೆ ಎಲ್ಲರೂ ಅವು ಎಲ್ಲ ಕೂಡಿಸಿ ಅವ್ರ ತಲೆಯಾಗ ಬಂದಂಗಾಗಿ ಅವ್ರನ್ನ ತಂದು ಏನು ಮಾಡಿದ್ರು, ಇಬ್ಬರು ಹೆಣ್ಮಕ್ಳು ಅಲ್ಲೇ ಒಂದು ಎಲ್ಲಿ ಇಳ್ಕೊಂಡಿದ್ರು. ಮತ್ತೆ ಬಂತೀವಿ ಹಿಂಗೆ ಚೌಕಂದು ನಮ್ಗೆ ಅಷ್ಟೇ ಗೊತ್ತಾಗ್ತದೆ. ಚೌಕಂದು ಒಂದು ಏನೋ ಬಂತು ಅಂತ. ಹಾಂ ಆಯಿತು. ಲೈಫ್ ಈಸ್ ನಥಿಂಗ್ ಬಟ್ ಎ ಬಂಡಲ್ ಆಫ್ ಪ್ರಾಬ್ಲಮ್ಸ್ ಅಂತ. ಅದರಾಗ ಇದು ಒಂದು ನೆಟ್ವರ್ಕ್ ಪ್ರಾಬ್ಲಮ್ಮು. ಎಷ್ಟು ಪ್ರಾಬ್ಲಮ್, ಮುಂಜಾನೆ ಎದ್ದು ಕೂಡ ಪ್ರಾಬ್ಲಮ್ಮ ಶುರುವಾಗ್ತದೆ. ಎದ್ದಿವಲ್ಪ ಅಂತ ಪ್ರಾಬ್ಲಮ್ ಒಂದು, ಬೆಳಗ್ಗೆ ಆತಲ್ಪ ಅಂತ ಒಂದು ಪ್ರಾಬ್ಲಮ್. ಕೇಳಿಸ್ತಾನ?
ಹಲೋ ಹಲೋ ಹಾಂ ಕೇಳಿಸ್ತದ? ಕೇಳಿಸ್ತದೆ. ಹಾಂ ಕೇಳಿಸ್ತದೆ. ಹಾಂ, ನೆಟ್ವರ್ಕ್ ಪ್ರಾಬ್ಲಮ್ ಅಂತಂದ್ರೆ ಹ್ಞೂ ನಾಂದೇ ಲೈಫ್ ಈಸ್ ನಥಿಂಗ್ ಬಟ್ ಎ ಬಂಡಲ್ ಆಫ್ ಪ್ರಾಬ್ಲಮ್ಸ್ ಅಂತ. ಹ್ಞೂ ಕೆಲವ್ರಿಗೆ ಬೆಳಗಾತಲ್ಪ ಅಂತ ಪ್ರಾಬ್ಲಮ್ ಶುರು ಆಗ್ತದೆ. ಬೆಳಗಾದದ ಒಂದು ಪ್ರಾಬ್ಲಮ್ಮು ತಿಳಿತಿಲ್ಲ, ರಾತ್ರಿ ಆತಲ್ಪ ಅಂತ ಪ್ರಾಬ್ಲಮ್ಮು, ಬೆಳಗಾತಲ್ಪ ಅಂತ ಪ್ರಾಬ್ಲಮ್ಮು ಇಟ್ಕೊಳ್ತಾ. ಏನದು? ಅರ್ಥಾತ್ ಇದ್ರ ಅರ್ಥ ಏನು ಅಂದ್ರೆ ಅವ್ರ ಕರ್ಮ ಅಂತಂದ್ರೆ ಅಲ್ಲಿ ಪ್ರಾರಬ್ಧ ಅಂತ. ಪ್ರಾರಬ್ಧ ಅಂದ್ರೆ ಏನು ಅಂದರೆ ಅಜ್ಞಾನ, ಅವಿವೇಕತನ, ಅಜ್ಞಾನತನ. ಸತ್ಪುರುಷರು ಕೊಟ್ಟಾರ ಏನಾರು ಇಟ್ಕೊಳ್ತಕ್ಕಪ್ಪ, ನಾವು ತಿಂದು ಬಿಡಬೇಕು ಅನ್ನುವಂಥ ಭಾವನೆ ಅವ್ರಿಗೆ ಬರಲಿಲ್ಲ. ಅವ್ರ ಅಭಿಮಾನ, ಅವ್ರ ದೊಡ್ಡಸ್ತಿಕೆ, ಅವ್ರದ್ದು ಅರ್ಥಾತ್ ಏನು ಶ್ರೀಮಂತಿಕೆ ಭಾವ, ಇವೆಲ್ಲ ನಮ್ಮನ್ನು ಏನು ಮಾಡ್ತಾವೆ ಅಂದ್ರೆ ಇಂಥ ಒಂದು ದಿವ್ಯವಾಗಿರ್ತಕ್ಕಂಥ ಪ್ರಸಂಗಗಳಿಂದ ವಂಚಿತ ಮಾಡ್ತಾವೆ. ನಮ್ಗೆ ನಾವು ಸತ್ಪುರುಷರ ಕಡೆಗೆ ಹೋಗ್ಬೇಕಾದ್ರೆ ಇವನ್ನೆಲ್ಲ ಏನದನೋ ಗಂಟು ಕಟ್ಟಿ, ಅರ್ಥಾತ್ ಏನು ಅಂದ್ರೆ ಮನ್ಯಾಗ ಈ ಊಟಕ್ಕೆ ಹಾಕಿ ಹೋಗಬೇಕು ಒಂದು, ಇಲ್ಲಾಂದ್ರೆ ಅಲ್ಲಿ ಚಪ್ಪಲ್ ಬಿಡ್ತಿರ್ತಾರಲ್ಲ ಊರ ಹೊರಗೆ, ಅರ್ಥಾತ್ ಆ ಗುಡಿ ಹೊರಗೆ, ಆಶ್ರಮದ ಹೊರಗೆ ಎಲ್ಲಿ ಚಪ್ಪಲ್ ಬಿಡ್ತಿರ್ತಾರೋ ಅಲ್ಲೆಲ್ಲ ಏನದ ನಮ್ದು ಇದು ಅಜ್ಞಾನ, ಅವಿವೇಕ, ಅಭಿಮಾನ, ಅಹಂಕಾರ, ದೊಡ್ಡಸ್ತಿಕೆ, ಇದನ್ನೆಲ್ಲ ಏನದ ಗಂಟು ಕಟ್ಟಿ ಆ ಚಪ್ಪಲ್ದೊಳಗೆ ಏನಾದ್ರು ಹಿಂಗೆ ಇದನ್ನು ತುರಿಗೆ ಬಂದಿರ್ತಾರಲ್ಲ, ಏನು ಅಂದ್ರೆ ಕಾಲ ಹಾಕ್ಕೊಳ್ಳು ಹೆಂಗೋ ಹಂಗೆ ಏನದ ಅಂದ್ರೆ ಸಾಕ್ಷು ಅದ್ರೊಳಗೆ ಹೆಂಗೆ ತುರಿಗೆ ಬಂದಿರ್ತಾರಲ್ಲ ಬೂಟ್ನಾಗ, ಹಾಗೆ ಅವನ್ನೆಲ್ಲ ಏನದ ನಮ್ಮ ಅಭಿಮಾನ, ಅಹಂಕಾರ, ದೊಡ್ಡಸ್ತಿಕೆ ಅವನ್ನೆಲ್ಲ ಗಂಟು ಕಟ್ಟಿ ಅಲ್ಲೇ ಚಪ್ಪಲ್ ಬುಡಕಿಟ್ಟು ಅದ್ರ ಮೇಲೆ ಚಪ್ಪಲ್ ಇಟ್ಟು ನಾವು ಒಳಗೆ ಸತ್ಪುರುಷರ ಕಡೆಗೆ ಬಂದರೆ ಅವ್ರು ಏನು ಹೇಳ್ತಾರೆ, ಯಾಕೆ ಹೇಳ್ತಾರೆ ಅನ್ನೋದ್ರ ಕಲ್ಪನಾ ಬರ್ತದೆ. ಮಹಾರಾಜ್ ಹೇಳ್ತಿದ್ರು, ನೀವು ನಿಮ್ಮ ಪಾಟಿ ತುಂಬ ಬರ್ಕೊಂಡು ಬಂದು ನನಗೊಂದು 2 ಅಕ್ಷರ ಬರೆದು ಕೊಡ್ರಿ ಅಂತಂದರೆ ನಾನು ಬರೆದ್ರೂ ಸಹಿತ ಅದ್ರೊಳಗೆ ನಾನು ಬರೆದದ್ದು ತಿಳಿದಿಲ್ಲ, ನೀವು ಬರೆದದ್ದು ತಿಳಿದಿಲ್ಲ. ಹಂಗೆ ನಾವು ಸತ್ಪುರುಷರ ಕಡೆಗೆ ಹೋಗಬೇಕಾದ್ರೆ ಇವನ್ನೆಲ್ಲ ಬಿಟ್ಟು ಹೋದರೆ ಅವ್ರು ಮಾಡೋ ಒಂದು ಸಾಮಾನ್ಯ ಒಂದು ಸಣ್ಣ ವ್ಯವಹಾರನೂ ಸಹಿತ ನಮಗೇನಾಗ್ತಂದ್ರೆ ದಿವ್ಯ ಆಗ್ತದೆ. ಅವ್ರು ಅಲ್ಲೇ ಇರ್ತಕ್ಕಂಥ ಒಂದು ಸ್ವಲ್ಪ ಏನಾದ್ರು ಸಗಣಿ ಎತ್ತಿ ನಮ್ಮ ಕೈಯಾಗ ಕೊಟ್ಟರು ಸಹಿತ, ಅಕಸ್ಮಾತ್ ಅವ್ರು ಗೋಶಾಲದಾಗ ಕೂತಿದ್ರು, ಮಗ್ಗಲ್ದಾಗ ಸಗಣಿ ಇತ್ತು, ಅದನ್ನೊಂದು ಚೂರ ಎತ್ತಿ ನಮ್ಮ ಕೈಯಾಗ ಕೊಟ್ರೆ ಪಟ್ನ ಬಾಯಾಗ ಹಾಕ್ಕೊಂಡಿವಿ ಅಂದ್ರೆ ಜನ್ಮ ಸಾರ್ಥಕ ಆಯ್ತು ಅಂತ ತಿಳ್ಕೊಬೇಕು. ಸಗಣಿ ಕೊಟ್ಟಾರಪ್ಪ ಸೈ ಏನಿದು ಅಂತ ತಿಳ್ಕೊಂಡು ನಾವು ಅದನ್ನು ಮತ್ತೇನಾದ್ರು ಅತ್ಲ ಒಗೆದು ಬಂದ್ವಿ ಅಂದ್ರೆ ನಾವು ನಮ್ಮ ಸಂಪೂರ್ಣ ಭವಿಷ್ಯವನ್ನು ಒಗೆದು ಬಂದಂಗೆ ಆಗ್ತದೆ. ಆದ್ದರಿಂದ ಏನದ ಅಂತ ತಿಳ್ಕೊಂಡು ಕೇಳಿದರೆ ಅವರು ಸತ್ಪುರುಷರು ಏನು ಕೈ ಎತ್ತು ಕೊಟ್ಟಿರ್ತಾರೋ ಅದು ದಿವ್ಯ ಇರ್ತದೆ ಅನ್ನುವಂಥ ಭಾವನಾದಿಂದ ನಾವು ಸ್ವೀಕಾರ ಮಾಡಿದರೆ ಅದು ದಿವ್ಯನೇ ಆಗ್ತದೆ. ಆಮೇಲೆ ಅವರಿಬ್ಬರು ಆ ರೊಟ್ಟಿ ತೊಗೊಂಡು ಅಲ್ಲಿಟ್ಟು ಕೂಡಲೇ ಆ ಭಟ್ರ ಹೆಂಡತಿ ಪಾಪ ಆಕಿ ಸಾಮಾನ್ಯ ಹೆಣ್ಮಗಳು, ಎಲ್ಲ ದೃಷ್ಟಿಯಿಂದಲೂ ಅವರು ಸಾಮಾನ್ಯನೇ ಇದ್ದಂಗೆ ಇರ್ತಾರೆ. ಆದ್ದರಿಂದ ಆಕೆ ಏನಂದ್ಲು, ಏನೋ ಸತ್ಪುರುಷರು ಕೊಟ್ಟಾರ, ನಾನು ಸುಮ್ಮನೆ ಇವು ಎಲ್ಲ 2 ಸ್ವಕ್ಕಿಲೆ ಇಟ್ಟಾವಿಲ್ಲೇ, ಆದ್ದರಿಂದ ನಾನು ತಿಂದು ಬಿಡ್ಬೇಕು ಇವನು ಅಂತ ತಿಳ್ಕೊಂಡು ಆಕೆ 2 ರೊಟ್ಟಿ ತುಂಡು ತಿಂದುಬಿಟ್ಲು. ಆಕೆಗೆ 2 ಮಕ್ಕಳು, ಅದು ಇವರಿಬ್ಬರಿಗೂ ಮಕ್ಕಳಾಗಲಿಲ್ಲ. ಅರ್ಥಾತ್ ಇದ್ರ ಅರ್ಥ ಏನು ಅಂದ್ರೆ ನಮ್ಮದು ಹಂಗೆ ಆಗ್ತದೆ. ಸತ್ಪುರುಷರ ಕಡೆಗೆ ಹೋಗಿ ಅಲ್ಲಿ ಏನು ಪಡ್ಕೋಬೇಕು ಅಂತ ಪಡ್ಕೊಳ್ಳಂಗಿಲ್ಲ. ನಮ್ಮದ ದೊಡ್ಡಸ್ತಿಕೆ, ನಮ್ಮದ ಚಾತುರ್ಯ, ನಮ್ಮದ ಕೌಶಲ್ಯ, ನಾವು ಇಲ್ಲಿ ತನಕನೂ ಹೋಗ್ತೀವಲ್ಲ ಏನು ಅಂದ್ರೆ ನಮ್ಮ ಗುರುಗಳು ಸ್ವಲ್ಪ ವ್ಯವಹಾರ ಕಡಿಮೆ ಬಿಡ್ರಿ ಅನ್ನುವಷ್ಟರ ಮಟ್ಟಿಗೆ ನಾವು ಹೋಗ್ಲಿಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಇಂಥ ಪರಿಸ್ಥಿತಿ ಒಳಗೆ ನಾವು ಹೋಗಿ ಅವ್ರೇನಾದರೂ ಎತ್ತಿ ಕೊಟ್ಟರು ಅಂದ್ರೆ ಅದರದ್ದು ವ್ಯಾಲ್ಯೂಯೇಷನ್ ಮಾಡ್ತೀವಿ. ವ್ಯಾವಹಾರಿಕವಾಗಿ ಅದ್ರ ಕಿಮ್ಮತ್ತೆಷ್ಟು, ಇದು ಎಷ್ಟು ಅನ್ನೋದನ್ನೆಲ್ಲ ನೋಡೋದ್ರಿಂದಾಗಿ ಮುಖ್ಯವಾಗಿ ನಮ್ಮ ಅಜ್ಞಾನ, ಅವಿವೇಕ, ಅಭಿಮಾನ ಇವಾಗ ನಮ್ಮ ಕರ್ಮ ಆಗಿ ಬಂದು ಏನು ಹಣೆ ಬಾರಪ್ಪ, ಏನು ಕರ್ಮಪ್ಪ ನಿಂದು, ಎಂಥ ಯೋಗಿತ್ತು, ಎಂಥದ್ದು ಕಳ್ಕೊಂಡು ಅಂತ ಹೆಂಗೆ ಅಂತಾರೋ ಹಂಗೆ. ಪ್ರಶ್ನೆ 2 ಪ್ರವಚನ ಪುಸ್ತಕ ಮುಂದಿನ ಪ್ರಶ್ನೆ ಶ್ರೀ HD ಮನ್ಸೂರ್ ಅವರು, ಯಾವುದೇ ವಸ್ತುವಿನ ಆಕಾರವು ನಮಗೆ ಪ್ರಾಪ್ತವಾಗಬೇಕಾದರೆ ನಮ್ಮಲ್ಲಿ ವಸ್ತುವಿನ ಅನುರೂಪ ಸಂಸ್ಕಾರಗಳು ಇರಬೇಕಾಗುತ್ತವೆ. ಸಂಸ್ಕಾರಗಳು ವಸ್ತುವಿನ ಅರ್ಥಾತ್ ಪ್ರತ್ಯಾಘಾತ ರೂಪದಿಂದ ನಿರ್ಮಾಣವಾಗುತ್ತವೆ, ಅನಂತರ ವಸ್ತುವಿನ ಜ್ಞಾನವಾಗುತ್ತವೆ. ಆದ್ದರಿಂದ ಪರಮಾತ್ಮ ಸ್ವರೂಪಕ್ಕೆ ವಿರುದ್ಧವಾದ ಎಲ್ಲ ಸಂಸ್ಕಾರಗಳನ್ನು ಹೊಡೆದು ಹಾಕಿ ನಾವು ನಮ್ಮ ಅಂತಃಕರಣವನ್ನು ಪೋಷಕ ಸಂಸ್ಕಾರಗಳಿಂದ ತುಂಬಬೇಕು. ಈ ವಾಕ್ಯದ ಅರ್ಥವು ನಮಗೆ ಅರ್ಥವಾಗುವುದಿಲ್ಲ, ದಯವಿಟ್ಟು ವಿವರಿಸಬೇಕಾಗಿ ವಿನಂತಿ. ಈ ವಿಚಾರ ಏನದನೋ ಇದು ಮುಖ್ಯವಾಗಿ ಎದರೊಳಗೆ ಬಂದದಂದ್ರೆ ಪ್ರವಚನ ಪುಸ್ತಕದಲ್ಲೇ 13ನೇ ಪ್ರವಚನದಲ್ಲಿ ಬಂದದ್ದು. 13ನೇ ತಾರೀಖಿನ ಪ್ರವಚನದಲ್ಲಿ ಇದು 16ನೇ ತಾರೀಕಿನ ಪ್ರವಚನ. ಯಾವುದೇ ವಸ್ತುವಿನ ಆಕಾರವು ನಮಗೆ ಪ್ರಾಪ್ತವಾಗಬೇಕಾದರೆ
ನಮ್ಮಲ್ಲಿ ಆ ವಸ್ತುವಿನ ಅನುರೂಪ ಸಂಸ್ಕಾರಗಳು ಇರಬೇಕಾಗುತ್ತವೆ. ಅರ್ಥಾತ್ ನಮ್ಮ ಅಂತಃಕರಣ ಆ ವಸ್ತುವಿನ ಆಕಾರ ತಾಳಬೇಕಾದ್ರೆ, ಅರ್ಥಾತ್ ಏನು ಅಂದರೆ ಈ ಸಾತ್ವಿಕ ವಿಚಾರಗಳು ಹೊರಗಿನಿಂದ ಬರ್ತಿದ್ದು ಅಂದರೆ ನಮ್ಮ ಅಂತಃಕರಣದಲ್ಲಿ ಸಾತ್ವಿಕ ಭಾವ ಇದ್ದರೆ ಮಾತ್ರ ಆ ಸಾತ್ವಿಕ ವಿಚಾರಗಳೇನು ಹೊರಗಿನಿಂದ ಬರ್ತಾವನೋ ಅವುಗಳನ್ನು ಏನು ಮಾಡಲಿಕ್ಕೆ ಶಕ್ಯದ ಅಂದರೆ ಅವುಗಳನ್ನು ಅದು ಸ್ವೀಕಾರ ಮಾಡಿ ಏನು ಮಾಡ್ತವೆ, ಅನುರೂಪ ಸಂಸ್ಕಾರಗಳು ಇರಬೇಕಾಗುತ್ತವೆ. ಆ ಸಂಸ್ಕಾರಗಳು ಆ ವಸ್ತುವಿನ ಆಘಾತ ಪ್ರತ್ಯಾಘಾತ ರೂಪದಿಂದ ನಿರ್ಮಾಣವಾಗುತ್ತವೆ. ಅರ್ಥಾತ್ ಏನು ಅಂದರೆ ಆಕಾರವು ನಮಗೆ ಪ್ರಾಪ್ತವಾಗಬೇಕಾದರೆ ಆ ವಸ್ತುವಿನ ಅನುರೂಪ ಸಂಸ್ಕಾರಗಳು ಇರಬೇಕಾಗುತ್ತವೆ. ಯಾವುದ್ರದ್ದು ಅಂತಂದರೆ ಯಾವುದೇ ಆ ವಸ್ತುವಿನ ಅನುರೂಪವಾಗಿರ್ತಕ್ಕಂಥ ವಸ್ತುವಿನಂತೆ ಇರತಕ್ಕಂಥ ಸಂಸ್ಕಾರಗಳು ನಮ್ಮ ಅಂತಃಕರಣದಲ್ಲಿ ನಮಗೆ ಪ್ರಾಪ್ತವಾಗಬೇಕಾದ್ರೆ ನಮ್ಮಲ್ಲಿ ಆ ವಸ್ತುವಿನ ಅನುರೂಪ, ನಮ್ಮ ಅಂತಃಕರಣದೊಳಗೂ ಅದಕ್ಕೆ ಅನುರೂಪವಾಗಿರ್ತಕ್ಕಂಥ ಸಂಸ್ಕಾರಗಳಿರಬೇಕು. ಈಗ ಅರ್ಥಾತ್ ಏನು ಅಂದರೆ ನಾವು ಯಾವುದಾದ್ರೂ ಒಂದು ಪುಸ್ತಕ ಓದ್ಲಿಕ್ಕೆ ಹತ್ತೀವಿ, ಯಾವುದೋ ಒಂದು ವಿಚಾರವನ್ನು ಕೇಳಲಿಕ್ಕೆ ಹತ್ತೀವಿ ಅಂತಿದ್ದಾಗ ಆ ವಿಚಾರಗಳು ನಮ್ಮ ಅಂತಃಕರಣದಲ್ಲಿ ಅವು ತಾದಾತ್ಮ್ಯ ಆಗಬೇಕಾದ್ರೆ, ನಮ್ಮ ಅಂತಃಕರಣದಲ್ಲಿ ಅವುಗಳ ಪ್ರತಿಕ್ರಿಯೆ ಆಗಬೇಕಾದ್ರೆ ನಮ್ಮ ಅಂತಃಕರಣದಲ್ಲಿನೂ ಅದಕ್ಕೆ ಅನುರೂಪವಾಗಿರ್ತಕ್ಕಂಥ ಸಂಸ್ಕಾರಗಳಿರಬೇಕಾಗ್ತದೆ. ಇಲ್ಲದೇ ಇದ್ರೆ ಏನಾಗ್ತದೆ ಅಂದರೆ ಹೊರಗಿನಿಂದ ಬರ್ತಕ್ಕಂಥ ಒಂದು ವಿಚಾರಗಳ ಸಂಸ್ಕಾರ ಅಥವಾ ಅವುಗಳ ಸಂಸ್ಕಾರ ಅಥವಾ ಅವ್ರದ್ದೊಂದು ಏನು ಅಂದ್ರೆ ಅವು ಸಾತ್ವಿಕವನೋ ರಾಜಸಿಕವನೋ ತಾಮಸಿಕವನೋ ಅನ್ನುವಂಥದ್ದಕ್ಕೆ ಅನುಗುಣವಾಗಿ ನಮ್ಮ ಸಂಸ್ಕಾರಗಳು ಇಲ್ಲದೇ ಇದ್ದರೆ ನಮ್ಮ ಅಂತಃಕರಣ ಏನು ಮಾಡೋದಿಲ್ಲ, ಆ ವಿಚಾರಗಳನ್ನು ಗ್ರಹಣ ಮಾಡೋದಿಲ್ಲ. ಆದ್ದರಿಂದ ಹೇಳ್ತಕ್ಕಂಥವ್ರದ್ದು ಕೇಳ್ತಕ್ಕಂಥವ್ರದ್ದು ಅಂತರಂಗದ ಭೂಮಿಕಾ ಒಂದಾದಾಗ ಮಾತ್ರ, ಅರ್ಥಾತ್ ಅವ್ರು ಹೇಳ್ತಕ್ಕಂಥ ವಿಚಾರಗಳು ನಮ್ಮ ತಲೆಯಾಗ ಹೋಗ್ತವೆ, ನಾವು ಹೇಳ್ತಕ್ಕಂಥ ವಿಚಾರಗಳು ಅವ್ರ ತಲೆಯಾಗ ಹೋಗ್ತಾವೆ, ಅವ್ರ ಮನಸ್ಸಿನಾಗ ಹೋಗ್ತಾವೆ. ಈ ರೀತಿಯಾಗಿ ಏನಾಗ್ತದೆ ಅಂತಂದರೆ ಯಾವುದೇ ವಸ್ತುವಿನ ಆಕಾರವು ನಮಗೆ ಪ್ರಾಪ್ತವಾಗಬೇಕಾದ್ರೆ ಅಂದರೆ ನಮಗೆ ಅಂದರೆ ನಮ್ಮ ಅಂತಃಕರಣಕ್ಕೆ ಪ್ರಾಪ್ತವಾಗಬೇಕಾದರೆ ಮಹಾರಾಜರು ಹೇಳಿದರು, ನಾನು ಅರ್ಥಾತ್ ಬ್ರಹ್ಮಾನಂದರ ಒಂದು ದೇಹದಲ್ಲಿ ಅಂದರೆ ಸೂಕ್ಷ್ಮ ಅಂತರಂಗದಲ್ಲಿ ನಾನು ನನ್ನನ್ನು ನೋಡ್ಲಿಕ್ಕೆ ಹತ್ತೀನಿ ಅಂತಂದು. ಅರ್ಥಾತ್ ಬ್ರಹ್ಮಾನಂದರ ಅಂತಃಕರಣದಲ್ಲಿ ಮಹಾರಾಜರದು ಸ್ವರೂಪ ಬರಬೇಕಾದ್ರೆ ಬ್ರಹ್ಮಾನಂದರ ಅಂತಃಕರಣ ಹೆಂಗಿರಬೇಕು ಅಂದರೆ ಮಹಾರಾಜರ ಸ್ವರೂಪವನ್ನು ಅರ್ಥಾತ್ ಆ ಸ್ವರೂಪದ ಜೊತೆ ತಾದಾತ್ಮ್ಯ ಆಗುವಂಥ ಒಂದು ಭಾವ ಉಳ್ಳದಿದ್ದರೆ ಮಾತ್ರ ಮಹಾರಾಜರದ್ದು ಏನಾಗ್ತದೆ ಅಂದರೆ ಅವರೊಳಗೆ ಬ್ರಹ್ಮಾನಂದರ ಅಂತಃಕರಣದಲ್ಲಿ ಮಹಾರಾಜರ ಸ್ವರೂಪ ಕಾಣಿಸ್ತದೆ. ಹಂಗೇನದ ಅಂದರೆ ನಮ್ಮಲ್ಲಿ ಆ ವಸ್ತುವಿನ ಅನುರೂಪ ಸಂಸ್ಕಾರಗಳು ಇರಬೇಕಾಗುತ್ತವೆ. ಯಾವುದೇ ವಸ್ತುವಿನ ಆಕಾರ, ವಸ್ತು ಅಂದರೆ ವಿಚಾರ ಅಂತ ಇಟ್ಕೋಬೇಕು. ಯಾವುದೇ ವಿಚಾರದ ಆಕಾರವು ಅಂದರೆ ಆ ವಸ್ತು, ಯಾವ ವಸ್ತುವನ್ನು ಕುರಿತು ನಾವು ವಿಚಾರ ಮಾಡಲಿಕ್ಕೆ ಹತ್ತೀವಿ, ಚಿಂತನೆ ಮಾಡಲಿಕ್ಕೆ ಹತ್ತೀವಿ, ಆ ವಸ್ತುವಿನ ಆಕಾರ ನಮ್ಮ ಅಂತಃಕರಣಕ್ಕೆ ಬರಬೇಕಾದ್ರೆ ಈ ಸದ್ಗುರು ಅನ್ನುವಂಥದ್ದು, ಮಹಾರಾಜರು ಅನ್ನುವಂಥ ವಿಚಾರವನ್ನು ನಾವು ಮಾಡ್ತಿದ್ವಿ ಅಂದರೆ ಆ ಸಂಸ್ಕಾರಗಳು ಆ ವಸ್ತುವಿನ ಆಘಾತ ಪ್ರತ್ಯಾಘಾತ ರೂಪದಿಂದ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಅರ್ಥಾತ್ ಅದರ ಸಂಸ್ಕಾರ ನಮ್ಮ ಅಂತಃಕರಣದ ಮೇಲೆ ಆಗೋದು, ನಮ್ಮ ಅಂತಃಕರಣದ ಭಾವಗಳೇನವನೋ ಆ ವಸ್ತುವಿನ ಮೇಲಾಗೋದು ಅಥವಾ ಒಂದು ವಿಚಾರದ ಮೇಲಾಗೋದು, ತತ್ವದ ಮೇಲಾಗೋದು. ಈ ರೀತಿಯಾಗಿ ಏನಾಗ್ತದೆ ಅಂದರೆ ಆ ಸಂಸ್ಕಾರಗಳು ಆ ವಸ್ತುವಿನ ಆಘಾತ ಪ್ರತ್ಯಾಘಾತ ರೂಪದಿಂದ ಆ ಸಂಸ್ಕಾರಗಳು ಏನು ಮಾಡ್ತಾವಂದ್ರೆ ಆ ವಸ್ತುವಿನ ಆಘಾತ ಮತ್ತು ಪ್ರತ್ಯಾಘಾತ ಅಂದರೆ ಆ ವಿಚಾರದ ನಮ್ಮ ಅಂತಃಕರಣದ ಮೇಲೆ ಆಘಾತ ಮಾಡ್ತವೆ. ಆವಾಗ ನಮ್ಮ ಅಂತಃಕರಣದಿಂದ ಆ ವಿಚಾರಗಳ ಮೇಲೆ ಆಘಾತ ಅಂದ್ರೆ ಅದಕ್ಕೆ ಅರ್ಥಾತ್ ಕೊಡತಗೊಳ್ಳೋ ವ್ಯವಹಾರ ಆಗ್ತದೆ, ವಿನಿಮಯ ಆಗಲಿಕ್ಕೆ ಶುರು ಆಗ್ತದೆ. ಸೊ ಆಘಾತ ರೂಪದ ನಿರ್ಮಾಣವಾಗುತ್ತದೆ. ಅನಂತರ ಆ ವಸ್ತುವಿನ ಜ್ಞಾನವಾಗುತ್ತದೆ. ಒಂದು ವಿಚಾರ ಬಂತು ಅಂದರೆ ಆವಾಗ ನಮ್ಮ ಅಂತಃಕರಣ ಅದಕ್ಕೆ ಪ್ರತಿಕ್ರಿಯೆ ಮಾಡ್ತದೆ, ಇದು ನನಗೆ ಬೇಡ ಅಂತದೆ ಅಥವಾ ನನಗಿದು ಬೇಕು ಅಂತದೆ. ನಾವು ಜ್ಞಾನೇಶ್ವರಿ ಬರ್ಕೋತ ಕೂತಿರ್ತೀವಿ, ಬೆಳಗ್ಗೆ 7:30 ಕೂತೀವಿ ಅಂದರೆ ರಾತ್ರಿ 12:30 ಆದರೂ ಅದನ್ನ ಬಿಡಬೇಕು ಅನಿಸೋದಿಲ್ಲ, ನಡಕ್ಕೆ ನಮ್ಮ ಡೈರಿ ಬರೀಬೇಕು ಅನಿಸೋದಿಲ್ಲ. ಯಾರಾದರೂ ಒಂದು ಸಾಣದೊಂದು ಏನಾದರೂ ಒಂದು ವಿಚಾರ ಕೊಟ್ಟಿದ್ರು, ಬರೀಲಿಕ್ಕೆ ಹೇಳಿದ್ರು ಅಂದ್ರೆ ನನಗೆ ಅದನ್ನು ಒಟ್ಟು ಬರೀಲಿಕ್ಕೆ ಆ ಜ್ಞಾನೇಶ್ವರಿ ಬಿಟ್ಟು ಒಂದು ನಿಮಿಷ ಅತ್ಲಾಗಿತ್ಲಾಗಿಂದ ಏನೂ ಮಾಡ್ಬೇಕು ಅನಿಸೋದಿಲ್ಲ. ಯಾಕೆ ಅಂತಂದರೆ ಆ ವಿಚಾರಗಳು ನಮ್ಮ ಅಂತಃಕರಣವನ್ನು ಎಷ್ಟೊಂದು ಆವರಿಸಿಬಿಟ್ಟಿರ್ತಾವೆ ಅಂತಂದರೆ ಆವಾಗ ಆ ವಿಚಾರಗಳು ಮತ್ತು ನಮ್ಮ ಅಂತಃಕರಣ ಅಥವಾ ನಮ್ಮ ಬುದ್ಧಿ ಎಷ್ಟೊಂದು ತಾದಾತ್ಮ್ಯ ಆಗಿರ್ತದೆ ಅಂದರೆ ಅದನ್ನು ಬಿಟ್ಟರೆ ಅತ್ಲಾಗಿತ್ಲ ಬೇರೆ ಕಡೆ ಯಾವುದೂ ಬೇಕು ಅನಿಸೋದಿಲ್ಲ. ಇದಕ್ಕೆ ಆಘಾತ ಮತ್ತು ಪ್ರತ್ಯಾಘಾತ ಅಂತ ತಿಳ್ಕೊಂಡು ಹೆಸರು. ನಮ್ಮ ಅಂತಃಕರಣದ ಭಾವಗಳು ಅದರ ಮೇಲೆ ಅಪ್ಪಳಿಸೋದು, ಆ ವಿಚಾರಗಳ ಭಾವ ಏನದ ನಮ್ಮ ಅಂತಃಕರಣದ ಮೇಲೆ ಒಂದು ಅಪ್ಪಳಿಸೋದ್ರ ಮೂಲಕವಾಗಿ ಆ ವಸ್ತುವಿನ ಆ ವಿಚಾರಗಳ ಜ್ಞಾನ ನಮಗಾಗ್ತದೆ. ನಮ್ಮ ಮನಸ್ಸು ಅದರೊಳಗೆ ಪೂರ್ಣ ಒಳಗೆ ಹೊಕ್ಕಿರಬೇಕು. ಅದೇ ರೀತಿ ಆ ವಿಚಾರಗಳು ನಮ್ಮ ಅಂತಃಕರಣದೊಳಗೆ ಪೂರ್ಣ ಒಳಗೆ ಹೋಗಬೇಕು. ಆವಾಗ ಏನಾಗ್ತದೆ ಅಂದ್ರೆ ಆ ವಸ್ತುವಿನ ಜ್ಞಾನ ಅಂದ್ರೆ ವಿಚಾರ ಜ್ಞಾನ
ಯಾವುದೇ ಒಂದು ವಸ್ತು ಅಂತ ಇಟ್ಕೊಳ್ಳೋಣ. ಈಗ ನನ್ನ ಮುಂದೊಂದು ಘಡ್ಯಾಳ ಅದ, ಆ ಘಡ್ಯಾಳ ಕಡೆ ನೋಡಿದ ಕೂಡಲೇ ಆ ಘಡ್ಯಾಳದ ಏನು ಭಾವಗಳೇನಾಗ್ತಾವೆ ನನ್ನ ಅಂತಃಕರಣದೊಳಗೆ ಗೊತ್ತಾವೆ, ಬಂದು ಒಳಗೆ ಸೇರ್ಕೋತಾವೆ. ಆವಾಗ ನಮ್ಮ ಅಂತಃಕರಣ ಅದಕ್ಕೆ ರೆಸ್ಪಾನ್ಸ್ ತೋರಿಸ್ತದೆ, ಇದು ಬೇಕು ಅಥವಾ ಇದು ಬೇಡ ಅನ್ನುವಂಥ ಭಾವ ತೋರಿಸ್ತದೆ. ಆವಾಗ ಅದ್ರದ್ದು ನಮಗೆ ಜ್ಞಾನ ಅಥವಾ ಘಡ್ಯಾಳ ಇದು ಘಡ್ಯಾಳ ಇರುತ್ತದೆ ಅನ್ನುವಂಥ ಜ್ಞಾನ ಆಗ್ತದೆ. ಅಷ್ಟು ಸೂಕ್ಷ್ಮವಾಗಿ ಆಘಾತ ಪ್ರತ್ಯಾಘಾತ ಅಂದರೆ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್, ಅರ್ಥಾತ್ ಏನು ಅಂದರೆ ಒಂದಕ್ಕೊಂದು ಅದರದ್ದು ಏನು ವಿನಿಮಯಗಳಾದ ಕೂಡಲೇ ನಮಗೆ ಆ ವಸ್ತುವಿನ ಅನಂತರ ವಸ್ತುವಿನ ಜ್ಞಾನವಾಗುತ್ತದೆ. ಇದೇನಾಯ್ತು, ಉದಾಹರಣೆ ಆಯಿತು. ಆದ್ದರಿಂದ ಪರಮಾತ್ಮ ಸ್ವರೂಪಕ್ಕೆ ವಿರುದ್ಧವಾದ ಈ ಪರಮಾತ್ಮ ಸ್ವರೂಪ ಜ್ಞಾನ ಆಗಬೇಕಾದ್ರೆ ನಮ್ಮ ಅಂತಃಕರಣ ಏನಾಗಬೇಕು ಅಂದ್ರೆ ಆ ಪರಮಾತ್ಮ ಸ್ವರೂಪವನ್ನು ಗ್ರಹಣ ಮಾಡೋದು, ಆ ಧಾರಣೆ ಮಾಡುವಂಥ ಸಂಸ್ಕಾರ ಉಳ್ಳದಿದ್ದರೆ ಮಾತ್ರ ಏನು ಮಾಡ್ತದೆ, ಆ ಪರಮಾತ್ಮ ಸ್ವರೂಪವನ್ನು ಗ್ರಹಣನೂ ಮಾಡ್ತದೆ, ಧಾರಣನೂ ಮಾಡ್ತದೆ. ಈ ರೀತಿಯಾಗಿದ್ದರೆ ಮಾತ್ರ. ಹಾಗಾದ್ರೆ ಅಕಸ್ಮಾತ್ ನಮ್ಮ ಅಂತಃಕರಣದಲ್ಲಿ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸಂಸ್ಕಾರಗಳಿದ್ದು ಅಂದರೆ ಅವನ್ನ ನಾವು ಆಗ್ರಹಪೂರ್ವಕವಾಗಿ ಏನು ಮಾಡಬೇಕಾಗ್ತದೆ, ಹೊಡೆದು ಹಾಕಬೇಕಾಗ್ತದೆ. ಅವುಗಳನ್ನು ನಾವು ಹೊರಗೆ ಹಾಕಿ ನಾವು ನಮ್ಮ ಅಂತಃಕರಣವನ್ನು ಆಮೇಲೆ ಅರ್ಥಾತ್ ಏನು ಅಂದರೆ ಮುಂಚೆ ಅವನ್ನೆಲ್ಲ ಹೊರಗೆ ಹಾಕಬೇಕು. ಹೊರಗೆ ಹಾಕಿ ಏನು ಮಾಡಿ ಹೊರಗೆ ಹಾಕೋದಕ್ಕೂ ಒಂದು ಸಾಧನೆ ಬೇಕಾಗ್ತದೆ. ಹೊರಗೆ ಹಾಕ್ಲಿಕ್ಕೆ ಸಾಧನೆ ಏನು ಅಂದರೆ ನಾಮಸ್ಮರಣೆ ಸಾಧನೆ. ನಾವು ನಾಮಸ್ಮರಣೆ ಮಾಡಲಿಕ್ಕೆ ಹತ್ತು ಕೂಡಲೇ ಭಗವಂತನ ಅನುಭವ ಬರೋ ದೃಷ್ಟಿಯಿಂದ ಯಾವ ನಮ್ಮ ಅಂತಃಕರಣದೊಳಗೆ ಸಂಸ್ಕಾರಗಳು ಅನುಕೂಲ ಇಲ್ಲೋ ಆ ಸಂಸ್ಕಾರಗಳನ್ನು ಹೊರಗೆ ಹಾಕ್ತಕ್ಕಂಥ ಕಾರ್ಯವನ್ನು ಯಾವುದು ಮಾಡ್ತದೆ, ಮಾಡ್ತದೆ. ನಾಮಸ್ಮರಣೆ ಮಾಡೋದರಿಂದ ಅದಕ್ಕೆ ಪ್ರತಿಕೂಲವಾದ ಸಂಸ್ಕಾರಗಳು ಭಗವಂತನ ಅನುಭವ ಮತ್ತು ಅವನ ಧಾರಣೆ, ಗ್ರಹಣ ಮತ್ತು ಧಾರಣೆ ಆಗಲಿಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸಂಸ್ಕಾರಗಳೇನು ನಮ್ಮ ಅಂತಃಕರಣದ ತುಂಬಿಕೊಂಡಿರ್ತಾವನೋ ಆ ಸಂಸ್ಕಾರಗಳನ್ನು ಹೊರಗೆ ಹಾಕ್ತಕ್ಕಂಥ ಕಾರ್ಯವನ್ನು ಯಾವುದು ಮಾಡ್ತದೆ ಅಂದರೆ ಮಾಡ್ತದೆ. ಈಗ ಆ ಸಂಸ್ಕಾರಗಳೆಲ್ಲ ಹೋದ ಬಳಕೆ ಮುಂದೆ ಏನು ಅಂದರೆ ಪೋಷಕ ಸಂಸ್ಕಾರಗಳಿಂದ ತುಂಬಬೇಕು. ಇದಕ್ಕೆ ಸತ್ಸಂಗ ಅನ್ನುವಂಥದ್ದು ಬೇಕಾಗ್ತದೆ. ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಬಾಧಕ ಸಂಸ್ಕಾರಗಳನ್ನು ಹೊರಗೆ ಹಾಕಿ ಪೋಷಕ ಸಂಸ್ಕಾರಗಳನ್ನು ನಾವು ಅಂತಃಕರಣದಾಗ ತುಂಬ್ಕೋಬೇಕು ಅಂದರೆ ಎದಕ್ಕಾಗಿ ಅಂದರೆ ಭಗವಂತನ ಅನುಭವ ಬರೋ ದೃಷ್ಟಿಯಿಂದ. ವಸ್ತುವಿನ ಜ್ಞಾನ ಇದರ ಅರ್ಥ ಏನು ಅಂದರೆ ಭಗವಂತನ ಅನುಭವ ಜ್ಞಾನ ಆಗೋ ದೃಷ್ಟಿಯಿಂದ. ಈಗ ಏನಾಗಬೇಕಾಗಿದೆ ಅಂದರೆ ಸಂಸ್ಕಾರಗಳದ್ದೊಂದು ಅರ್ಥಾತ್ ಏನು ಅಂದರೆ ವಿನಿಮಯ ಆಗಬೇಕಾದ್ರೆ ಹೊರಗೆ ಹಾಕೋದು ಒಳಗೆ ತಗೊಳ್ಳೋ ಕಾರ್ಯ ಮಾಡಬೇಕಾದ್ರೆ ಹೊರಗೆ ಹಾಕ್ತಕ್ಕಂಥ ಕಾರ್ಯವನ್ನು ಏನು ಮಾಡ್ತದೆ, ನಾಮಸ್ಮರಣೆ ಮಾಡ್ತದೆ. ಒಳಗೆ ತಗೊಳ್ತಕ್ಕಂಥ ಕಾರ್ಯವನ್ನು ಯಾವುದು ಮಾಡ್ತದೆ ಅಂದರೆ ಸತ್ಸಂಗ ಮಾಡ್ತದೆ. ಸತ್ಸಂಗದಿಂದ ನಮಗೇನು ಶಕ್ಯದ ಅಂದರೆ ಭಗವಂತನನ್ನು ನಮ್ಮ ಅಂತಃಕರಣದೊಳಗೆ ಗ್ರಹಣ ಮಾಡಲಿಕ್ಕೆ, ಧಾರಣೆ ಮಾಡಿಕೊಳ್ಳಿಕ್ಕೆ ಅನುಕೂಲವಾಗಿರ್ತಕ್ಕಂಥ ಸಂಸ್ಕಾರಗಳನ್ನು ನಿರ್ಮಾಣ ಮಾಡಿಕೊಳ್ಳೋ ದೃಷ್ಟಿಯಿಂದ ನಮಗೆ ಸತ್ಸಂಗ ಯೋಗ್ಯ, ಅರ್ಥಾತ್ ಒಂದೇ ಒಂದು ಸಾಧನೆ ಆಗಿರ್ತದೆ. ಆದ್ದರಿಂದ ಪಾರಮಾರ್ಥಕ್ಕೆ ಮೊದಲು ಸಾಧನ ಸತ್ಸಂಗತಿ. ಭಗವಂತನ ದಿವ್ಯವಾಗಿರ್ತಕ್ಕಂಥ ವಿಚಾರಗಳನ್ನು, ಭಾವಗಳನ್ನು, ಅವನ ಒಂದು ದಿವ್ಯವಾದ ಕಥೆಯನ್ನು, ಸಂದರ್ಭವನ್ನು ಈ ಶ್ರವಣ ಮಾಡೋದರಿಂದ ನಮ್ಮ ಅಂತಃಕರಣದಲ್ಲಿ ಏನಾಗ್ತದೆ, ನಿಧಾನವಾಗಿ ಆ ಪೋಷಕ ಸಂಸ್ಕಾರಗಳೆಲ್ಲ ತುಂಬ್ಕೊಳ್ಳಿಕ್ಕೆ ಹತ್ತಾವೆ. ಬಾಧಕ ಸಂಸ್ಕಾರಗಳನ್ನು ಹೊರಗೆ ಹಾಕ್ಲಿಕ್ಕೆ ನಾವೇನು ಮಾಡ್ಬೇಕಾಗ್ತಂದ್ರೆ ನಿರಂತರ ನಾಮಸ್ಮರಣೆ ಮಾಡ್ಕೋತ ಇದ್ವಿ ಅಂದ್ರೆ ಅವು ತನ್ನಿಂದ ತಾನ ಒಂದು ಸೆರೆ ತುಂಬಿದ ಬಾಟ್ಲಿ ಒಳಗೆ ನಾವು ಒಂದೊಂದು ಹರಳು ಹಾಕ್ಕೋತ ಹೋದ್ವಿ ಅಂದರೆ, ನಾವು ಉದಾಹರಣೆ ಹೇಳ್ತೀನಿ. ಲೋಕಮಾನ್ಯ ತಿಲಕರು ಒಬ್ಬರಿಗೆ ಹಿಂಗೆ ಹೇಳಿದರು, ಅದು ದಿನ ಒಂದು ಬಾಟ್ಲಿ ತೊಗೊಂಬ ಅಂತ ಹೇಳಿದ್ರು. ಅವ್ನು ಭಾಳ ಕುಡಿತಿದ್ದ, ಬಿಡಿಸ್ಬೇಕು ಅಂತಂದಾಗ ದಿನ ಒಂದು ಬಾಟ್ಲಿ ತೊಗೊಂಬ ಅಂತ ಹೇಳಿದ ಕೂಡಲೇ ಅವ್ನು ತರ್ತಿದ್ದ. ತಮ್ಮ ಕಿಶೆದಾಗಿಂದ ಒಂದು ಹರಳು ತೆಗೆದು ಹಾಕ್ತಿದ್ರು. ಮೊದಲನೇ ದಿವಸ 1, ಎರಡನೇ ದಿವಸ 2, ಮೂರನೇ ದಿವಸ 3, ಎಷ್ಟು ಹರಳು ಹಾಕ್ತಿದ್ರು ಅಷ್ಟು ಹನಿ ಸೆರೆ ಹೊರಗೆ ಬೀಳ್ತಿದ್ರು. ಹೆಂಗೋ ಹಂಗೇನದ ಬಾಧಕ ಸಂಸ್ಕಾರಗಳೆಲ್ಲ ಹೊರಗೆ ಹೋಗಬೇಕಾದ್ರೆ ಅದಕ್ಕೆ ನಾಮಸ್ಮರಣೆ ಒಂದೇ ಸಾಧನೆ. ಪೂರಕ ಸಂಸ್ಕಾರಗಳು ಒಳಗೆ ಬರಬೇಕಾದ್ರೆ ಅದಕ್ಕೆ ಸತ್ಸಂಗ ಅನ್ನುವಂಥದ್ದು. ಇದರಿಂದ ಏನಾಗ್ತದೆ ಅಂದರೆ ಒಂದು ವಸ್ತುವಿನ ಜ್ಞಾನ ಆಗಬೇಕಾದ್ರೆ ಅದು ಆ ವಸ್ತುವಿನಿಂದ ಏನೊಂದು ಅರ್ಥಾತ್ ಸಂಸ್ಕಾರಗಳು ನಮ್ಮ ಅಂತಃಕರಣದ ಮೇಲೆ ಆಘಾತ ಮಾಡ್ತಾವನೋ ಅದಕ್ಕೆ ಪ್ರತ್ಯಾಘಾತ ರೂಪದಲ್ಲಿ ನಮ್ಮ ಅಂತಃಕರಣದಾಗಿರ್ತಕ್ಕಂಥ ಸಂಸ್ಕಾರಗಳು ಅದಕ್ಕೆ ಪ್ರತ್ಯಾಘಾತ ಮಾಡ್ತಾವೆ. ಇದರ ಅರ್ಥ ಏನು ಅಂದರೆ ಅದಕ್ಕೆ ಅನುಸರಿಸಿಕೊಂಡು ನಮ್ಮ ಪ್ರತಿಕ್ರಿಯೆ ಮಾಡ್ತಾವೆ. ಅದು ಯೋಗ್ಯ ಇದ್ದರೆ ಗ್ರಹಣ ಮಾಡ್ತಾವೆ, ಯೋಗ್ಯ ಇದ್ದಿದ್ದಿಲ್ಲ ಅಂದರೆ ಅಸ್ವೀಕಾರ ಮಾಡ್ತಾವೆ. ಅರ್ಥಾತ್ ಏನು ಅಂದರೆ ಈ ಸತ್ಸಂಗದ ವಿಷಯ ಹೊಂಟು ಕೂಡಲೇ ಬಾಕಿ ಬೇರೆ ಬೇರೆ ವಿಷಯಗಳಲ್ಲಿ ಆಸಕ್ತಿ ಇರ್ತಕ್ಕಂಥವ್ರು ಸಣ್ಣಂಗೆ ಎದ್ದೆದ್ದು ಹೋಗ್ತಾರೆ ನೋಡ್ರಿ. ಅಂದ್ರೆ ಅರ್ಥ ಏನು ಅಂದರೆ ಆಘಾತ ಪ್ರತ್ಯಾಘಾತಗಳಾಗ್ಲಿಕ್ಕೆ ಹತ್ತು ಅಂತ ತಿಳ್ಕೋಬೇಕು. ಅದೇ ರೀತಿಯಾಗಿ ಎಲ್ಲರ ದೂರ ಯಾರಿಗಾರ ಕೇಳಿಸ್ತಿದ್ದು ಸತ್ಸಂಗದ ಶಬ್ದಗಳು ಅವ್ರಿಗೆ ಅದು ಅವ್ರ ಸಂಸ್ಕಾರಗಳು ಅದಕ್ಕೆ ಯೋಗ್ಯ ಇದ್ದು ಅಂದ್ರೆ ಅವ್ರು ಬಂದು ಕೂಡ್ತಾರೆ. ಸಂಸ್ಕಾರಗಳು ಅದಕ್ಕೆ ಯೋಗ್ಯ ಇದ್ದಿದ್ದಿಲ್ಲ ಅಥವಾ ಪ್ರತಿಕೂಲ ಇದ್ದು ಅಂದರೆ ಅವರು ಸಣ್ಣಂಗೆ ಎದ್ದು ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಇಲ್ಲದೇ ಇದ್ರೆ ಮುಂದೊಂದು ಪ್ರಶ್ನೆ ಅದ. ಅಂಥ ಸಮಯದಲ್ಲಿ ಏನಾಗ್ತದೆ, ಸಣ್ಣಂಗೆ ನಿದ್ದೆ ಬರ್ಲಿಕ್ಕೆ ಹತ್ತದ, ತೂಕಡಿಗೆ ಬರ್ಲಿಕ್ಕೆ ಹತ್ತದೆ. ಯಾಕೆಂದರೆ ಆಘಾತ ಪ್ರತ್ಯಾಘಾತ ಮಾಡುವುದಿಲ್ಲ ಅದು ಅಂತಃಕರಣ ಅದ್ರ ಬಗ್ಗೆ ಉದಾಸೀನ ಆಗಿಬಿಡ್ತೀವಿ ಅಂದ್ರೆ ಸಣ್ಣಂಗೆ ತೂಕಡಿಗೆ ಬರ್ಲಿಕ್ಕೆ ಹತ್ತದ. ಆದ್ದರಿಂದ
ನಿಜವಾಗಿ ಏನದ ಅಂದರೆ ಬಹಳ ವಿಚಾರಪೂರ್ವಕವಾಗಿರ್ತಕ್ಕಂಥದ್ದು. ನಮ್ಮ ಅಂತಃಕರಣವನ್ನು ಪೋಷಕ ಸಂಸ್ಕಾರಗಳಿಂದ ತುಂಬಬೇಕು. ನಾವು ಸಾಧನೆ ಮಾಡಿ ನಮ್ಮ ಅಂದರೆ ಪೋಷಕ ಸಂಸ್ಕಾರಗಳಿಂದ ತುಂಬುವುದು, ಬಾಧಕ ಸಂಸ್ಕಾರಗಳನ್ನು ಹೊರಗೆ ಹಾಕುವುದರ ಅರ್ಥ ಏನು ಅಂದರೆ ನಮ್ಮ ಅಂತಃಕರಣವನ್ನು ನಿಷ್ಪಾಪಗೊಳಿಸಿಕೊಂಡರೆ ನಮಗೆ ಜಗತ್ತಿನಲ್ಲಿ ಪಾಪ ಕಾಣುವುದೇ ಇಲ್ಲ. ಇವತ್ತು ಮುಂಜಾನೆ ನಾನು ವಿಷಯ ಹೇಳಿದೆ, ನಾವು ಇನ್ನೊಬ್ಬರೊಳಗೆ ಏನಾದರೂ ದೋಷ ನೋಡ್ತಿದ್ವಿ ಅಂದರೆ ಅರ್ಥಾತ್ ನಾವು ನಮ್ಮ ಮನೆಯೊಳಗೆ ನಾವು ಸುಮ್ಮನೆ ಆರಾಮಿರ್ತೀವಿ, ಆದರೂ ಸುಮ್ಮನೆ ತಲೆಯಾಗ 108 ಕಲ್ಪನಾ ಮಾಡ್ತೀವಿ. ಅವ್ರೇನಂತಿರ್ಬೋದು, ಇವ್ರೇನಂತಿರ್ಬೋದು, ಅವ್ರು ನಮ್ಮ ಬಗ್ಗೆ ಏನು ತಿಳ್ಕೊಂಡಾರೋ ಏನೋ, ಇವ್ರು ನಮ್ಮ ಬಗ್ಗೆ ಏನು ತಿಳ್ಕೊಂಡಾರೇನೋ, ಅವ್ರು ಬರೀ ನಮ್ಮ ಬಗ್ಗೆ ಕೆಟ್ಟ ಭಾವನೆ ಮಾಡ್ತಾರೆ, ಕೆಟ್ಟ ವಿಚಾರ ಮಾಡ್ತಾರೆ, ನಮಗೆ ತ್ರಾಸು ಕೊಡ್ಬೇಕಂತಾರೆ. ಅವ್ರು ಪಾಪ ತಮ್ಮ ಮನೆಯೊಳಗೆ ತಾವು ಆರಾಮಿರ್ತಾರೆ, ನಮ್ಮ ನೆನಪು ಸಹಿತ ಆಗಿರೋದಿಲ್ಲ ಅವರಿಗೆ. ನಾವು ಇಲ್ಲೇ ಕೂತ್ಕೊಂಡೇನ ಸುಳ್ಳು ಅವ್ರ ಬಗ್ಗೆ 108 ಕಲ್ಪನಾ ಮಾಡ್ಕೋತ ಕೂತಿರ್ತೀವಿ. ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಅವ್ರು ಅಲ್ರಿ, ನಮ್ಮ ಮನಸ್ಸು ಹಂಗದ, ನಮ್ಮ ಸ್ವಭಾವ ಹಂಗಿರ್ತದೆ, ನಮ್ಮ ಪ್ರವೃತ್ತಿನ ಹಂಗಿರ್ತದೆ, ನಮ್ಮ ತಲೆನ ಏನಿರ್ತದೆ ಅಷ್ಟೊಂದು ದೋಷಗಳಿಂದ ತುಂಬಿಕೊಂಡಿರೋದರಿಂದಾಗಿ ಆ ದೋಷಗಳನ್ನು ಮತ್ತೊಬ್ಬರ ಮೇಲೆ ನಾವು ಏನು ಮಾಡ್ತೀವಿ ಅಂದ್ರೆ ಪ್ರೊಜೆಕ್ಟ್ ಮಾಡ್ತೀವಿ. ನಾವು ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ದೋಷಗಳನ್ನು ನಾವು ಇನ್ನೊಬ್ಬರ ಮೇಲೆ ಪ್ರೊಜೆಕ್ಟ್ ಮಾಡಿ ಅವ್ರನ್ನ ದೋಷಿ ರೂಪದಲ್ಲಿ ನಾವು ನೋಡ್ತೀವಿ, ದೋಷಿ ಭಾವದಲ್ಲಿ ನೋಡ್ತೀವಿ. ಹಂಗೇನದ ಅಂದ್ರೆ ನಮ್ಮ ಅಂತಃಕರಣಗಳಲ್ಲಿರ್ತಕ್ಕಂಥ ಬಾಧಕವಾಗಿರೋ ಸಂಸ್ಕಾರಗಳನ್ನು ಹೊಡೆದು ಹಾಕಬೇಕು, ಪೂರಕವಾಗಿರ್ತಕ್ಕಂಥ ಸಂಸ್ಕಾರಗಳನ್ನು ಒಳಗೆ ತಗೋಬೇಕು. ಈ ರೀತಿಯಾಗಿ ಆಘಾತ ಪ್ರತ್ಯಾಘಾತಗಳ ರೂಪದಲ್ಲಿ, ವಿನಿಮಯದ ರೂಪದಲ್ಲಿ ನಮ್ಮ ಅಂತಃಕರಣವನ್ನು ನಾವು ಭಗವಂತನ ಅನುಭವಕ್ಕೆ ಯೋಗ್ಯ ಮಾಡಿಕೊಂಡಿವಿ ಅಂದರೆ ಅರ್ಥಾತ್ ಸಹಜವಾಗಿ ಭಗವಂತನ ಅನುಭವ ಬರ್ತದೆ ಅನ್ನುವಂಥದ್ದು ಅದಕ್ಕೆ ಉತ್ತರ. ಶ್ರೀರಾಮ್ ಸ್ವಾರ್ಥ. ಇನ್ನು ಮನ್ಸೂರ್ ಅವರ ಇನ್ನೊಂದು ಪ್ರಶ್ನೆ, ಮನುಷ್ಯರಲ್ಲಿ ಅನುವಂಶಿಕವಾಗಿ ಬರುವ ಕೆಲವು ಅವಗುಣಗಳಾದ ಕೋಪ, ಜಿಪುಣತನ, ವಾಚಾಳಿತನ, ವಾದ ಮಾಡುವುದು, ದುಂದುವೆಚ್ಚ ಮಾಡುವುದು ಇತ್ಯಾದಿ ನಾಮಸ್ಮರಣೆಯಿಂದ ಹಾಗೂ ಸತ್ಸಂಗತಿಯಿಂದ ಕಡಿಮೆಯಾಗಬಹುದೇ? ಅಡ್ಡಿ ಮನುಷ್ಯರಲ್ಲಿ ಆನುವಂಶಿಕವಾಗಿ ಬರುವ ಕೆಲವು ಅವಗುಣಗಳಾದ ಕೋಪ, ಜಿಪುಣತನ, ವಾಚಾಳಿತನ, ವಾದ ಮಾಡುವುದು, ದುಂದುವೆಚ್ಚ ಮಾಡುವುದು ಇತ್ಯಾದಿ ಇವೆಲ್ಲ ಏನು ನಮ್ಮ ಸ್ವಭಾವ, ಪ್ರವೃತ್ತಿ ಅಥವಾ ನಮ್ಮ ಸಂಸ್ಕಾರ, ನಮ್ಮ ಗುಣ ಅವಗುಣವನ್ನು ಇತ್ಯಾದಿ ನಾಮಸ್ಮರಣೆಯಿಂದ ಹಾಗೂ ಸತ್ಸಂಗತಿಯಿಂದ ಕಡಿಮೆಯಾಗಬೇಕು. ಇದನ್ನು ಬಿಟ್ಟರೆ ಬೇರೆ ಯಾವುದೂ ಉಪಾಯ ಇಲ್ಲ ಅದಕ್ಕೆ. ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಇವೆಲ್ಲ ಏನು ದೋಷವನ್ನು ಆನುವಂಶಿಕವಾಗಿ ಬಂದಿರುವಲ್ವ್ಯಾಕೆ ಅಥವಾ ಇದೇ ಜನ್ಮದಲ್ಲಿ ನಾವೇ ಬೆಳೆಸ್ಕೊಂಡಿರುವಲ್ವ್ಯಾಕೆ? ಅರ್ಥಾತ್ ಏನು ಅಂದರೆ ಈ ಜನ್ಮದಲ್ಲಿ ಅಕಸ್ಮಾತ್ ಈಗ ನಾವು ಹುಡುಗರು ನೋಡ್ತೀವಿ ಫ್ರೆಂಡ್ ಸರ್ಕಲ್ನಲ್ಲಿ ಹೋದರು ಅಂದರೆ ಅರ್ಥಾತ್ ಯಾವುದಾದ್ರೂ ಅಂಥ ಒಂದು ಸ್ವಭಾವ, ಪ್ರವೃತ್ತಿ, ವ್ಯಸನ ಇರ್ತಕ್ಕಂಥ ಸಹವಾಸದಲ್ಲಿ ಹೋದರು ಅಂದರೆ ಇದೇ ಜನ್ಮದೊಳಗನೆ ಇಂಥವೆಲ್ಲ ಅನೇಕ ಒಂದು ದೌರ್ಬಲ್ಯಗಳು ಬೆಳ್ಕೊಂಡು ಬರ್ತವೆ. ಅದೇ ರೀತಿಯಾಗಿ ಆನುವಂಶಿಕವಾಗಿ ಬರ್ತಕ್ಕಂಥ ಗುಣಗಳು ಕೋಪ, ಜಿಪುಣತನ, ವಾಚಾಳಿತನ ಇವು ಸಹಿತ ಇದೇ ಜನ್ಮದೊಳಗನೆ ಬೆಳೆಸ್ಕೊಂಡು ಬಂದಿರತಕ್ಕಂಥವುಗಳು ಇರ್ತವೆ, ಕೆಲವು ಆನುವಂಶಿಕವಾಗಿಯೂ ಇರ್ತವೆ. ವಾಚಾಳಿತನ, ವಾದ ಮಾಡುವುದು, ದುಂದು ವೆಚ್ಚ ಮಾಡುವುದು ಇತ್ಯಾದಿ ಏನವನು ಇವೆಲ್ಲವೂ ಆನುವಂಶಿಕವಾಗಿ ಅಂದರೆ ಪಾಪ ತಂದೆ ಅಜ್ಜ ಅವರಿಂದ ಬಂದಿರುವಲ್ಲವು, ನಮ್ಮ ಹಿಂದಿನ ಜನ್ಮಗಳಿಂದ ಬಂದಿರತಕ್ಕಂಥವು. ಕೆಲವು ಆನುವಂಶಿಕವಾಗಿ ಅಗದಿ ಕೆಲವು ಏನೋ ಏನದು ಅಂದ್ರೆ ಆನುವಂಶಿಕವಾಗಿ ಬಂದಿರ್ತಾವೆ, ಸ್ವಲ್ಪ ಅದರೊಳಗೆ ಆನುವಂಶಿಕತನ ಇರ್ತದೆ. ಅರ್ಥಾತ್ ಈ ಒಂದು ಏನು ದೋಷವನ್ನು ಕೋಪ ಮತ್ತೆ ಹೋಗ್ತೇನೆ ಎಲ್ಲಾನು ಆನುವಂಶಿಕ ಬಂದಿರ್ತಾವಂತೆ. ಕೇಳಿಸ್ತದ ಕೇಳಿಸ್ತದ ಕೇಳಿಸ್ತೇನೆ? ಹಾಂ, ಎಲ್ಲಾನು ಏನದ ಆನುವಂಶಿಕವಾಗಿ ಬಂದಿರೋದಿಲ್ಲ, ಆನುವಂಶಿಕವಾಗಿ ಸ್ವಲ್ಪ ಬಂದಿರ್ತದೆ. ಒಂದು 10%, 15%, 20% ಏನದ ಅಂದ್ರೆ ಅಪ್ಪ, ಅಜ್ಜ, ಮುತ್ತಜ್ಜ ಇವರು ಗುಣಗಳು ಬಂದಿರ್ತಾವೆ. ಆದರೆ ನಾವು ಈ ಜನ್ಮದಲ್ಲಿ ಅವುಗಳನ್ನು ನಾವು ಏನು ಮಾಡ್ತೀವಿ ಅಂದರೆ ಬಹಳಷ್ಟು ಬೆಳೆಸ್ಕೊಂಡು ಬಿಡ್ತೀವಿ. ಈಗ ಮಹಾರಾಜರ ಚರಿತ್ರೆಯಲ್ಲಿ ಬಂದಿದೆ ನೋಡ್ರಿ. ಅರ್ಥಾತ್ ಏನು ಅಂದ್ರೆ ಲಿಂಗೋಪಂತರ ಅನೇಕ ಗುಣಗಳ ಮಹಾರಾಜರಲ್ಲಿ ಇದ್ದು ಅಂತ ಬರ್ತದೆ. ಅರ್ಥಾತ್ ಏನು ಅಂದರೆ ಬಹಳಷ್ಟು ಜನರ ಜೊತೆಗೆ ಇಟ್ಕೊಂಡಿರಬೇಕು, ಬಹಳಷ್ಟು ಜನರಿಗೆ ಊಟಕ್ಕೆ ಹಾಕಬೇಕು, ಭಗವಂತನ ನಾಮಸ್ಮರಣೆ ಮಾಡಬೇಕು. ಅರ್ಥಾತ್ ಇದೆಲ್ಲ ಗುಣಗಳೇನವನೋ ಲಿಂಗೋಪಂತರಿಂದ ಆನುವಂಶಿಕವಾಗಿ ಬಂದಿರತಕ್ಕಂಥ ಇವೆಲ್ಲ ಗುಣಗಳು ಮಹಾರಾಜರ ಜೀವನದಲ್ಲಿ ಪರಾಕಾಷ್ಠೆಯನ್ನು ಹೊಂದಿದ್ವು ಅಂತ ಅದು ಚರಿತ್ರೆಯಲ್ಲಿ. ಇವೆಲ್ಲ ಏನವ ಅಂದ್ರೆ ಮತ್ತು ಯಾರಿಗೆ ದುಡ್ಡಿನ ಒಂದು ಇದು ಇರ್ತದನೋ, ಅರ್ಥಾತ್ ಏನು ದುಡ್ಡಿನ ಒಂದು ಅನಾನುಕೂಲತೆ ಇರ್ತದೆ, ತ್ರಾಸು ಇರ್ತದೆ ಅಂಥವ್ರಿಗೆ ದುಡ್ಡು ಕೊಡೋದು,
ಕೊಟ್ಟ ಬಳಕ ತಿರುಗಿ ಬರ್ತದೋ ಇಲ್ಲೋ ಅನ್ನೋ ವಿಚಾರ ಮಾಡದೇ ಇರೋದು, ಅದರ ಬಗ್ಗೆ ಮನಸ್ಸಿಗೇನು ಹಳಹಳಿ ಮಾಡಿಕೊಳ್ಳದೇ ಇರೋದು, ಇವೆಲ್ಲ ಏನದ ಅಂತಂದರೆ ಮತ್ತು ಪ್ರತಿಯೊಬ್ಬರ ಜೊತೆಗೆ ಪ್ರೇಮದಿಂದ ಮತ್ತು ಅತ್ಯಂತ ಇದರಿಂದ ಪ್ರೇಮದಿಂದ ಮತ್ತು ಸಮಾಧಾನದಿಂದ ವ್ಯವಹಾರ ಮಾಡೋದು, ಇವೆಲ್ಲ ಏನವನು ಮಹಾರಾಜರಲ್ಲಿ ಲಿಂಗೋಪಂತರಿಂದ ಆನುವಂಶಿಕವಾಗಿ ಬಂದಿರತಕ್ಕಂಥವುಗಳಾಗಿದ್ದರೂ ಸಹಿತ ಲಿಂಗೋಪಂತರ ಜೀವನದಲ್ಲಿ ಮಹಾರಾಜರ ಜೀವನದಲ್ಲಿ ಅವೇನಾದವು ಅಂದ್ರೆ ಪರಾಕಾಷ್ಠೆಯನ್ನು ಹೊಂದಿದು. ಅದರ ಪರಾಕಾಷ್ಠ ಮಹಾರಾಜರ ಜೀವನದಲ್ಲಿ ಅವೆಲ್ಲ ಬೆಳೆದು ಬಂದುಬಿಟ್ಟು ಅಷ್ಟೊಂದು ಬೆಳ್ಕೊಂಡು ಬಂದು ಆ ರೀತಿಯಾಗಿ ಮಹಾರಾಜರನ್ನು ಬೆಳೆಸಿಕೊಂಡ್ರು. ಅದೇ ರೀತಿಯಾಗಿ ಇವು ಸಹಿತ ಇದರೊಳಗೆ ಸ್ವಲ್ಪ ಆನುವಂಶಿಕವಾಗಿ ಯಾವುದಾದ್ರೂ ಒಂದೊಂದು ಬಂದಿರ್ತವೆ. ಅರ್ಥಾತ್ ಕೆಲವು ಏನಾಗ್ಬೋದು ಅಂದ್ರೆ ಅಜ್ಜ ಅಪ್ಪ ತಂದೆ ಅವ್ರು ಭಾಳ ಕೋಪಿಷ್ಟ ಆಗಿದ್ರು ಅಂದರೆ ಇವ್ರೊಳಗೆ ಸ್ವಲ್ಪ ಕೋಪ ಬಂದಿರ್ಬೋದು. ಆದರೆ ಅದನ್ನು ಬೆಳೆಸೋದು ಕಡಿಮೆ ಮಾಡ್ಕೊಳ್ಳೋದು ಇವ್ರ ಕೈಯಾಗಿರ್ತದೆ. ಅದನ್ನು ಬೆಳೆಸೋಬೋದು ಅಥವಾ ಕಡಿಮೆ ಮಾಡ್ಕೋಬಹುದು. ಬೆಳೆಸೋಳಿಕ್ಕೂ ಅಂಥ ಪರಿಸ್ಥಿತಿ ಇರ್ತದೆ, ಕಡಿಮೆ ಮಾಡ್ಕೊಳ್ಳಿಕ್ಕೆ ನಾವು ಪರಿಸ್ಥಿತಿ ನಿರ್ಮಾಣ ಮಾಡ್ಕೋಬೇಕು. ಒಳಗಿನಿಂದ ಅಂಥ ಭಾವನಾ ಹೊಂದಬೇಕು. ನನಗೆ ಭಾಳ ಸಿಟ್ಟದಪ್ಪ, ನಾವು ಇದನ್ನು ಕಡಿಮೆ ಮಾಡ್ಕೋಬೇಕು ಅನ್ನುವಂಥದ್ದು ಸಹಿತ ನಾವು ಅದನ್ನು ಮಾಡ್ಕೋಬೇಕು. ಅದೇ ರೀತಿಯ ಜಿಪುಣತನ ಇರ್ತದೆ, ಅದು ಸಹಿತ ಅಜ್ಜ ಮುತ್ತಜ್ಜರಿಂದ ಒಂದೊಂದು ಸಲ ಬಂದದ್ದೇ ಇರ್ತದೆ. ಆದರೆ ಇದನ್ನು ಈ ಜನ್ಮದಲ್ಲಿ ನಾನು ಸ್ವಲ್ಪ ಉದಾರ ಆಗಬೇಕು ಅನ್ನುವಂಥದ್ದು ಸತ್ಸಂಗದೊಳಗೆ ಕೇಳಿದರು. ಮಹಾರಾಜ್ ಹೇಳಿದರು, ಪಂಥ ಝಾಲೆ ಶಿವಾಯ ಸಂತ ಹೋವು ಶಕತ್ ನಾಹಿ. ಮನುಷ್ಯ ಉದಾರ ಆಗದ ಹೊರತು ಪರಮಾರ್ಥ ಇಲ್ಲ. ಎಷ್ಟೋ ಮಂದಿ ಅಂತಿರ್ತಾರೆ, ಏನು ನಿಮ್ಮ ಅಪ್ಪರೇ ಎಷ್ಟು ಜಿಪುಣ, ನೀನರೇ ಎಷ್ಟು ಉದಾರ ಇದ್ದಿಲ್ಲ ಅಂತ ತಿಳ್ಕೊಂಡು ಅಂತಿರ್ತಾರೆ. ಅರ್ಥಾತ್ ಏನು ಅಂದರೆ ಅದು ಆನುವಂಶಿಕವಾಗಿ ಬಂದದ್ದಿರುವುದಿಲ್ಲ. ಅದು ಇವಂದ ಹಿಂದಿನ ಜನ್ಮದ್ದು ಅಥವಾ ಅನೇಕ ಹಿಂದಿನ ಜನ್ಮಗಳಿಂದ ಬಂದದ್ದು ಏನಿರ್ತದೆ ಅಂತಂದರೆ ಇದು ಇರ್ತದೆ. ನಿಮ್ಮ ತಂದೆಯರೇ ಎಷ್ಟು ಸಿಟ್ಟಿನವರಿದ್ದರು, ನೀನರೇ ಎಷ್ಟು ಶಾಂತಿ ಇದೆಯಲ್ಲಪ್ಪ ಅಂತ ತಿಳ್ಕೊಂಡು ಅಂತಿರ್ತಾರೆ. ಇಂಥವು ಭಾಳ ಕೇಳಿವು ನಾವು, ಅದಕ್ಕೆ ಹೇಳ್ತೀನಿ. ಅದೇ ರೀತಿಯಾಗಿ ಆ ವಾಚಾಳಿತನ ಅರ್ಥಾತ್ ಮನೆಯೊಳಗೆ ವಾಚಾಳಿತನ ಇರ್ತದೆ. ಅಂದ್ರೆ ಸುಮ್ಮನೆ ಹಂಗೆ ಮಾತಾಡ್ಕೋತಾನೆ ಇರೋದು. ಮುಂಜಾನೆ ಎದ್ದು ಕೂಡ ರಾತ್ರಿ ತನಕನೂ ಏನು ಅರ್ಥಾತ್ ಏನು ಅಂದ್ರೆ ಅವಶ್ಯಕಿದ್ದದ್ದು ಮಾತಾಡೋದು, ಅವಶ್ಯ ಇಲ್ಲದೆ ಇದ್ದದ್ದು ಮಾತಾಡೋದು, ಈ ರೀತಿಯಾಗಿರ್ತಕ್ಕಂಥದ್ದು ಈ ವಾಚಾಳಿತನೂ ಆನುವಂಶಿಕಿರ್ಬೋದು. ಆದರೆ ಇವೆಲ್ಲ ಏನವ, ಇದಕ್ಕೆ ಮೂಲ ಏನು ಅಂತಂದ್ರೆ ಇದಕ್ಕೆ ಇವೆಲ್ಲವುಗಳಿಗೆ ಮುಖ್ಯವಾಗಿ ದೇಹ ಬುದ್ಧಿನೇ ಒಂದು ಮುಖ್ಯವಾಗಿರ್ತಕ್ಕಂಥದ್ದು. ಈ ದೇಹ ಬುದ್ಧಿ ಕಡಿಮೆ ಆಗದ ಹೊರತು ಇವೆಲ್ಲ ಏನದ ಅಂದರೆ ಕಡಿಮೆ ಆಗಂಗಿಲ್ಲ. ನಾನು ಈ ದೇಹನ ನಾನಿದ್ದೀನಿ, ದೇಹ ನಂದದ, ನಾನು ಇದನ್ನು ಹಂಗೆ ಇಟ್ಕೋಬೇಕು, ಹಿಂಗೆ ಇಟ್ಕೋಬೇಕು, ನಾನು ಅದನ್ನು ಮಾಡಬೇಕು, ನಾನು ಇದನ್ನು ಮಾಡಬೇಕು. ಆವಾಗ ನಾವು ಇವೆಲ್ಲ ಗುಣಗಳು ಏನವನು, ಇವೆಲ್ಲ ಈಗೇನು ಗುಣಗಳನ್ನ ಹೇಳಿದಿಲ್ಲ, ಇವೆಲ್ಲ ವ್ಯಕ್ತ ಆಗಲಿಕ್ಕೆ ಶುರುವಾಗ್ತಾವೆ. ಅರ್ಥಾತ್ ಏನು ಅಂದ್ರೆ ನಾನಂದ್ರೆ ಹಿಂಗೆ, ನಾನಂದ್ರೆ ಹಂಗೆ, ನನಗೆ ಹಂಗೆ ಆಗಬೇಕು, ನನಗೆ ಹಿಂಗೆ ಆಗಬೇಕು ಅನ್ನೋದ್ರಿಂದ ಕೋಪ ನಿರ್ಮಾಣ ಆಗ್ತದೆ. ಮುಂಜಾನೆ ಸಂಜೆ ತನಕನೂ ಇನ್ನೊಬ್ಬರ ಸಲುವಾಗಿ ತಲೆ ಕೆಡಿಸ್ಕೊಳ್ಳೋದ್ರಿಂದ ವಾಚಾಳಿತನ ಬೆಳೀತದೆ. ಆಮೇಲೆ ಇನ್ನೊಬ್ರು ಏನು ಮಾತಾಡಿದ್ದು ಅವ್ರಿಗೆ ಸಹನ ಆಗಲ್ದ, ಅವ್ರ ಜೊತೆಗೆ ತನಗೆ ಗೊತ್ತಿದ್ದರೂ ಆತು, ಇಲ್ಲದೇ ಇದ್ರೂ ಆತು, ವಾದ ಹಾಕೋದು, ಇವೆಲ್ಲ ಏನದ ದೇಹ ಬುದ್ಧಿ ದುಂದು ವೆಚ್ಚ. ಅರ್ಥಾತ್ ಏನು ಅಂದ್ರೆ ಸುಮ್ಮನೆ ಅನಾವಶ್ಯಕವಾಗಿ ದೇಹಕ್ಕೆ ಅರ್ಥಾತ್ ಮನ್ಯಾಗ ಇರ್ತಾವೆ, ಅರಿಬಿ ಅಂತೇಳಿ ಇರ್ತಾವೆ. ಮತ್ತೇನು ಹಂಗೆ ತರುವುದು, ಖರ್ಚು ಮಾಡೋದು, ತಿನ್ನೋದು, ಕುಡಿದು ಅಂದ್ರೆ ತಿನ್ನೋದು ಕುಡಿದು ಅಂದರೆ ಎರಡೆರಡು ಅರ್ಥದಲ್ಲಿರ್ತಾವೆ. ನಮಗೆ ಇತ್ಲಾಗಿನ ಅರ್ಥನೇ ಇಟ್ಕೊಳ್ಳೋಣಂತೆ. ಏನಕ್ಕೇನಾದರೂ ಮನೆಯೊಳಗೆ ಅದನ್ನು ಮಾಡಿರಿ, ಇದನ್ನು ಮಾಡಿರಿ, ಹಂಗೆ ತಿನ್ನೋಣ, ಹಿಂಗೆ ತಿನ್ನೋಣ ಅನ್ಕೋತ ಏನದ ಅಂದರು ಇದೆಲ್ಲ ದುಂದು ವೆಚ್ಚ ಮಾಡೋದು ಇತ್ಯಾದಿ. ಇವೆಲ್ಲ ಏನದ ಅಂದ್ರೆ ದೇಹ ಬುದ್ಧಿಯ ಲಕ್ಷಣಗಳು. ಆದ್ದರಿಂದ ಈ ದೇಹ ಬುದ್ಧಿ ಕಡಿಮೆ ಆಗಬೇಕಾದ್ರೆ ಮಹಾರಾಜರು ಹೇಳಿದರು, ನಾಮಸ್ಮರಣೆಯದ್ದು ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಮೊದಲನೇ ಇದು ಏನು ಪರಿಣಾಮ ಏನು ಅಂದರೆ ದೇಹ ಬುದ್ಧಿ ಕಡಿಮೆ ಮಾಡ್ತದೆ. ಅವರು ಮನಃಪೂರ್ವಕವಾಗಿ ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತರು ಅಂದ್ರೆ ನಿಶ್ಚಿತವಾಗಿಯೂ ಇವೆಲ್ಲ ಏನವ ಸಣ್ಣಂಗೆ ಕಡಿಮೆ ಆಗ್ತವೆ. ಸಿಟ್ಟು ಕಡಿಮೆ ಆಗ್ತದೆ. ಆಮೇಲೆ ಏನೋ ಜಿಪುಣತನೂ ಕಡಿಮೆ ಆಗ್ತದೆ. ಆಚಾಳಿತನ, ವಾದ ಮಾಡೋದು, ದುಂದು ವೆಚ್ಚ ಇವೆಲ್ಲ ಏನದ ನಾಮಸ್ಮರಣೆ ಮತ್ತು ಸತ್ಸಂಗದಿಂದನೂ ಬಹಳಷ್ಟು ಕಡಿಮೆ ಆಗ್ತಾವೆ. ಸತ್ಸಂಗಕ್ಕೂ ನಾಮಸ್ಮರಣೆಗೆ ಇರ್ತಕ್ಕಂಥ ಒಂದು ಮೂಲಭೂತ ವ್ಯತ್ಯಾಸ ಏನದ ಅಂದರೆ, ಈಗ ನಾವು ಸತ್ಸಂಗದಿಂದ ಏನಾಗ್ತದೆ ಅಂದರೆ, ಈಗ ನಾನು ಮಾತಾಡ್ಲಿಕ್ಕೆ ಹತ್ತೀನಿ, ನಾನು ಮಾತಾಡಿದ ಕೂಡಲೇ ಆ ಶಬ್ದಗಳು ಹೋಗಿ ನಿಮ್ಮ ಅಂತಃಕರಣದ ಮೇಲೆ ಅಪ್ಪಳಿಸಿದ ಕೂಡಲೇ ಆ ಶಬ್ದಗಳಿಂದ ಏನಾಗ್ತದೆ ಅಂದ್ರೆ ಒಂದು ವೃತ್ತಿ ಅಂದ್ರೆ ಒಂದು ಗೋಲಾಕಾರ. ಈಗ ಒಂದು ಬಾವಿಯೊಳಗೆ ಶಾಂತವಾಗಿ ನಿಂತಿರ್ತಕ್ಕಂಥ ಇದ್ರೊಳಗೆ ಅಥವಾ ಮನೆಯಾಗಿನ ಒಂದು ಡ್ರಮ್ಮಿನೊಳಗೆ ಇದ್ರೊಳಗೆ ಒಂದು ಹಳ್ಳು ಹೋಗೋದು ಕೂಡಲೇ ಹೆಂಗವ ಅಲ್ಲಿ ಏನಾಗ್ತಾವ ಅಂತಂದ್ರೆ ತರಂಗಗಳು ಹೇಳ್ತಾವೆ. ಹಂಗೆ ನಮ್ಮ ಅಂತಃಕರಣದೊಳಗೆ ಶಬ್ದ ಹೋಗಿ ಕಿವಿಯ ಮೂಲಕವಾಗಿ ಆ ಶಬ್ದ ಹೋಗಿ ಅಪ್ಪಳಿಸಿದ ಕೂಡಲೇ ತರಂಗದಲ್ಲಿ ಏನಾಗ್ತದೆ ಅಂದ್ರೆ ವೃತ್ತಿ ಹೇಳ್ತಾವೆ, ವಿಚಾರ ಹೇಳ್ತಾವೆ. ಅವು ಹೋಗಿ ಮೆದುಳಿಗೆ ಹೋಗಿ ಮುಟ್ತಾವೆ. ಆಗಿಂದಾಗ ಮೆದುಳು ಅದಕ್ಕೆ ಪ್ರತಿಕ್ರಿಯೆ ಮಾಡ್ತದೆ. ಆಮೇಲೆ ಅದು ಏನು ಮಾಡ್ತದೆ ಅಂದರೆ ಕರ್ಮೇಂದ್ರಿಯಗಳಿಗೆ ಮತ್ತು ಜ್ಞಾನೇಂದ್ರಿಯಗಳಿಗೆ ಪ್ರೇರಣೆ
ಮಾಡಿ ಇದನ್ನು ನೋಡಬೇಕು, ಕೇಳಬೇಕು, ತಿನ್ನಬೇಕು, ಕುಡಿಬೇಕು, ಮಾಡಬೇಕು, ಹೋಗಬೇಕು, ಬರಬೇಕು ಇತ್ಯಾದಿ ಅದೇನು ಮಾಡ್ತದೆ, ಪ್ರೇರಣೆ ಮಾಡ್ತದೆ. ಆದ್ದರಿಂದ ಏನಾಗ್ತದೆ ಅಂತಂದರೆ ಈ ದೇಹ ಬುದ್ಧಿ ಕಡಿಮೆ ಆದಂಗೆ ಮನಸ್ಸು ಏನಾಗ್ಲಿಕ್ಕತ್ತದಂದ್ರೆ ಈ ಹೊರಗಿನಿಂದ ಬರ್ತಕ್ಕಂಥ ಒಂದೇನು ಇರ್ತಾವೆ ವಿಚಾರಗಳು ಇರ್ತಾವನು ಅವುಗಳ ಬಗ್ಗೆ ಅದು ಏನಾಗಿಬಿಡ್ತದೆ, ಶಾಂತ ಆಗಿಬಿಡ್ತದೆ. ಹೆಂಗೆ ದೇಹ ಬುದ್ಧಿ ಕಡಿಮೆ ಹಾಕ್ಕೋತ ಹೋಗ್ತದನು ಹಂಗಂಗೆ ಏನು ಮಾಡ್ತದೆ ಅಂದ್ರೆ ಒಳಗಿನಿಂದ ಬರ್ತಕ್ಕಂಥ ಪ್ರತಿಕ್ರಿಯೆ ಕಡಿಮೆ ಆಗ್ಲಿಕ್ಕೆ ಹತ್ಬಿಡ್ತಾವೆ. ಆವಾಗ ಮನಸ್ಸು ಅಂತರ್ಮುಖ ಆಗ್ಲಿಕ್ಕೆ ಹತ್ತೀವಿ ಅಂತಂದರೆ ದೇಹ ಬುದ್ಧಿ ಕಡಿಮೆ ಆದಂಗೆ ನಮ್ಮ ಪ್ರತಿಕ್ರಿಯೆಗಳು ಕಡಿಮೆ ಆಗ್ಲಿಕ್ಕೆ ಹತ್ತವೆ. ಪ್ರತಿಕ್ರಿಯೆಗಳು ಕಡಿಮೆ ಆಗ್ಲಿಕ್ಕೆ ಹತ್ಬಿಡೇ ಈ ಸತ್ಸಂಗದಿಂದ ಮುಖ್ಯವಾಗಿ ಮೊದಲೇಕೆ ಏನಾಗ್ತಂದ್ರೆ ಇದು ಅಂತಃಕರಣದ ಮ್ಯಾಲಿನ ಒಂದು ಸ್ತರದಲ್ಲಿ ಸತ್ಸಂಗದ ಪರಿಣಾಮ ಆಗ್ತದೆ. ಆದ್ದರಿಂದ ನಮಗೇನು ಅನ್ನಿಸ್ತಂದ್ರೆ ಸತ್ಸಂಗದಲ್ಲಿ ಕೂಡಲೇ ಮನಸ್ಸಿನ ಮೇಲೆ ಪರಿಣಾಮ ಆದದ್ದು ಕಂಡು ಬರ್ತದೆ. ಆಮೇಲೆ ಮಜಾ ಏನಾಗ್ತಂದ್ರೆ ಏನು ರೀ ಅವ್ರ ಪ್ರವಚನ ಮಾಡೋ ಮುಂದೆ ಅಗದಿ ಎಲ್ಲ ಏನದ ಸ್ವಚ್ಛ ತಳದಳ ತಿಳಿದಂಗೆ ಆಗ್ತದೆ ಮತ್ತು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅನ್ನಿಸ್ತದೆ. ಮನೆಗೆ ಹೋಗೋದ್ರಾಗ ಏನು ತಲೆಯಾಗ ಓದಿರಂಗಿಲ್ಲ. ಇದು ಅರ್ಥ ಏನು ಅಂದ್ರೆ ಆ ಮ್ಯಾಲೆ ಏನದ ಅದು ಸಪ್ಪಳ ಶಬ್ದಗಳು ಅಪ್ಪಳಿಸಿದ ಕೂಡಲೇ ಆ ತರಂಗಗಳೇನು ನಿರ್ಮಾಣ ಆಗ್ತಾವನು ಅವು ಆಗಿಂದಾಗ ತಮ್ಮ ಪ್ರತಿಕ್ರಿಯೆ ಮಾಡ್ತಾವೆ. ನಾಮಸ್ಮರಣೆ ಬಗ್ಗೆ ಭಾಳಷ್ಟು ಹೇಳಿದ ಕೂಡಲೇ ನಾನು ಭಾಳಷ್ಟು ಮಾಡಬೇಕು. ಆಮೇಲೆ ಅದು ಏನಾಗ್ತದೆ, ತರಂಗಗಳು ಏನು ಹೇಳ್ತಾವನೋ ಸಣ್ಣಂಗೆ ಕೆಳಗೆ ಹೋಗಿಬಿಡ್ತಾವೆ. ಅದರ ಶಬ್ದದ ಸೂಕ್ಷ್ಮ ಸಂಸ್ಕಾರ ಕೆಳಗೆ ಹೋದ ಕೂಡಲೇ ಮ್ಯಾಲಿನ ಮತ್ತು ಅಂತಃಕರಣದ ಮ್ಯಾಲಿನ ಒಂದು ಸ್ತರ ಏನದನೋ ಶಾಂತ ಆಗಿಬಿಡ್ತದೆ. ಶಬ್ದಗಳೆಲ್ಲ ವಿಚಾರಗಳ ಕೆಳಗೆ ಹೋದ ಕೂಡಲೇ ಆ ಪ್ರವೃತ್ತಿ ಅನ್ನುವಂಥ ತಾನು ಶಾಂತ ಆಗಿಬಿಡ್ತದೆ. ಮಾಡಬೇಕನ್ನೋ ಪ್ರವೃತ್ತಿನ ಹೋಗಿಬಿಡ್ತದೆ. ಇದೇನಾಗ್ತದೆ, ಸತ್ಸಂಗದಿಂದ ಆಗ್ತದೆ. ಆದ್ರೆ ಇಷ್ಟು ಮಾತ್ರ ಖರೆ ಏನು ಅಂದ್ರೆ ಆ ಮ್ಯಾಲಿನ ತರಂಗಗಳೇನು ಶಾಂತ ಆದರೂ ಸಹಿತವು ಅಂತಃಕರಣದ ತಳದಲ್ಲಿ ಅವು ಸೂಕ್ಷ್ಮ ಸಂಸ್ಕಾರಗಳ ರೂಪದಲ್ಲಿ ಅವು ಏನಾಗಿ ಸಂಗ್ರಹ ಆಗ್ಲಿಕ್ಕೆ ಹತ್ತಾವೆ. ಆ ಸಂಸ್ಕಾರಗಳ ಸಂಗ್ರಹ ಮೊತ್ತಕ್ಕೇ ನಾವೇನಂತೀವಿ ಅಂದ್ರೆ ಸ್ವಭಾವ ಅಂತ ಹೇಳ್ತೀವಿ. ಸ್ವಭಾವ ಏನದ ಅಂದರೆ ನಮ್ಮ ಅಂತಃಕರಣದಲ್ಲಿ ಆಗ್ತಕ್ಕಂಥ ಸಂಸ್ಕಾರಗಳ ಒಂದು ಮೊತ್ತನ ಸ್ವಭಾವ. ಆಮೇಲೆ ಏನಾಗ್ತದೆ ಅಂದರೆ ಅದು ನಾಮಸ್ಮರಣೆ ಏನಾಗ್ತದೆ ಅಂದರೆ ಅದು ಅಂತಃಕರಣದ ಮ್ಯಾಲಿನ ಸ್ತರದ ಮೇಲೆ ಪರಿಣಾಮ ಮಾಡುವುದೇ ಇಲ್ಲ. ಅದು ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ಅದು ಸರಳ ಕೆಳಗೆ ಹೋಗಿಬಿಡ್ತದೆ. ಕೆಳಗೆ ಹೋಗಿ ಕೆಳಗಿನಿಂದ ಸ್ವಚ್ಛ ಮಾಡ್ಕೋತ ಬರ್ತದೆ. ಅಂತಃಕರಣವನ್ನು ನಿರ್ಮಲ ಮಾಡ್ಕೋತ ಬರ್ತದೆ. ಆದ್ದರಿಂದ ನಮ್ಮ ಅಂತಃಕರಣದಲ್ಲಿ ಮ್ಯಾಲಿನ ಸ್ತರದಲ್ಲಿ ಅದರಿಂದ ಏನು ಪರಿಣಾಮ ಆದಂಗೆ ಅನ್ನಿಸೋದಿಲ್ಲ. ಏನು ಎಷ್ಟೊತ್ತು ನಾಮಸ್ಮರಣೆ ಮಾಡಿದ್ರು ಮನಸ್ಸಿಗೇನು ಇದು ಮನಸ್ಸಿನ ಮೇಲೆ ಏನು ಪರಿಣಾಮ ಆಗಲೇ ಇಲ್ಲ ಅಂತಾರೆ. ಆದರೆ ಸತ್ಸಂಗದಿಂದ ಆಗಿಂದಾಗ ಆದಂಗೆ ಅನ್ನಿಸ್ತದೆ. ಆಮೇಲೆ ಅದು ಸತ್ಸಂಗದ್ದು ಸಹಿತ ಏನಾಗ್ತದೆ ಅಂದ್ರೆ ಕೆಳಗೆ ಹೋಗ್ತದೆ. ಬಂದ ನೋಡಿ. ಆದ್ದರಿಂದ ಇದು ಹೋಗಿದ್ದೇನೆ. ಈಗ ಸಂತ್ಯಾಗ ಹೊಂಟಿರ್ತೀವಿ ಜಾತ್ರೆಗೆ, ಅದು ಎದುರಿನಿಂದ ಗಾಡಿ ಬಂದ್ಕೊಳ್ಳಿ ಗಾಡಿ ನಿಂದಿರ್ಸ್ಕೊಂಡು ನಿಂದಿರ್ತೀವಿಲ್ಲ, ಹಿಂಗೆ ಆ ಕಿಟಕಿಯಾಗ ಕೈ ಹಾಕ್ಕೊಂಡು ಹಿಂಗೆ ಕೂತಿರ್ತಾರಲ್ಲ ಡ್ರೈವರ್ಗಳು, ಹಂಗೆ ನಿಂದಿರೋದು. ಮತ್ತೆ ಏನು ಮಾಡೋದು, ಮುಂದೆ ಇದು ಆಗಿರ್ತದೆ. ಒಂದು ಸಾಲ್ಕ ಗಾಡಿ ನಿಂತಿರ್ತಾವ, ಮತ್ತು ಹಿಂದಿನ ಗಾಡಿ ಅವನು ಸುಮ್ಮನೆ ಕೂತಿರ್ತಾನೆ ಹಂಗೆ. ರೋಡ್ ಬ್ಲಾಕ್ ಆಗಿದೆ ಅಂತಿರ್ತಾರಲ್ಲ, ಜಾಮ್ ಆಗ್ಯದ, ಹಂಗೆ ಕರೆಂಟ್ ಹೋಗ್ಯದ ತಡ್ರಿ ಅಂತ ಹೇಳ್ದು, ರೇಂಜ್ ಹೋಗ್ಯದ, ಜಾಮ್ ಆಗ್ಯದ ಅಂತ. ಮುಗೀತು ನಮ್ಮದು. ಹತ್ತು ಪ್ರಶ್ನೆ ಉತ್ತರ ತಯಾರಿ ಮಾಡ್ಕೊಂಬಂದಿದ್ದೆ ಹೇಳಬೇಕು ಅಂತ. ಹಲೋ ಮ್ಯೂಟ್ ಆಗಿದೆ ನೋಡು. ಮತ್ತೆ ನಮಗೂ ಸಣ್ಣ ಸಣ್ಣ ಶಬ್ದ ಬರ್ಲಿಕ್ಕತ್ತೇವು. ಹಲೋ ಮ್ಯೂಟ್ ಆಗ್ಯದ, ಸುಮ್ಮ ಕೂತಾನವ. ಅವನ ಸುತ್ತಲೂ ಇದು ಬರ್ಬೇಕಲ್ಲ ಗೆರಿ. ಈಗ ನಮ್ಮ ಸುತ್ತಲೂ ಗೆರಿ ಅದ, ನಾ ಮಾತಾಡ್ತೇವೆ. ಅವರೆಲ್ಲರೂ ಹೆಂಗೆ ಕೂತಾರ ಹಂಗೆ ಕೂತಾರ. ಅವರು ಗೋಣ ಸಹಿತ ಅಡಿಗಾಡ್ಸೋದು. ಹಲೋ, ಕೇಳಿಸ್ತೇನಾ?
ಇವತ್ತು ಹೊರಗಿನವ್ರಿಗೆ ಇಲ್ಲೊಂದು ಇದನ್ನು ಹಾಕಿ ಕೊಡೋದು ಬೇಕಾದ್ರೆ ಮಾರುತಿನ ಭಾಳ ಮಂದಿ ಇದ್ದಾರೆ. ಪ್ರದಕ್ಷಿಣೆ ಒಂದು ಟೇಬಲ್ ಇಟ್ಟು ಅದ್ರ ಮೇಲೆ ಇಟ್ಬಿಟ್ರೆ ಆಯ್ತು. ಬರೋದಿಲ್ಲ ಬರ್ತಾರೆ. ಕನೆಕ್ಷನ್ ಇಲ್ಲ. ಮೊಬೈಲ್ ಇದೆ ನೆಟ್ಟಿಂಗ್ ಆನ್ ಮಾ ಹಾಂ ಕೇಳಿಸ್ತೇನ? ಕೇಳಿಸ್ತದ? ಅದ ಕೇಳಿಸ್ತೇನ? ತುಂಬ ಕೂತ್ಬಿಟ್ಟಾರಲ್ಲ. ಹಲೋ ಕೇಳಿಸ್ತೇನ? ಹಾಂ, ಈ ರೀತಿಯಾಗಿ ದೇಹ ಬುದ್ಧಿ ಕಡಿಮೆ ಆದಂಗನೇ ಇವೆಲ್ಲ ದೋಷ ದೌರ್ಬಲ್ಯಗಳು ಕಡಿಮೆ ಆಗ್ತಕ್ಕಂಥದ್ದು. ಆದ್ದರಿಂದ ದೇಹ ಬುದ್ಧಿ ಕಡಿಮೆ ಆಗಲಿಕ್ಕೆ ನಾಮಸ್ಮರಣೆ ಅಂಥ ಬೇರೆ ಸಾಧನೆ ಇಲ್ಲ ಅಂತ ಮಹಾರಾಜರು ಹೇಳ್ತಿದ್ರು. ಆದ್ದರಿಂದ ಇವೆಲ್ಲ ಸತ್ಸಂಗ ಮತ್ತು ನಾಮಸ್ಮರಣೆ ಏನು ಮಾಡ್ತಂದ್ರೆ ಅದು ಅಂತಃಕರಣದಲ್ಲಿ ಹೋಗಿ ಅಂತಃಕರಣವನ್ನು ಕೆಳಗಿನಿಂದ ಸ್ವಚ್ಛ ಮಾಡ್ಕೋತ ಬರ್ತದೆ. ಹಲೋ ಕೇಳಿಸ್ತಾ ಇದೆ? ಕೇಳಿಸ್ತಾನ ಶಶಿ? ಅವನು ಇದಕ್ಕೆ ಅದು ಚೌಕ್ ಹಾಂ ಕೇಳಿಸ್ತಾನೆ? ಹಾಂ ಅದೇ ಹಾಂ ಹಾಂ ಆಯಿತು. ಆದ್ದರಿಂದ ನಮ್ಮ ದೇಹ ಬುದ್ಧಿ ಕಡಿಮೆ ಆಗಬೇಕಾದ್ರೆ ಆನುವಂಶಿಕತನ ಅನ್ನೋದು ಸ್ವಲ್ಪ ಮಟ್ಟಿಗೆ ಇರ್ತದೆ. ಮುಖ್ಯವಾಗಿ ನಮ್ಮ ಪೂರ್ವಜನ್ಮ ಸಂಸ್ಕಾರಗಳು ಕೇಳಿಸ್ತಾ ಇಲ್ಲ? ಕೇಳಿಸಲ್ತವ್ರಿಗೆ ಮತ್ತು ಹಂಗೆ ಕಣ್ಣು ಸಹಿತ ಪುಲ್ಸಲ್ಲಿ ಕೂತಾರೆಲ್ಲ. ಹಾಂ ಕೇಳಿಸ್ತೇನ? ಸಿಗ್ನಲ್ ಕಟ್ ಆಗ್ಲಿಕತ್ತ ಅಲ್ಲಿ ಕೇಳಿಸಿಕತ್ತವ್ರಿ. ಹಾಂ ಸಿಗ್ನಲ್ ಭಾಳ ವೀಕ್ ಅದ ರೀ. ಆಯಿತು, ಮುಗಿಲಿಕ್ಕೆ ಬಂತು. ಇನ್ನೊಂದು 2 ನಿಮಿಷನಾಗ ಹೇಳ್ಬಿಡ್ತೀನಿ. ಮಾಡಿ ಎಲ್ಲ ಒಂದ್ಸರಿ ವಿಡಿಯೋ ಮ್ಯೂಟ್ ಮಾಡ್ರಿ, ಓಕೆ ಕ್ಲಿಯರ್ ಬರೋದು. ಹೇಳೇನ? ಹೇಳಿ. ಹಾಂ, ಆದ್ದರಿಂದ ಆನುವಂಶಿಕತನಕ್ಕಿಂತಲೂ ಮುಖ್ಯವಾಗಿ ಆ ಕುಟುಂಬದಲ್ಲಿ ನಾವೇನು ಹುಟ್ಟಿ ಬಂದಿರ್ತೀವಿ, ಆ ಕುಟುಂಬದಲ್ಲಿ ಮುಖ್ಯವಾಗಿ ಹುಟ್ಟಿ ಬರೋದ್ರ ಮುಖ್ಯ ಕಾರಣ ಏನು ಅಂದ್ರೆ ಹಿಂದಿನ ಯಾವುದಾದ್ರೂ ಜನ್ಮದಲ್ಲಿ ಆ ಕುಟುಂಬದಲ್ಲಿರ್ತಕ್ಕಂಥವ್ರ ಜೊತೆಗೆ
ನಾವು ಆ ಕುಟುಂಬದಲ್ಲಿದ್ದವರಿಗೆ ಮತ್ತು ನಮಗೂ ಅನೇಕ ಸುಖ ದುಃಖ ಕೊಡ್ತಗೊಳ್ಳೋದು ಬಾಕಿ ಉಳಿದಿರ್ತದೆ ಅಂತ ತಿಳ್ಕೊಂಡು ನಾವು ಆ ಕುಟುಂಬದಲ್ಲಿ ಹುಟ್ಟಿ ಬಂದಿರ್ತೀವಿ. ಹಿಂದಿನ ಜನ್ಮದಲ್ಲಿ ಆ ಕುಟುಂಬದಲ್ಲಿರ್ತಕ್ಕಂಥ ಈ ಜನ್ಮದಲ್ಲಿರ್ತಕ್ಕಂಥ ಏನು ಕುಟುಂಬದವರಿಗೆ ಮತ್ತು ನಮಗೆ ಹಿಂದಿನ ಯಾವ್ಯಾವುದೋ ಜನ್ಮದಲ್ಲಿ ಏನೇನಾದರೂ ಸಂಬಂಧ ಸಂಪರ್ಕ ಸಹವಾಸ ಬಂದಿರ್ತದೆ. ಆ ಸಂಬಂಧ ಸಂಪರ್ಕ ಸಹವಾಸದಿಂದ ಉಂಟಾಗಿರ್ತಕ್ಕಂಥ ಕೊಡ್ತಗೊಳ್ಳೋದೇನು ಬಾಕಿ ಇರ್ತದನೋ ಅದನ್ನು ಒಬ್ರಿಗೊಬ್ರು ನಾವು ಮುಟ್ಟಿಸುವಳಿಕೆ ಈ ಜನ್ಮದಾಗ ಎಲ್ಲರೂ ಒತ್ತಟ್ಟಿ ಕುಟುಂಬದಲ್ಲಿ ಬಂದಿರ್ತೀವಿ. ಗಂಡ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿ ಇತ್ಯಾದಿಯಾಗಿ ಅದಕ್ಕನುಸಾರವಾಗಿ ಈ ಜನ್ಮದಲ್ಲಿ ಒಂದು ತಂದೆ ತಾಯಿ ನಮ್ಮ ಯಾವ ತಾಯಿ ಹೊಟ್ಟೆಯಲ್ಲಿ ಹುಟ್ತೀವಿ, ಅವರು ಯಾವ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರ್ತಾರೆ ಅದ್ರದ್ದು ಸ್ವಲ್ಪ ಆನುವಂಶಿಕತೆ ಬಂದಿರ್ತದೆ. ಮುಖ್ಯವಾಗಿ ಏನು ಅಂದ್ರೆ ನಾವು ನಮ್ಮ ದೇಹ ಬುದ್ಧಿಯಿಂದನ ಇವನ್ನೆಲ್ಲ ಭಾಳಷ್ಟು ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ. ಆದ್ದರಿಂದ ಇದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ದೇಹ ಬುದ್ಧಿ ಕಡಿಮೆ ಆಗೋದು ಹೊರತು ಅದು ಕಡಿಮೆ ಆಗೋದಿಲ್ಲ. ದೇಹ ಬುದ್ಧಿ ಕಡಿಮೆ ಆಗಬೇಕಾದ್ರೆ ಸತ್ಸಂಗ ಮತ್ತು ನಾಮಸ್ಮರಣೆ ಹೊರತು ಬೇರೆ ಯಾವುದೂ ಉಪಾಯ ಇಲ್ಲ. ಈ ರೀತಿಯಾಗಿ ಇವತ್ತಿನ ಪ್ರಶ್ನೆಗಳು ಅರ್ಥಾತ್ ಏನು ಅಂದರೆ ಮನ್ಸೂರ್ ಅವರು ಕೇಳಿದ್ದು ಉತ್ತಮ ಪ್ರಶ್ನೆಗಳಿದ್ದು, ಅದೇ ರೀತಿ ಸ್ಮಿತಾ ಕುಲಕರ್ಣಿ ಅವರು ಕೇಳಿದ್ದೂ ಉತ್ತಮ ಪ್ರಶ್ನೆ. ಇವುಗಳಿಗೆ ನಮಗೆ ಹೇಳಲಿಕ್ಕೆ ಶಕ್ಯ ಅಥವಾ ಅಷ್ಟು ಹೇಳಿದ್ದೀವಿ. ನಿಜವಾಗಿಯೂ ಏನು ಅಂತಂದ್ರೆ ಈ ಸತ್ಸಂಗದೊಳಗೆ ನಮ್ಮದು ಒಂದು ಕಲ್ಪನಾ ಭಾವನಾ ಅಥವಾ ಅಪೇಕ್ಷೆ ಅಥವಾ ಇಚ್ಛಾ ಏನಿರ್ತದೆ ಅಂದರೆ ಏನಾದರೂ ವಿಚಾರಗಳನ್ನು ಹೇಳಿದರೂ ಅದ್ರಿಗೆ ಭಾಳಷ್ಟು ಜನರಿಗೆ ಅಥವಾ ಕೇಳ್ತಕ್ಕಂಥ ಶ್ರೋತೃಗಳಿಗೆ ಅದರೊಳಗಿಂದ ಭಾಳಷ್ಟು ಏನಾದರೂ ವಿಚಾರಗಳು ಪ್ರಾಪ್ತ ಆಗಬೇಕು ಅನ್ನುವಂಥ ದೃಷ್ಟಿಯಿಂದನೇ ಪ್ರಶ್ನೆ 1, 2, 3 ಆದರೂ ಸಹಿತ ಅವುಗಳನ್ನು ಭಾಳಷ್ಟು ನಾವು ಸಮಗ್ರವಾಗಿ ಹೇಳೋದ್ರ ಉದ್ದೇಶ ಮುಖ್ಯವಾಗಿ ಇದ್ದೇ ಇರ್ತದೆ. ಇದರ ಪ್ರಶ್ನೆಗಳ ಜೊತೆಗೇ ಅನೇಕರ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ನಿವಾರಣೆ ಆಗ್ತಿರ್ತವೆ. ಪ್ರತ್ಯಕ್ಷವಾಗಿ ನಾವು 3 ಪ್ರಶ್ನೆಗಳನ್ನು ಕುರಿತು ವಿಚಾರ ಮಾಡಿದರೂ ಸಹಿತ 30 ಪ್ರಶ್ನೆಗಳಿಗೂ ಅದರೊಳಗಿಂದ ಉತ್ತರ ಸಿಕ್ಕಿರುವಂಥ ಸಂಭವನೂ ಇರ್ತದೆ. ಏನೇ ಆದರೂ ಸಹಿತ ಸತ್ಸಂಗ ಏನದನೋ ನಮ್ಮ ನಿಜವಾಗಿಯೂ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಈ ಸತ್ಸಂಗದಲ್ಲೇ ನಾವು ಆಯುಷ್ಯವನ್ನು ಕಳಿಬೇಕು ಅಂತ ತಿಳ್ಕೊಂಡು ಸದ್ಗುರುಗಳಲ್ಲಿ ನಾನು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸತ್ಸಂಗ ಮತ್ತು ನಾಮಸ್ಮರಣೆ ಇವೆರಡು ನಮಗೆ ಬಲಿಷ್ಠವಾಗಿರ್ತಕ್ಕಂಥ ಸಾಧನೆಗಳು ನಮ್ಮ ಆಯುಷ್ಯ ತುಂಬ ನಮಗೆ ಪ್ರಾಪ್ತ ಆಗಲಿ ಅಂತ ತಿಳ್ಕೊಂಡು ನಾನು ಮಹಾರಾಜರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಮತ್ತೊಂದು ಸಲ ಮಹಾರಾಜರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಏನು ಅಂದ್ರೆ ಮಹಾರಾಜ ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮಗೆ ಭಗವಂತನಲ್ಲಿ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುಣ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ, ಅರ್ಥಾತ್ ಈಗಾಗಲೇ ಬಹಳಷ್ಟು ಸಮಯ ಆಗಿದೆ, ಆದರೂ ಸಹಿತ ನೀವೆಲ್ಲರೂ ಇಷ್ಟೊಂದು ಶಾಂತವಾಗಿ ನಿಮ್ಮ ಮನೆಯೊಳಗಿನ ಕೆಲಸ ಬಗ್ಗಿಸಿ ಎಲ್ಲ ಬಿಟ್ಟು ಊಟ ಹುಡುಗಿ ಬಿಟ್ಟು ಕೂತಿರೋದನ್ನು ನೋಡಿದ್ರೆ ನಿಜವಾಗಿ ನಮಗೆ ಭಾಳ ಸಂತೋಷ ಆಯಿತು. ಇದೇ ರೀತಿಯಾಗಿ ನಮಗೆ ಒಂದೊಂದು ಸಲ ಅನ್ನಿಸ್ತದೆ ಏನು ಅಂದರೆ ಹಿಂಗೊಂದು 2-3 ತಾಸುಗಟ್ಟಲೆ ಸತ್ಸಂಗ ಆಗಬೇಕಂತೂ ನಮಗೆ ಅನ್ನಿಸ್ತದೆ. ಅಂಥದ್ದು ಒಂದು ಯೋಗವನ್ನು ಮಹಾರಾಜ ನಮಗೆ ಯಾವಾಗಾದರೂ ಕೊಡಲಿ ಅಂತ ತಿಳ್ಕೊಂಡು ಹೇಳಿ, ನೀವು ಗಟ್ಟಿಯಾಗಿ ಕೂಡಬೇಕು, ನಾವು ಗಟ್ಟಿಯಾಗಿ ಕೂಡ್ತಿರ್ತೀವಿ. ಏಕಾದಶಿ ಪಾಕಾದಶಿ ದಿವಸ ಬೆಳತನಕ ಸತ್ಸಂಗ ಮಾಡಿದರೂ ನಡೀತದೆ. ಅದರಿಂದ ಏನಾದರೂ ಬಹಳಷ್ಟು ವಿಚಾರಗಳು ನಮಗೆ ತಿಳಿತಾವೆ ಅಂತ ತಿಳ್ಕೊಂಡು ಹೇಳ್ತಾ ಸದ್ಗುರುಗಳ ಚರಣಾದ ಬಿಂದಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಸದ್ಗುರುನಾಥ ಮಹಾರಾಜ್ ಕಿ ಜೈ 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 ರಘುವೀರ ಸಮರ್ಥ.